ಸಿದ್ದೇಶ್ವರ, ಭಕ್ತರನ್ನು ಭವನಗಳಿಂದ ದೂರ ಮಾಡುವ ಕರುಣಾಕರ, ಭಕ್ತರನ್ನು ಕಷ್ಟಗಳಿಂದ ದೂರ ಮಾಡುವ ದಿವಾಕರ, ನಿನ್ನನ್ನು ನಂಬಿ ಬಂದಿರುವ ಈ ಭಕ್ತರನ್ನು ಕಾಪಾಡು. ನಮ್ಮ ಮನೆ ದೇವರಾದ ರೇವಣ ಸಿದ್ದೇಶ್ವರ, ಮಹಾದೇವರನಿಸ್ತೇಶ್ವರ, ಕಾಪಾಡು ತಂದೆ, ಕಾಪಾಡು. ಅಷ್ಟೇ ಅಲ್ಲ, ನಿನ್ನ ನಂಬಿ ಬಂದ ಭಕ್ತರನ್ನ ಯಾವತ್ತೂ ಕೈ ಬಿಡದೆ ಕಷ್ಟಗಳಿಂದ ಕಾಪಾಡು ತಂದೆ, ಕಾಪಾಡು. ನಮ್ಮೆಲ್ಲರ ಹೃದಯವಾಸಿಯಾದ ಶ್ರೀ ದೊಡ್ಡಬಾತಿಯ ರೇವಣ ಸಿದ್ದೇಶ್ವರ ನಮ್ಮೆಲ್ಲರನ್ನು ಸುಖವಾಗಿಡುತ್ತಾನಮ್ಮ. ಬಾವ, ನಾನು ಈ ದಿನ ನೌಕರಿ ಸಾಲವಾಗಿ ಇಂಟರಿಗೆ ಹೋಗುತ್ತಿದ್ದೇನೆ, ಆಶೀರ್ವಾದ ಮಾಡು. ಮೇಲೆ ಹೇಳು ಮುರಳಿ. ಅಣ್ಣ, ಮಾಮ, ಇಬ್ರು ಪ್ರಸಾದ ತಗೊಳ್ಳಿ. ಮಾವ, ನಾನು ಕೂಸಿರುವಾಗಲೇ ಕೈಲಾಸವಾಸಿಗಳಾದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಿಗಿ ವಿದ್ಯಾಬುದ್ಧಿಯನ್ನು ಕೊಟ್ಟು ದೊಡ್ಡವನಾಗಿ ಮಾಡಿದ್ದೀರಿ. ಈ ವಿಕಲನಿಗೂ ಸಕಲವೂ ನೀವಾಗಿ ಪೋಷಿಸಿದ್ದೀರಿ. ಹೀಗಿರುವಾಗ ನನ್ನ ಪಾಲಿನ ದೇವರು ನೀವು ಮಾವ, ನೀವು. ನನ್ನ ಪ್ರಥಮ ಪರಿಣಾಮ ನಿಮ್ಮ ಚರಣಗಳಿಗೆ, ನಂತರ ದೇವರ ಚರಣಗಳಿಗೆ. ಹಾಗನ್ನಬಾರದು ಮುರಳಿ. ಭಗವಂತನ ಎದುರಿನಲ್ಲಿ ನಾವೆಲ್ಲ ಬರೇ ಬತ್ತಿಗಳು. ಆ ಬತ್ತಿಗಳು ಸುಟ್ಟು ಬಳಕೆಗೆ ಬಾರದ ಬೂದಿಯನ್ನಾಗಿ ಮಾಡುವುದು, ಇಲ್ಲವೇ ಜಗತ್ತನ್ನೇ ಬೆಳಗಿಸುವ ಜ್ಯೋತಿಯನ್ನಾಗಿ ಮಾಡುವುದು ಎಲ್ಲ ದೇವರ ಅನುಗ್ರಹವಲ್ಲಪ್ಪ. ಮೊದಲು ಜಯ ಸಿಗಲೆಂದು ಆತನಲ್ಲಿ ಬೇಡಿಕೊಳ್ಳಪ್ಪ, ಎಲ್ಲರೂ ಒಳ್ಳೆಯದಾಗುತ್ತದೆ. ನಿಮ್ಮ ನುಡಿಗೆ ಎದುರಾಡೋಣ ಮಾವ, ದೇವರಿಗೆ ನಮಸ್ತೇನೆ. ಮುರಳಿ, ಗಂಗಾ, ಇಲ್ಲಿ ನೋಡಿ, ನಿಮಗೆ ಏನನ್ನು ತಂದಿರುವೆ? ಓ, ಹೊಸ ಬಟ್ಟೆ ಯಾವಾಗ ತಂದಿರಿ ಮಾವ? ನಿನ್ನೆ ಭತ್ತದ ಔಷಧಿ ತರಲಿಕ್ಕೆ ಪಟ್ಟಣಕ್ಕೆ ಹೋಗಿದ್ದೆ. ಹೇಗೋ ನಾಳೆ ಸಿದ್ದೇಶ್ವರನ ರಥೋತ್ಸವ ಜಾತ್ರೆ ಇದೆಯಲ್ಲ, ಅದಕ್ಕೋಸ್ಕರ ನಿಮ್ಮಿಬ್ಬರಿಗೂ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದೇನಪ್ಪ. ಬಟ್ಟೆ ತುಂಬಾ ಚೆನ್ನಾಗಿದೆ ಮಾವ, ಆದ್ರೆ ನೀವು ತೆಗೆದುಕೊಳ್ಳಿಲ್ವೇ? ನನಗೇಕಪ್ಪ, ಗದ್ದೆಯಲ್ಲಿ ಮೈ ಒದ್ದೆ ಮಾಡಿಕೊಂಡು ದುಡಿಯುವ ಒಕ್ಕಲಿಗ ನಾನು. ನನಗೆ ಈ ಹಳೆ ಬಟ್ಟೆಗಳೇ ಸಾಕಪ್ಪ. ಎಷ್ಟಾದರೂ ನೀವು ಪಟ್ಟಣದಲ್ಲಿ ಸಾಕಷ್ಟು ಓದಿದ ವಿದ್ಯಾವಂತರು ನೀವು. ನನಗೆ ನೀವು ಸುಖವಾಗಿದ್ದರೆ ಅಷ್ಟೇ ಸಾಕು ಮುರಳಿ. ಮಾವ, ಆಗಸದಂತ ಮಾನಸವುಳ್ಳವರು ನೀವು ಮಾವ. ತಗೊಂಡ ಬಟ್ಟೆಗಳನ್ನು ಒಳಗೆ ಇಡು. ನಾನು ಇಂಟರಿಗೆ ಹೋಗಿ ಬರ್ತೀನಿ ಗಂಗಾ. ಆಯ್ತು ಮಾಮ, ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತಂಗಿ ಗಂಗಾ, ನಿನ್ನ ಹೊಸ ಬಟ್ಟೆ ಚೆನ್ನಾಗಿದೆ ಏನಮ್ಮ? ನೋಡೋಷ್ಟ್ರಲ್ಲಿ ಒಳಗೆ ಕಸ್ಕೊಂಡು ಹೋಗ್ಬಿಟ್ಟ ಅಣ್ಣ. ನೀನೇನ್ ತಂದ್ರು ಚೆನ್ನಾಗಿರುತ್ತೆ ಅಣ್ಣ. ಮತ್ತೇಕೆ ತಂಗಿ ನಿನ್ನ ಕಣ್ಣಲ್ಲಿ ನೀರು? ತಂಗಿ, ನಿನ್ನ ಕಣ್ಗಳಲ್ಲಿ ಒಂದೇ ಒಂದು ಹನಿ ಕಣ್ಣೀರನ್ನು ಕಂಡರೆ ನನ್ನ ಹೃದಯದಲ್ಲಿ ನೋವಿನ ನದಿ ಹರಿಯುತ್ತದೆ ಅಮ್ಮ. ಅಣ್ಣ, ಇದು ಕಣ್ಣೀರಲ್ಲ ಅಣ್ಣ. ನಿನಗೋಸ್ಕರ ಅರಿತಿರುವ, ನಿನಗಾಗಿ ನೀಡುತ್ತಿರುವ ಪ್ರತ್ಯುತ್ತರ ಈ ಕಣ್ಣೀರೇ ಪನ್ನೀರು ಅಣ್ಣ. ಪ್ರತ್ಯುತ್ತರ ನೀಡುವ ಸಮಯ ಮುಂದೆ ಇದೆ ಮುದ್ದಿನ ತಂಗಿ. ಮೊದಲು ಊಟದ ಬುತ್ತಿಯನ್ನು ತೆಗೆದುಕೊಂಡು ಬರಮ್ಮ. ನಾನು ಬೇಗನೆ ತೋಟಕ್ಕೆ ಹೋಗುತ್ತೇನೆ. ಅಣ್ಣ, ತೋಟಕ್ಕೆ ಆಮೇಲೆ ಹೋಗಂತೆ. ಈ ಮುದ್ದಾದ ತಂಗಿ ಜೊತೆ ಹಾಡಿ ಕುಣಿಯೋದಿಲ್ವಾ ಅಣ್ಣ? ಆಗಲಮ್ಮ. ನನ್ನಯ ತಂಗಿ ನೀನಮ್ಮ, ಬಾಳಿನ ಜ್ಯೋತಿ ನೀನಮ್ಮ. ನನ್ನಯ ತಂಗಿ ನೀನಮ್ಮ, ಬಾಳಿನ ಜ್ಯೋತಿ ನೀನಮ್ಮ. ಈ ಮಾನವ ಜನ್ಮ ಬಾ ಪೂಜಿಸ ಧರ್ಮ, ಈ ಮಾನವ ಜನ್ಮ ಬಾ ಪೂಜಿಸ ಧರ್ಮ. ಅಣ್ಣ ತಂಗಿ ಸಂಬ
ತೆಗೆದುಕೊಂಡು ಹೋಗಮ್ಮ. ಆಯ್ತು. ದೇವ ಸಿದ್ದೇಶ್ವರ, ನಿನ್ನೆ ಮಗ ಬಡವಲಿರಬಹುದು, ಆದರೆ ನೀತಿ ನಡೆತಗಳಲ್ಲಿ ಮಾನವೆಂಬ ಮಾಣಿಕ್ಯ ಹೊಂದಿ ಅಭಿಮಾನದಿಂದ ಬದುಕು ಸಾಗಿಸುತ್ತಿದ್ದೇನೆ. ಸದ್ಗುಣಗಳನ್ನೇ ಸಿರಿತನವೆಂದು ಬಡತನವನ್ನೇ ಮರೆತು ಬಹಳ ಬೆಳಗಿಸುತ್ತಿರುವ ಭಾವಜೀವಿ ನಾನು. ದೇವ, ಮುರುಳಿ ಗಂಗಾ ನನ್ನ ಎರಡು ಕಣ್ಣುಗಳಿದ್ದಂತೆ. ಅದರಲ್ಲಿ ಯಾವುದೇ ಕಣ್ಣಿಗೆ ಉಣ್ಣಾದರೂ ನನಗೆ ಯಾತನೆ ಆಗುವುದು ನನಗೆ. ಅದಕ್ಕಾಗಿ ದೇವ, ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಒಂದು ತಂದೆ. ಮುರುಳಿ ಗಂಗಾ ಇಬ್ಬರನ್ನು ಸದಾ ಸಂತೋಷದಿಂದ ಇಡುವ ಶಕ್ತಿಯನ್ನು ನನಗೆ ದಯಪಾಲಿಸು ತಂದೆ, ದಯಪಾಲಿಸಪ್ಪ. ಗಂಗಾ, ಬುದ್ಧಿಯನ್ನು ತಂದೆನವ್ವಾ? ತಂದಿದ್ದೀನಣ್ಣ, ತಗೋಣ. ತಂಗೆವ್ವ, ನಾನು ಬೇಗನೆ ತೋಟಕ್ಕೆ ಹೋಗಿ ನೀರಾಯಿಸಿ ಬರ್ತೇನಮ್ಮ. ಹೋಗಿ ಬರ್ತೇನೆ ತಂಗಿ. ಆಯ್ತಣ್ಣ, ತೋಟಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ಮುತ್ತನ್ನು ಬೆಳೆವ ರೈತನಾಗಿ ಬಾಣ. ಆಯ್ತು. ನಾನು ಈ ಊರಿನ ಶ್ರೀಮಂತ ಹಾಗೂ ಧೀಮಂತ ದೇವತೆಯನ್ನು ಕಾಲನ್ನು ಮುರಿದು ಚಂಚಲೆಯ ಮನಸ್ಸು ತೆರೆದಂತೆ ಬಂದಿಸಿರುವ ಈ ನನ್ನ ಮನೆಯ ಖಜಾನೆಯಲ್ಲಿ ಇಷ್ಟಿದ್ದರೂ ನನಗೆ ಸಮಾಧಾನವಿಲ್ಲ. ಈ ಸಂಪತ್ತನ್ನು ಇನ್ನೂ ಹೆಚ್ಚಿಸಿ ಸುತ್ತ ಹತ್ತೂರುಗಳಲ್ಲಿ ಶ್ರೇಷ್ಠ ಶ್ರೀಮಂತನಾಗಿ ಮರೆಯಬೇಕೆಂಬುದೇ ಈ ಚೆಲುವರಾಯನ ಬಯಕೆ. ಆದ್ದರಿಂದ ನನ್ನ ಹಿರಿಯ ಮಗ ಚಂದ್ರುವಿಗೆ ಒಬ್ಬ ಕೋಟಾಧಿಪತಿ ಮಗಳನ್ನು ತಂದುಕೊಂಡರೆ ಈ ಸಂಪತ್ತು ದೂರವಾದರೂ ಸಂದೇಹವೇ. ಅಪ್ಪಾಜಿಯವರು ಹಿಂದಕ್ಕೆ ಬಹಳ ಸಂತೋಷಗೊಂಡಂತೆ ಕಾಣ್ತಿರುವಿರಿ. ಅಣ್ಣ, ಬಿಸಿನೆಸ್ ಹೆಚ್ಚಿನ ಲಾಭವಾದರೆ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ. ಅದರಲ್ಲೂ ನಮ್ಮ ಅಪ್ಪಾಜಿ ಯಶಸ್ವಿ ಗ್ರೇಟ್ ಪರ್ಸನ್ ಅಲ್ವಾ ಅಪ್ಪಾಜಿ? ಹೌದು. ಸಂತೋಷ ಎನ್ನುವುದು ನಿಮ್ಮ ತಾತ ಗಳಿಸಿಟ್ಟ ಆಸ್ತಿ ನೋಡು, ಅದಕ್ಕೆ ಸದಾ ನೆನಪಾಗಿರ್ತದೆ. ಬೆಪ್ಪ ನೋಡು ಚಂದ್ರು, ಈ ವರ್ಷ ನಿನ್ನ ಲಗ್ನ ಮಾಡಬೇಕೆಂದುಕೊಂಡಿರುವೆ. ಅದಕ್ಕಾಗಿ ವಿಷಮಶಾಸ್ತ್ರಿಗಳಿಗೆ ಒಬ್ಬ ಶ್ರೀಮಂತ ಕನ್ಯೆ ಹುಡುಗಿಯನ್ನು ಕೊಡಲು ಬೀಸಿವೆ. ಶ್ರೀಮಂತ ಕನ್ಯರೇ, ಏಕೆ ಬಡವರ ಮನೆ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದಪ್ಪ? ಅಣ್ಣ, ಬಡವರ ಮನೆ ಹೆಣ್ಣನ್ನು ಮದುವೆ ಆದರೆ ಏನು ಸಿಗುತ್ತದೆ ಮಣ್ಣು? ಧನವಂತರ ಮನೆ ಹೆಣ್ಣನ್ನು ಮದುವೆ ಆದರೆ ದನ ಕನಕಗಳ ಮಳೆಯನ್ನೂ ಸುರಿಯಬಹುದು. ಅದಕ್ಕಾಗಿ ಅದು ಹಣಕ್ಕಾಗಿ ತಮ್ಮನ್ನು ತಾವು ಮಾರಿಕೊಳ್ಳುವ ಗಂಡುವರಗಳಿಗೆ ಅನ್ವಯಿಸುತ್ತದೆ. ನನ್ನ ಪ್ರಕಾರ ಮದುವೆ ಎಂಬುದು ಗಂಡು ಹೆಣ್ಣಿನ ತನುಮನಗಳು ಪರಸ್ಪರ ಮಿಲನವಾಗಿ ಏರ್ಪಡುವ ಪವಿತ್ರ ಬಂಧನ. ಆದರೆ ನನಗೆ ಇಷ್ಟು ಬೇಗನೆ ಮದುವೆ ಅವಶ್ಯಕತೆ ಇಲ್ಲ. ಗಂಡಾದವನು ಗುರಿ ಸಾಧಿಸಿದ ಮೇಲೆ ಮದುವೆ ಆಗಬೇಕಂತೆ. ಇನ್ನು ಯಾವ ಗುರಿ ಸಾಧಿಸಬೇಕಂದಿರುವೆಯೋ? ಈಗಾಗಲೇ MBA ಓದಿರುವೆ, ನನ್ನ ಬಿಸಿನೆಸ್ ಅಲ್ಲಿ ಸಹಾಯ ಮಾಡುತ್ತಿರುವೆ. ಇಷ್ಟು ಸಾಕಲ್ಲವೇ? ಯಾವ ಸಮಯದಲ್ಲಿ ಏನೇನು ಆಗಬೇಕು ಅದು ಆವಾಗಲೇ ಆಗಬೇಕು.
ಅಪ್ಪಾಜಿ ಅಪ್ಪಾಜಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ರಾಮ್ ರಾಮ್ ಗೋವಿಂದ ಗೋವಿಂದ, ಶ್ರೀಮದ್ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಉಡ್ಸ್ಲಮ್ಮಾನಿ ನಾಲ್ಕುದೋ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ರಾಮ್ ರಾಮ್ ಗೋವಿಂದ ಗೋವಿಂದ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಹಾಲು ಒಳ್ಳವಾಗಿ ಮಜ್ಜಿಗೆ ಎಗ್ಗಳವಾಗಿ ಹರೇ, ಹರೇ ಹರೇ ಬೆಳ್ಳಿ ಬೆಟ್ಟವಾಗಿ ತೂಗೋ ತೊಟ್ಟಲವಾಗಿ ಹರೇ, ಹರೇ ಹರೇ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸುಖ ಕೊಟ್ಟು ಶಾಂತಿ ಕೊಟ್ಟು ನಮ್ಮ ಸಾರ್ಥಿಯ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಉಡ್ಸ್ಲಮ್ಮ ದೇವಿ ಎಲ್ಲ ಸಮಸ್ತ ಭಕ್ತಾದಿಗಳನ್ನು ಸುಖವಾಗಿ ಕಾಪಾಡಿಕೊಂಡು ಬರಲೆಂದು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ನಮಸ್ಕಾರ ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಿಮ್ಮೆಲ್ಲರಿಗೆ ನನ್ನ ಆಶೀರ್ವಾದವಿರಲಿ. ಈ ಶಾಸ್ತ್ರಿಗೆ ಸುಖ ಬಂತು. ಯಾವುದೇ ಮನೆಯಲ್ಲಿ ಗೋಪಾಳ ತುಂಬಿಸ್ಲಿ, ದೇವಸ್ಥಾನದಾಗ ಮುದ್ರೆ ಹಾಕ್ಲಿ, ದೇವ್ ಅನ್ಸ್ಲಿ, ಅಲ್ಲಿಗೆ ವಿಷಮ ಶಾಸ್ತ್ರಿ ಹಾಜಾರ್. ನೀವು ಕದಿರ ವಂಶಸ್ಥರಲ್ವ? ಹೌದಪ್ಪ. ಮತ್ತೆ ಹಾ ರಾಯ್ರೆ, ಮನೆಗೆ ಯಾವ್ದ್ರ ಬಗ್ಗೆ ಬಹಳ ಚರ್ಚೆ ನಡೀತಿರಂಗೆ ಕಾಣುತ್ತೆ ಅಲ್ವೇ? ಹೌದು ಶಾಸ್ತ್ರಿಗಳೇ, ಚಂದ್ರುಗೆ ಲಗ್ನ ಮಾಡೋಣ ಅಂದರೆ ನನಗೆ ಈಗಲೇ ಬೇಡ ಅಂತ ನಲ್ಲಿ ಶಾಸ್ತ್ರಿಗಳೇ. ಏನು ಮಾಡೋದು? ಅಲ್ರಿ ನಾನು ಅದಕ್ಕೆ ಅಲ್ಲೇನ್ರಿ ಬಂದಿರೋದು. ಇಲ್ಲಿ ನೋಡ್ರಿ ರಾಯ್ರೆ, ಅವನೊಪ್ಪ ಅಂತ ಕನ್ಯಾಕುಮಾರಿ ಅವ್ರು ನನ್ನ ಹತ್ರ ಅದರ್ರಿ, ನನ್ನ ಹತ್ರ. ಹಾಗಾದ್ರೆ ತೋರಿಸಿ ಶಾಸ್ತ್ರಿಗಳೇ, ನೋಡೋಣ. ಈ ಶಾಸ್ತ್ರಿಗೆ ಸುಖ ಬಂತು. ರಾಯ್ರೆ ಈ ಕೆದಳಲ್ರಿ, ಈಕೆ ರಾಜನಳ್ಳಿಯ ರಾಬೋದರ ಮಗಳು ರಾಜಲಕ್ಷ್ಮಿ ಅಂತ. ತುಂಬಾ ದೊಡ್ಡದೈತ್ರಿ ಈಕಿದು. ಹೇಳಿ ದೊಡ್ಡದು? ಮನೆತನ. ಮತ್ತೆ ಈ ಹುಡುಗಿ ಐತಲ್ರಿ, ಹುಡುಗಿ ಕರ್ರಲ್ಲಿ ಕಲಾವೀರ ಏಕೈಕ ಸುಪುತ್ರಿ ಕಲಾವಂತಿ ಅಂತ. ತುಂಬಾ ಚಂದ ಐತ್ರಿ ಈಕಿದು. ಏನ್ರಿ ಚೆನ್ನಾಗಿರೋದು? ನಾಟಕಲೆ ನೀವೇನೇನು ತಿಳ್ಕೊಬಾರ್ದು. ಇದೆ ನೋಡಿ, ಪುಣ್ಯದ್ರಾಗ ಸಾಕ್ಷಿ ಶಾಂತಿ ಎಲ್ಲ ನೋಡ್ರಿ, ಆಕೆ ಡಿಸ್ಕೋ ಶಾಂತಿ. ಮತ್ತೆ ಈ ಹುಡುಗಿ ಏನೈತಲ್ರಿ, ಇದು ಈ ಹುಡುಗಿ ಇಲ್ಲ ದಿವ್ಟೂರ್ ದಿವಾಕರ್ ಶಾಸ್ತ್ರಿ 9ನೇ ಹೆಂಡತಿ. 9ನೇ ಹೆಂಡತಿ ಮಗಳ್ರಿ. ಈಗ 10ನೇದನ್ನ ಹುಡುಕಿ 4 ಗಂಟೆ ಹಾಕೈತೆ. ಹಾಗಾದ್ರೆ ಚೀಚಿ ಇಂಥವರೆಲ್ಲ ಬ್ಯಾಡ ಶಾಸ್ತ್ರಿಗಳೇ. ಯಾವುದಾದ್ರೂ ಶ್ರೀಮಂತರ ಸುಸುಪೃತ ಮಂತ್ಯನ ಹುಡುಗಿದ್ದರೆ ತೋರಿಸಿ ಶಾಸ್ತ್ರಿಗಳೇ. ಹಂಗೇಳ್ರಿ. ಮತ್ತ ಈ ಕದಳಲ್ರಿ, ಈಕೆ ಹರಿಹರದ ಆಗರ್ಭ ಶ್ರೀಮಂತ ಬುಕ್ಕರಾಯನ ಮಗಳು ಭುವನೇಶ್ವರಿ ಅಂತ. ಹಂಗ ಇಲ್ಲಿ ನೋಡ್ರಿ, 1ನೇ ಕ್ಲಾಸ್ ಓದಿ 2ನೇ ಕ್ಲಾಸ್ವರೆಗೆ ಓದಿದಾಳ್ರಿ. ಸುರಸುಂದರಿ ರಾಯ್ರಿ. ಅಲ್ಲೊಂದು ಇಲ್ಲಿ ನೋಡ್ರಿ, ಇಷ್ಟು ರೂಪ ನೋಡ್ರಿ. ಬಲೆ ಜೋಡಿ ಅಣ್ಣ. ನೋಡಣ್ಣ, 2ನೇ ಇದ್ದು ಓದಿರೋ ಸರಸ್ವತಿ ಉಪದ್ರಿ ಹೇಗಿದ್ದಾಳ ನನ್ನ ಅತ್ತಿಗೆ. ನೋಡಣ್ಣ, ತಲೆಹರಟೆ, ನನ್ನನ್ನು ಕಾಡಿಸುವುದನ್ನು ಬಿಟ್ಟರೆ ನಿನಗೆ ಬೇರೆ ಕೆಲಸವಿಲ್ಲವೇ? ಅಣ್ಣ, ಈ ನಾಟಕದಲ್ಲಿ ಇನ್ನೂ ಬಹಳ ಕೆಲಸ ಇದೆ ನಂದು.
ಬರ್ತೇನೆ ಅಪ್ಪಾಜಿ. ನಡಿಯಪ್ಪ. ಹೋಗಿ ಬಾ ಸೂರ್ಯ, ಹೋಗಿ ಬಾ, ನಿನ್ನ ಹತ್ರ ಕೆಲಸ ಐತಿ. ನೋಡು ಚಂದ್ರು, ನಾನು ನಿನ್ನ ತಂದೆ. ನಿನ್ನ ಲಗ್ನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ನನಗಿದೆ. ತಂದೆಯಾದ ಮಾತ್ರಕ್ಕೆ ಎಲ್ಲಾ ನಿರ್ಣಯಗಳನ್ನು ನೀವೇ ನಿರ್ಧರಿಸುವುದಾದರೆ, ಮನಸ್ಸು ಭಾವನೆಗಳು ಇರುವುದಾದರೆ ಏತಕ್ಕೆ ಅಪ್ಪಾಜಿ, ಇರುವುದಾದರೆ ಏತಕ್ಕೆ? ಹಾಗಾದರೆ ನಿನ್ನ ಭಾವನೆಗಳನ್ನು ತೋರಿಸಪ್ಪ, ನೋಡುತ್ತೇನೆ. ಅಪ್ಪಾಜಿ, ನಾನು ನನ್ನ ಮದುವೆಯ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡಿರುವೆ. ನಾನು ಮದುವೆ ಆಗುವುದಾದರೆ ಬಡವರ ಕನ್ಯೆಯನ್ನೇ ಮದುವೆ ಆಗಬೇಕೆಂದು ನಿರ್ಧರಿಸಿರುವೆ. ಬಡವರು ಛೀ! ಬಡಿದುಕೊಂಡು ತಿನ್ನವರು ನಿನಗೇನು ಕೊಟ್ಟಾರೋ ಚಂದ್ರು? ಈಗಿನ ಕಾಲದಲ್ಲಿ ಸಂಪತ್ತು ಹೊಂದಿದ್ರೆ ಸಕಲವೂ ಇದ್ದಾಗೆ. ಛೀ! ಸಂಪತ್ತು ಸಂಪತ್ತು ಸಂಪತ್ತು, ಇದು ಧನದಾವಲ್ಲ ಗಣು. ನೀನು ಸೂರ್ಯ ಕಷ್ಟಪಡದೆ ಮುಂದಿನ ಜೀವನದಲ್ಲಿ ಸುಖ ಸಾಗಿಸಬೇಕೆಂಬುದೇ ಈ ತಂದೆಯ ಬಯಕೆ. ಈ ನಿಮ್ಮ ದೂರದೃಷ್ಟಿ ನೋಡುಗರ ಕಣ್ಣಿಗೆ ದುರಾಸೆ ಅಂತ ಕಾಣುತ್ತದೆ ಅಪ್ಪಾಜಿ, ದುರಾಸೆ ಅಂತ ಕಾಣುತ್ತದೆ. ಜೀವನದಲ್ಲಿ ಸ್ನೇಹ, ಪ್ರೀತಿ, ವಿಶ್ವಾಸ ಈ ಮೂರು ಮುತ್ತುಗಳಿದ್ದರೆ ಸುಖವು ಸದಾಕಾಲ ಇರುವುದರಲ್ಲಿ ಸಂದೇಹವೇ ಇಲ್ಲ ಅಪ್ಪಾಜಿ, ಸಂದೇಹವೇ ಇಲ್ಲ. ಸಾಕು ಹೇಳಿದ ನಿನ್ನ ಪುರಾಣ ಮೂರ್ಖ. ರಾಯ್ರೆ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ಇವ್ರವ್ರೆ. ಅಲ್ರಿ, ಹಿಂಗ ಮಾತಿಗೆ ಮಾತು ಬೆಳೆಸ್ಕೊಂತ ಹೋದ್ರ ಜಗಳ ಆಗುತ್ತೆ ಹೊರತು ಸಮಸ್ಯೆ ಬಗೆಹರಿದಿಲ್ರಿ, ಸಮಸ್ಯೆ ಬಗೆಹರಿದಿಲ್ಲ. ಹಾಗಾದ್ರೆ ಈ ಸಮಸ್ಯೆನ ನೀವೇ ಬಗೆಹರಿಸಿ ಶಾಸ್ತ್ರಿಗಳೇ, ಹೇಳ್ರಿ ಮತ್ತೆ. ಹಂಗೇಳ್ರಿ ಮತ್ತ ಕಡ್ಡೆರಡು ತುಂಡು ಮಾಡಿಬಿಡ್ತವೆ. ಹಾ, ಚಂದ್ರು ಪುಟ್ಟು, ಚಂದ್ರು ಮರಿ, ಹೇಳಪ್ಪ ಮತ್ತೆ ನೀನೇನಾದ್ರೂ ಲವ್ ಇವು ಅಂತ? ಅದು ಶಾಸ್ತ್ರಿಗಳೇ, ನಿಮ್ಮ ಬುದ್ಧಿ ಬುಡಮೇಲಾಗಿದೆಯೇನು? ಹೋಗಿ ಅವನ ಪರವಾದ ಮರಕ್ಕೆ ಗೊಬ್ಬರ ಹಾಕಿದಿರಲ್ಲ. ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ರಾಯ್ರೆ. ಯಾಕಂದ್ರ ಈಗಿನ ಕಾಲ ಹುಡುಗರು ಚಾಳಿ ಹಂಗಂತ ನನಗೆ ಗೊತ್ತೈತಿ. ಹಾ, ಚಂದ್ರು ಪುಟ್ಟು, ನೀನೇನು ಯಾರಂತ ಅವಶ್ಯಕತೆ ಇಲ್ಲ. ನೀನು ಸುಮ್ ಕೂತಾನಲ್ಲಪ್ಪ ಅಲ್ಲಿ ಅಂಗಡಿಯಾಗ ಸಡ್ನ್ಯಾಗ ಹಿಂಗೆ ಕೊಂಡು ಮಾಡಿಸ್ತಿದ್ವಿ. ಅದಕ್ಕೆ ನೀ ಮೆಚ್ಚಿರೋ ಪುಣ್ಯಾತ್ಮತಿ ಯಾರಂತ ಹೇಳ್ಬಿಡು, ಧೈರ್ಯವಾಗಿ ಹೇಳ್ಬಿಡು. ಅದ್ರ ಬಾಡ್ ನೀನು ನಾನದ ನಿನಗೆ. ಅದು ಶಾಸ್ತ್ರಿಗಳೇ, ಎಷ್ಟು ಆಸದಲ್ಲಪ್ಪ ಈ ಹುಡುಗ. ಇವ್ನು ಆಚೆಲ್ಲ ನೋಡ್ಬಿಟ್ರೆ ನನಗೆ ಮನೇಲಿ ಕಾರ್ತಿಕ್ದಾಗ ಹುಬ್ಳಿಯಲ್ಲಿ ತನ್ನ ಜೊತೆಗೆ ಸಿಸ್ಗೋ ಚಟ್ನಿ ಮಾಡಿದ್ದೆಲ್ಲ ಎಲ್ಲ ನೆನ್ಬೇಕತ್ತಿ. ನೆನೆಸ್ಬೇಡಪ್ಪ, ಹೇಳ್ಬಿಡು. ನೀ ಮೆಚ್ಚಿರೋ ಪುಣ್ಯಾತ್ಕಿತ್ ಯಾರಂತ ಹೇಳ್ಬಿಡಪ್ಪ. ಶಾಸ್ತ್ರಿಗಳೇ, ಅದೇ ಇಲ್ಲೇ ಪಕ್ಕದಲ್ಲಿರುವ ಲಕ್ಷ್ಮಣರಾಯನ ಎಂಬ ಬಡ ರೈತನ ತಂಗಿ ಗಂಗಾ ಅಂತ ಅವಳ ಹೆಸರು. ನಾನು ಮದುವೆಯಾಗುವುದಾದರೆ ಅವಳನ್ನೇ ನಿರ್ಧರಿಸಿವೆ. ಇದಕ್ಕೊಪ್ಪಿಗೆ ನಿಮಗಿದ್ದರೆ ಮದುವೆಗೆ ನನ್ನೊಪ್ಪಿಗೆ ಇದೆ, ನಾನಿನ್ನು ಬರುತ್ತೇನೆ ಅಪ್ಪಾಜಿ. ಶಾಸ್ತ್ರಿಗಳೇ, ಚಂದ್ರು ಏನು ಶಾಸ್ತ್ರಿಗಳೇ, ಹೋಗೇ ಬಿಟ್ಟನಲ್ಲ, ಮುಂದೇನು ಮಾಡೋದು ಶಾಸ್ತ್ರಿಗಳೇ? ರಾಯ್ರೆ, ನೀವೇನು ಚಿಂತೆ ಮಾಡಬೇಡ್ರಿ. ಹಳ್ಳಿಗೆ ಒಂದ್ಸತಿ ಹೋಗಿ ಬರೋಣಂತ. ಈಗ ಆ ಪರಮೇಶಿ ಬಿಸಿ ಅಡಿಗೆ ಮಾಡಿದಾನ, ಊಟ ಮಾಡೋಣ ನಡ್ರಿ. ಲೇ ಪರಮ್ಯಾ, ಬಳೆದಲ್ಲಿ ಹಾಕಲೆ ತೊಳ್ಕೊಂಡ್ ಬರ್ತಾನೆ. ಕೈಯ ಕರ್ದ ಪುಳ ವಾಸನೆ ಕರ್ ಅಂತತಿ, ತಿಳಿಸಾರು ವಾಸನೆ ಗಮ್ ಅಂತತಿ. ಬಳೆದಲ್ಲಿ ಹಾಕಲೆ ಗಡಗಡ ಊಟ ಮಾಡೋಣ. ಆಗಲಿ ಶಾಸ್ತ್ರಿಗಳೇ, ನೀವಿರುವ ಹಿತೈಷಿಗಳನ್ನು ನನಗೆ ಒಬ್ಬರೇ ತಾನೆ. ನಡ್ರಿ, ಪರಮೇಶಿ ಬಿಸಿ ಅಡಿಗೆ ಮಾಡಿರ್ತಾನೆ, ಮಾತನಾಡುತ್ತಾ ಊಟ ಮಾಡೋಣ. ಬೆಂಗಳೂರು ಟೇಜಿನಲ್ಲಿ ಬೇರು ಬಿಟ್ಟು ಚಿಕ್ಕಮಗಳೂರು ಟೇಜಿನಲ್ಲಿ ಚಿಗುರು ಹಿಡಿದು ಬಳ್ಳಾರಿಯ ಟೇಜಿನಲ್ಲಿ ಬಳ್ಳಿಯಂತೆ ಹೊಸಪೇಟೆಯಲ್ಲಿ ಒಳಪಂದು ಕಂಡು
ಹೊಸಪೇಟೆಯಲ್ಲಿ ಒಳಪನ್ನು ಕಂಡು ಹುಬ್ಬಳ್ಳಿಯ ಟೇಜಿನಲ್ಲಿ ಹೂವಿನಂತೆ ಅರಳಿ ದಾವಣಗೆರೆ ಟೇಜಿನಲ್ಲಿ ದಾರಿ ದೀಪವಾಗಿ ಹರಿಹರ ಟೇಜಿನಲ್ಲಿ ಅರಹರವೆಂದು ದೀಟೂರು ಟೇಜಿನಲ್ಲಿ ದೀಟೂರು ದಿವಕಾರನಾಗಿ ಮೆರೆದು ಪಮ್ಮನಹಳ್ಳಿಯ ಟೇಜಿನಲ್ಲಿ ಪಾಳೆಗಾರನಾಗಿ ಮೆರೆದು ಈಗ ಮತ್ತೊಮ್ಮೆ ಇದೇ ನಮ್ಮ ಸಾರ್ಥ್ಯ ಟೇಜಿನಲ್ಲಿ 3ನೇ ಬಾರಿ ವಿಷಮಶಾಸ್ತ್ರಿ ಅವತಾರ ಧರಿಸಿ ಬಂದಿರುವ ಈ ವಿಷಮಶಾಸ್ತ್ರಿ ಹೇಗಿದೆ ವಿಷಮಶಾಸ್ತ್ರಿ ಡೈಲಾಗಿನ ಚಮತ್ಕಾರ. ಅಯ್ಯೋ 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 ಇಲ್ಲ ಇದೆಲ್ಲಪ್ಪ, ನಾ ಎಲ್ಲಿ ಬೇಕು ಅಲ್ಲಿ ಹುಡ್ಕೊಳ್ಳಕತ್ತೇನೆ. ಶ್ರೀಮದ್ ರಮಣ ಗೋವಿಂದ ಗೋವಿಂದ, ರಾಮ್ ರಾಮ್ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ತಂದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಪವನಸುತ ವಾಯುಪುತ್ರ, ಬಾಲದಂಡ ಸಾಗರ ಹಾರಿದ ಸಾಹಸಿ ವೀರಾಂಜನೇಯ ಕಾಂತೇಶ, ಎಷ್ಟು ಹೆಸರಿನಿಂದ ನೀನು ಕರಿಬೇಕಪ್ಪ, ಎಷ್ಟು ಹೆಸರಿನಿಂದ ಕರೆದ್ರು ಸಾಲದ. ನಿನಗೆ ಕೋಟಿ ಕೋಟಿ ನಮಸ್ಕಾರಪ್ಪ, ಕೋಟಿ ಕೋಟಿ ನಮಸ್ಕಾರ. ಯಾಕಂದ್ರ ನೀನು ಬಹಳ ಚಮತ್ಕಾರಿ ಅದಿ. ಹೆಂಗಂದ್ರ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯಗೂ ಏನೇನು ಬೇಕೋ ಎಲ್ಲದನ್ನೂ ಕೊಡ್ತಿದ್ದಿ. ಐಶ್ವರ್ಯ, ಸಿರಿ, ಸಂಪತ್ತು, 3-4 ಹೆಂಡತಿಯರು ಏನೇನು ಬೇಕು ಎಲ್ಲ ಕೊಟ್ಬಿಡ್ತಿ. ಆದ್ರ ಏನಾದರೂ ಒಂದು ಕೊರತೆ ಇಟ್ಟಿರ್ತಿ, ಏನಾದರೂ ಒಂದು ಕಷ್ಟ ಕೊಟ್ಟಿರ್ತಿ, ತೊಂದರೆ ಕೊಟ್ಟಿರ್ತಿ, ಏನಾದರೂ ಒಂದು ಮಾಡಿರ್ತಿ. ಉದಾಹರಣೆಗೆ ನಮ್ಮ ಅಗರ್ಭ ಶ್ರೀಮಂತರು ನಮ್ಮ ಊರಿಗೆ ಸಾಹುಕಾರ ಅದಾರಲ್ಲ ಚಲುವರಾಯರು, ಬರೋಬ್ಬರಿ ಹಾರಾಡಿದ್ರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನ್ಯಾಗ ಕೆಲಸ ಮಾಡಕತ್ತೇನೆ ನಾನು. ಅವ್ರು ಅದಾರಲ್ಲ ಅವ್ರಿಗೆ ಎಲ್ಲ ಕೊಟ್ಟಿದ್ದಿ. ಏನ ಸಿರಿ, ಸಂಪತ್ತು, ವಜ್ರ, ವೈಡೂರ್ಯ ಎಲ್ಲದನ್ನು ಕೊಟ್ಟಿದ್ದಿ. ಅದ್ರ ಜೊತೆಗೆ ಅವರು ಶರೀರಕ್ಕೆ ಏನೇನು ಬೇಕಾ, ಕಿವಿ, ಕಣ್ಣು, ಕಾಲು, ಕೈ, ಮೂಗು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲದೂ ಕೊಟ್ಟಿದ್ದಿ. ಆದ್ರೆ ಸ್ವಲ್ಪ ದಾನ ಧರ್ಮಕ್ಕೆ ಕೊರತೆ ಮಾಡಿದ್ವಿ. ಮತ್ತೆ ಅದ್ರ ಜೊತೆಗೆ ತಲೆ ನೆಟ್ಟಿದ್ದಿ. ಆ ತಲೆಗೆ ಸ್ವಲ್ಪ ಬುದ್ಧಿ ಕಡಿಮೆ ಇಟ್ಟಿದ್ದಿ. ಸ್ವಂತ ಬುದ್ಧಿ ಅನ್ನೋದಲ್ರಿ ಆ ಮುಂಡೆದಕ್ಕೆ. ಆ ಪಕ್ಕದಾಗ ಎಳವ್ರದ್ದಂಗ ಅವನ ವಿಷಮಶಾಸ್ತ್ರಿ ಅದನ್ನು ಶಕುನಿ, ಅವನ ಮಾತು ಕೇಳ್ಕೊಂಡು ಅದು ಕುಂದ್ರು ಅಂದ್ರೆ ಕುಂದಿರ್ತೈತಿ, ಎದ್ದಳು ಅಂದ್ರೆ ಎದ್ದಳ್ತೈತಿ. ಒಟ್ಟ ಸ್ವಂತ ಬುದ್ಧಿಯಲ್ಲಿ ನೋಡ್ರಿ ಅದು ಹೇಳ್ದಂಗ ಕೇಳ್ತೈತಿ. ಹೋಗ್ಲಿ ಬಿಡ್ರಿ ಅತ್ತಾಗ ಶಾಂತಿ ಮಾಡಕ್ ಬಂದನಿಗೆ ಊರ್ ಚಿಂತೆರ ಯಾಕಪ್ಪ. ಅದೋ ಅಲ್ಲಿ ಮೂಲ್ಯಾಗ ಅಬಾಬಾಬಾಬಾಬಾಬಾಬಾ ಏನ್ ಜನ ಇಲ್ಲಿ ಜಾತ್ರಾಗ ಬಾಳ ಐತಿ ಮಂದೆ, ನನಗ ಬಾ ಅಂತ ಕರಿತಾರ ಸಂದೆ. ಪ್ರೀತಿ ನನ್ನ ತಲೆ ಆಕರಿಸಿದೆ, ಕೊಡದಂಗಾಗೈತಿ ಶಿಂದೆ. ಇಲ್ಲಿ ಜಾತ್ರಾಗ ಬಾಳ ಐತಿ ಮಂದೆ, ನನಗ ಬಾ ಅಂತ ಕರಿತಾರ ಸಂದೆ. ಇಲ್ಲಿ ಜಾತ್ರಾಗ ಬಾಳ ಐತಿ ಮಂದೆ, ನನಗ ಬಾ ಅಂತ ಕರಿತಾರ ಸಂದೆ. ಪ್ರೀತಿ ಹುಚ್ಚಾಯಿಸಿದೆ, ನನ್ನ ತಲೆ ಆಕರಿಸಿದೆ, ಪ್ರೀತಿ ಹುಚ್ಚಾಯಿಸಿದೆ, ನನ್ನ ತಲೆ ಆಕರಿಸಿದೆ, ಕೊಡದಂಗಾಗೈತಿ ಶಿಂದೆ. ತರಕಾರಿ ತರಕಾರಿ ಯಾರು ಬೇಕು, ತರಕಾರಿ ತಾಜಾ ತರಕಾರಿ ಯಾರು ಬೇಕು, ಪಟಾಪಟ ಬಂದ್ರೆ ಚಟಾ ಚಟ ಕೊಟ್ಟು ಬಿಡ್ತೀನಿ. ಯಾರು ಬೇಕ್ರಿ ತರಕಾರಿ? ಬರ್ತಾಳ ಬರ್ತಾಳ ಹತ್ತಿರ ಬರ್ತಾಳ, ಹತ್ತಿರ ಬಂದು ಮುತ್ತನ್ನು ಕೊಟ್ಟು ಮಾಡು ಅಂತಾಳ, ನನ್ನ ಮಾಡು ಅಂತಾಳ, ಪ್ರೀತಿ ಮಾಡು ಅಂತಾಳ. ಏ ಜರಿ ಜರಿ ಸೀರಿ ಹುಟ್ಟೋರ ನಾರಿ, ಸ್ವಲ್ಪ ತೋರ್ಸು ಹೆಂಗೈತಿ ನಿಂದು ನಿಂದು ನಂದು? ನಿಂದು ಪುಟ್ಟಿ ಒಳಗಿಂದು ಸೊಪ್ಪು ತರಕಾರಿ. ಯಾಕಲೇ ಪಡ ಪೋಕ್ರಿ, ಯಾಕ ಚಂದಾಗಿ ಮಾತಾಡು ಒಂದ್ ಸ್ವಲ್ಪ, ಇಲ್ಲ ಅಂದ್ರ ತೋರ್ಸಬಿಟ್ಟೇನೆ ನನ್ನ ಕೈ ರುಚಿ. ನೋಡು ಏನೋ ನೀನು ಕಾಯಂ ಗಿರಾಕಿ ಅಂತ ಸುಮ್ಮನೆ ಬಿಟ್ಟೇನೆ. ನೋಡು ಬೇಕಾದ್ರ ತಗೋ ತರಕಾರಿ. ಏನು ಕಂಠ, ಅದೇನು ಸೊಂಟ, ನೋಡ್ತಾ ಇದ್ರ ಇಂಥ ಉರಿ ಉರಿ ಬಿಸಿಲಾಗು ಖಾರ ಉಪ್ಪು ಸೊಂಟಿ ಎಲ್ಲ ಅರದಕ್ಕೆಂದು ಮಜ್ಜಿಗೆ ಕೂಡ ಸಣ್ಣ ಕುಡ್ದಂಗೆ ಆಕತಿ. ಆಗ್ಲಿ ಬಿಡು ಮಾದೇವಿ, ಇಷ್ಟೊಂದು ನನ್ನ ಮೇಲೆ ನೀನು
ಅಭಿಮಾನ ಇಟ್ಟಿದ್ಯಾ ಅಂದ್ರ ನನಗೆ ಅಷ್ಟೇ ಸಾಕು. ಅಂದ್ರ ಈ ನಿನಗ ಬ್ಯಾಡೇನು ಹಂಗ ಸ್ವಲ್ಪ ನಿನ್ನ ತರಕಾರಿ ಬೇಡ ಅಂದ್ರ ಈ ಜೀವನ ಹೋಗ್ಬಿಡ್ತೈತಿ ನೋಡ. ಮಾದೇವಿ ಏನು ಮಾದೇವಿ ಏನು ಸ್ವಲ್ಪ ಒಂದು ದಿವಸ ನಿನ್ನ ನೋಡ್ಲಿಲ್ಲ ಅಂದ್ರ ನೋಡ್ಲಿಲ್ಲ ಅಂದ್ರ ನನಗೆ ಒಂದು ದಿವಸ ಊಟನೂ ಸೇರೋದಲ್ಲ, ನಿದ್ದೆನೂ ಬರೋದಿಲ್ಲ, ಏನೇನು ಬರೋದಿಲ್ಲ. ಏನು ನೋಡದಿದ್ರ ನಿನ್ನ ಮುದ್ದಾದ ಮಾರಿ ಅಲ್ಲ, ನಿನ್ನ ಪುಟ್ಟಾಗಿನ ಸೊಪ್ಪು ತರಕಾರಿ. ಹೌದು, ಇವತ್ತು ಏನೇನು ತಂದಿದ್ದಿ ಸೊಪ್ಪು ತರಕಾರಿಯಲ್ಲಿ ನೋಡೋಣ. ಇದೇನು ಮಾದೇವಿ? ಯಾಕೆ ಏನಾತು? ಒಳ್ಳೆ ಹಂಗ ಎಳದ್ ಬೀಗಿಯಾಗ ಕಟ್ಟಿ ಬಿಟ್ಟಿದಿ. ಸೊಪ್ಪಿನ ಸಿವುಡು ಕೈಗೆ ಅಮರಂಗಲ್ಲ ಹಂಗದವ. ಇದೇನು ಬರೀ ನಿನ್ನ ಪುಟ್ಟ್ಯಾಗ ಬರೀ ಸೊಪ್ಪು ಸೆಡಿ ಟಮಟೆ ಹಣ್ಣು ಬರೀ ಇವ ಏನು ಬ್ಯಾ ಯಾಕೆ ದುಡ್ಡನು ಏನು ಇಲ್ಲ? ಶಿವುಡು ಯಾವಾಗ್ಲೂ ದಪ್ಪನ ಇರ್ಬೇಕು. ಯಾಕಂತ ಕೇಳ್ರಿ, ಶಿವುಡು ದಪ್ಪ ಇರ್ಲಿಲ್ಲ ಅಂದ್ರ ನಿಮ್ಮಂತವ್ರು ಬರ್ತಾರ, ಹಿಂಗ ನೋಡ್ತಾರ, ಹಂಗ ಸೀದಾ ಮುಂದಕ್ಕೆ ಹೋಗ್ತಾರ. ಅದಕ್ಕ ಶಿವುಡು ದೊಡ್ಡ ದೊಡ್ಡವೋ ಕಟ್ಕೊಂಡ್ ಬಂದೆ ನೋಡ್ ನಾನು. ಬೇಕಾದ್ರೆ ತಗೋಲ್ಲ, ಭಾಳ ಚಲೋ ಅದಾವ. ಹೌದೇನು ಮಾದೇವಿ? ಎಲ್ಲಿ ನೋಡೋಣ. ಬರೀ ನಿನ್ನವು ದುಂಡನವಾದ ಬರೀ ಯಾಕ ಉದ್ದಂದು ಏನಿಲ್ಲ ತರಕಾರಿ? ಹೋಗ ನೀನ ಮೂಳ ಹಳೆ ಮೂಳ. ಉದ್ದನು ನಾವ್ ಹೆಂಗ್ ಇಟ್ಕೋಬೇಕಾಕತಿ? ಉದ್ದಂದ ಏನಿದ್ರು ನಿನ್ನ ಹತ್ರನ ಇರ್ಬೇಕು. ಏಯ್ ಏನಾತ? ನನ್ನ ಹತ್ರ ಉದ್ದಂದ ಐತಿ, ಅದಕ್ಕ ನಾನು ನಿನ್ನಗೆ ಹೇಳಿದ್ದು. ನೀನು ಕೇಳಿದ್ರ ಬೇಕಾದ್ರೆ ಕೊಡು ಅಂದ್ರೆ ಕೊಡ್ತಾನಿ. ಅಯ್ಯಯ್ಯೋ, ಉದ್ದಂದ ಐತಿ ಅಂದ್ರೆ ಹೌದು ಪರಮೇಶ್, ಯಾವಾಗೂ ನಂಗ ತೋರಿಸ್ಲೇ ಇಲ್ಲಲ್ಲ ನೀನು. ಹುಚ್ಚಿ ಹಳೆ ಹುಚ್ಚಿ ಊಟ ಬಾಯಿ ತೊಳ್ಕೊಂಡು ಮಾತಾಡು. ಇಷ್ಟೊಂದು ಜನ ಸೇರೈತಿ ಇದ್ರಾಗ ಹೆಂಗ ತೋರ್ಸಕ್ ಬರ್ತೈತಿ? ಒಬ್ಬೇಕೆ ನಮ್ಮ ಮನೆಗೆ ಬಾ, ಆರಾಮಾಗಿ ಕುಂದಿರ್ಸ್ಕೊಂಡ್ ನಿಂದಿರ್ಸ್ಕೊಂಡ್ ಎಲ್ಲ ತೋರಿಸ್ತೇನೆ. ಅಂದ್ರ ನೀನು ಉದ್ದನ ಕಾಯೆಲ್ಲ ಮನ್ಯಾಗ ಇಟ್ಟು ಬಂದ್ಬಿಟ್ಟೆ ನೀನು? ಮತ್ತೆ ಅದು ಏನು ಸಣ್ಣದೈತಿ ಏನೋ ಉದ್ದನ ತರಕಾರಿ ಸಣ್ಣದೈಕೆ ಅಂತ ಅಡ್ಡಾಡಕ್ ಹೋಗತ್ತೆ, ಏನ್ ಅಗಲ ಮೇಲೆ ಓದ್ಕೊಂಡು ಅಡ್ಡಾಡಕ್ ಆಗತ್ತೆ ಏನ? ಯಾಕಂದ್ರ ಅವು ಉದ್ದನವ ಇರ್ತಾವ. ನಮ್ಮ ತೋಟದಾಗ ಮನೆ ಮುಂದಿನ ತೋಟದಾಗ ಬೆಳೆಸ್ಯಾವೆ ಎಲ್ಲ ಬರೀ ಉದ್ದನವ. ಹೀರಿಕಾಯಿ, ನುಗ್ಗಿಕಾಯಿ, ಪಡವಲಕಾಯಿ ಇಂಥ ಉದ್ದ ತರಕಾರಿ ನಮ್ಮ ತೋಟದಾಗ. ಅಯ್ಯೋ 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 ಪರಮೇಶಿ, ನೀ ಹೇಳ್ತಾ ಇದ್ದ ಕೇಳಿದ್ರೆ ನನಗಂತ್ರು ಯಾವಾಗ ನೋಡೇನಿ ನಿನ್ ತೋಟ ಅನ್ನಂಗ ಆಗತ್ತೈತ್ ನೋಡ. ನೋಡು, ನಾನು ನಿನ್ ತೋಟ ನೋಡ್ಬೇಕು. ನೀ ತೋಟ ಹೆಂಗ್ ಬೆಳೆಸಿ, ಆ ಕಾಯಿಗಳನ್ನ ಹೆಂಗ್ ಬೆಳೆಸಿ ನಾನು ನೋಡ್ಬೇಕು ಅನ್ಸಕತ್ತೈತಿ. ನೋಡಂಗ ಆದಿತ್ ನಿನಗೆ ಅಂದ್ರ ಇದ ಫಸ್ಟ್ ಏನು? ಹ್ಞೂ ಮತ್ತ ಮುದೇವಿ ಅಲ್ಲ ಮಾದೇವಿ ಬಾಳ ಜ್ವಾಕ್ಯ ಮತ್ತೆ. ಯಾಕಂದ ಕಾಲ್ಮಾನ ಬಾಳ ಸುಮಾರು ಐತಿ. ಈಗ ಫಸ್ಟ್ ಈಸ್ ಬೆಸ್ಟ್ ಅಂತಾರ, ಹೌದಾ? ಈಗ ನಿನ್ ಸೊಪ್ಪು ತರಕಾರಿ ಎಲ್ಲ ನಿಂದು ತಾಜಾನ ಐತೆ ಅದಲ್ಲ? ನೋಡು, ನಿಂದು ತಾಜಾ ಐತೆ ಅಂದ್ರ ನನಗೆ ಅದು ಬೇಕೇ ಬೇಕು, ಯಾರಿಗೆ ಬಿಟ್ಟ ಕೊಡೋದಿಲ್ಲ ನಾನು, ಎಷ್ಟರ ಖರ್ಚಾಗ್ಲಿ. ತಗೊಂಡಂತಿ. ನಾನು ಅಷ್ಟನ ಬೇಕಾದಾಗ್ಲದು ನಾನ್ ನಿನ್ ತೋಟಕ್ ಬಂದು ನಿನ್ ಕಾಯಿ ನೋಡ್ಲೇಬೇಕು. ಒಂದ್ ಕೆಲಸ ಮಾಡು, ನಂಗೆ ಅಡ್ರೆಸ್ ಹೇಳ್ತೀಯ ನಿಮ್ ಮನಿದ್ ಎಲ್ಲಿ ಬರ್ತೈತಿ ಅಂತ. ಓಹೋ, ನನ್ನ ಅಡ್ರೆಸ್ ಬೇಕೇನ? ನೋಡು, ಸ್ವಲ್ಪ ಈ ದಾರಿ ಹಿಡ್ಕೊಂಡು ನೀನ್ ಸೀದಾ ಹೋದ್ರ ನೆಟ್ಟಗೆ ಹೋಗಿ ಎಡಕ್ ತಿರುಗಿ ಮತ್ ಬಲಕ್ ತಿರುಗಿ ಸ್ವಲ್ಪ ತೆಗ್ನೆ ಇಳ್ಕೊಂಡು ಆಮೇಲೆ ಒಂದ್ ಸ್ವಲ್ಪ ತೆಂಬತ್ತೀರ ದೊಡ್ಡದೊಂದು ತಾಜ್ ಮಹಲ್ ಅಂತ ಒಂದು ಬಿಲ್ಡಿಂಗ್ ಕಾಣ್ತೈತಿ. ಅಲ್ಲಿ ನಿಂತ್ಕೊಂಡು ಹೆಡ್ ಕುಕ್ಕರ್ ಪರಮೇಶಿ ಮನಿ ಯಾವುದು ಅಂತ ಕೇಳಿದ್ರೆ ಸಾಕು ನೋಡ, ಸಣ್ಣ ರೋಡ್ ಬಂದು ಹಿಡ್ಕಂತಾವು. ಅಲ್ಲ ನಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ತೋರಿಸ್ತಾರ ಪರಮೇಶಿ ಮನಿ. ಅಲ್ಲ ಇದೇನದು ಕುಕ್ಕರ್? ಯಾಳದ ಕುಕ್ಕರ್ ಅಲ್ಲೇ, ಹೆಡ್ ಕುಕ್ಕರು ಅಂದ್ರ ಆ ಮನ್ಯಾಗ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಯಜಮಾನ. ನಾನೇ ದುಡಿಯನಲ್ಲ, ದುಡ್ಸ್ಕೊಂತಿಲ್ಲ ನಾನು. ಅಡಿಗೆ ಮಾಡೋ ಮನೆ ಯಜಮಾನನ ನೀನೇನು ಅಂತ ಅನ್ಕೊಂಡ್ಬಿಟ್ಟೆ. ಮಾದೇವಿ, ಒಲೆಯಾಗ ಬೂದಿ ನೋಡಿ ಏನು ಇಲ್ಲಪ್ಪ, ಎಲ್ಲ ಗ್ಯಾಸ್ನಾಗ ಅಡಿಗೆ ಮಾಡ್ತೀರಿ. ನಿಮಗೆಲ್ಲ ಗೊತ್ತಾಗ್ಬೇಕು ಮುದೇವಿಗಳಿಗೆ. ಒಲೆ ಬೂದಿ ಇರ್ತೈತಲ್ಲ, ಅದು ಆಕಾಶಕಾರ ಕನಸು ಕಾಣ್ತೈತೆ ಅಂತ ಅದೆಲ್ಲರ ಅಕ್ಕತ್ತೆ. ಹಂಗ ಆಕಾಶಕಾರ ಕನಸು ಕಾಣಬಾರ್ದು. ನಾವೆಲ್ಲ ಯಜಮಾನ್ರಾಗ ಯೋಗ್ಯತೆ ಐತಿ, ನಾವೇನಿದ್ರು ಆ ಮನಿ ಹಾಳು. ಹೌದಾ? ಹಾಗಾದ್ರೆ ಏನೋ ಬಿಚ್ಚಿ ಹೇಳ್ತೀನಿ ಅನ್ನಕತ್ತಿದ್ದ. ಈಗೆಲ್ಲ ಬಿಚ್ಚಿ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತಾನೆ. ಏನ ಬಿಚ್ಚಲ್ಲ ಅಂದ್ರ
ನಾನು ಮನಸ್ಸು ಮಾಡಿದ್ರ ನಿನ್ನ ಯಜಮಾನ ಆಗ್ಬಲ್ಲಿ ನೋಡು. ಏ ಪರಪೋಷಿ ಅಂಡ್ರ ಬೇವರ್ಸಿ ಬಿಕನಾಸಿ ಪರದೇಶಿ ಯಾಕ ಹೆಂಗೈತೆ ಮೈಯಾಗ ಅಂದೆ ಅಲ್ಲು 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 ನೀನೇನಾರ ಅನ್ನು, ನಾನಂತೂ ಬಂಡಿಗೆ ಎಟ್ಟ ನಿಂತು ಬಿಟ್ಟಾನೆ. ನಾನು ಮಾತ್ರ ನಿರ್ದೋಷಿ ನೋಡ. ಆಹಾ ಹೌದೇನು? ಯಾಕೋ ಸಿಟ್ಟಾಗ್ತೀಯ ನನ್ನ ಸರ್ದಾರ? ನೀ ನನ್ನ ಕಾಸಿನ ಸರ, ನನಗೆ ಕೊಡಿಸ್ಬಾರ್ದ ಒಂದು ಮುತ್ತಿನ ಹಾರ? ಆಗ್ಲಿ ಬಾರೆ ನನ್ನ ಪಾಯಸದ ಕ್ಷೀರ, ಸದ್ಯಕ್ಕ ತಗೋ ಈ ಸಿಹಿಯಾದ ಮುತ್ತಿನ ಹಾರ. ಸುಮ್ ನಿಂತ್ಕೊಂಡ್ರೆ ಸೀದಾ ಮೈ ಮೇಗ ಬರ್ತೇನ ಮೂಳ ನೀನ? ನನ್ನ ಕೈಗೆ ಸಿಕ್ಕರೆ ನೀನ, ನನ್ನ ಕೈಗೆ ಸಿಕ್ಕರೆ ನೀನ, ಆಗುತ್ತೇನೆ ಹುಡುಗಿ ಹೈರಾಣ. ಮಸ್ತ ಐತೆ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ನನ್ನ ಕೈಗೆ ಸಿಕ್ಕರೆ ನೀನ, ನನ್ನ ಕೈಗೆ ಸಿಕ್ಕರೆ ನೀನ, ಆಗುತ್ತೈತಿ ಹುಡುಗಿ ಹೈರಾಣ. ಮಸ್ತ ಐತೆ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತೆ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ನನ್ನ ಕೈಗೆ ಸಿಕ್ಕರೆ ನೀನ, ನನ್ನ ಕೈಗೆ ಸಿಕ್ಕರೆ ನೀನ, ಆಗುತ್ತೈತಿ ಹುಡುಗ ಹೈರಾಣ. ಮಸ್ತ ಐತಿ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತಿ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮನೆ ಮುಂದಿನ ಬೋರಿನ ನೀರಿಗೆ ಬರುತ್ತಿ ಪೋರಿ, ಮನೆ ಮುಂದಿನ ಬೋರಿನ ನೀರಿಗೆ ಬರುತ್ತಿ ಪೋರಿ. ವಾರಿಗೆ ಹುಡುಗನ್ನ ನೋಡಿ, ವಾರಿಗೆ ಹುಡುಗನ್ನ ನೋಡಿ, ತಿರುವುಲಿಯಲ್ಲಿ ಮಾರಿ ಭರ್ಜರಿ ಮಾಡುತ್ತಿ ಪೋರಿ, ಭರ್ಜರಿ ಮಾಡುತ್ತಿ ಪೋರಿ. ಹಸ್ತ ನೀ ಹೌವಾರಿ. ಮಸ್ತ ಐತೆ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತೆ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ನನ್ನ ಕೈಗೆ ಸಿಕ್ಕರೆ ನೀನ, ನನ್ನ ಕೈಗೆ ಸಿಕ್ಕರೆ ನೀನ, ಆಗುತ್ತೈತಿ ಹುಡುಗ ಹೈರಾಣ. ಮಸ್ತ ಐತಿ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಸ್ತ ಐತಿ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ ತಿಂದಂಗೆ ಹಣ್ಣ. ಮಾವ ಪರಮೇಶಿ ಮಾವ, ನಾ ಇನ್ನು ಹೋಗಿ ಬರ್ಲೆ? ಟಾಟಾ ಟಾಟಾ ಬಾಯ್ ಬಾಯ್. ಬಾಯ್. ನೂರಾರು ಜನ್ಮದ ಗೆಳೆಯ, ಶೃಂಗಾರ ಸೇವೆಯ ಒಡೆಯ. ನೂರಾರು ಜನ್ಮದ ಗೆಳೆಯ, ಶೃಂಗಾರ ಸೇವೆಯ ಒಡೆಯ. ನಿನ್ನ ಚಂದವು, ನನ್ನ ಚಂದವು, ಅಂತರಂಗ ತುಂಬಿಕೊಂಡ ಮಾತು ಚಂದವು. ಎಂತ ಚಂದವು, ಇದೆಂತ ಚಂದವು, ನನ್ನ ಎದೆಗೂ ನಿನ್ನ ಚಂದವು. ಉದ್ರಿ ಅವ ಮೆಲ್ಗೋಗ
ನಿನ್ನ ದುಂಡನ್ನು ಟಮಟೆ ಹಣ್ಣು ಅಂತೂ ಇಂತೂ ಆ ಬಂಗಾರದ ಚಿನ್ನದ ಪುತ್ಥಳಿನ ನನ್ನ ಬಾಳಿನ ಅರಗಣಿಯಾಗಿ ಮಾಡ್ಕೊಂಡಂಗೆ ಆತು. ಇನ್ಮೇಲೆ ಆಕಿ ನಾನು ಇಬ್ಬರು ಸೇರ್ಕೊಂಡಾಗ ಮಾಡೋದ ಡ್ಯಾನ್ಸ್ ಶಿವಾಯ ನಮ ಶಿವಾಯ. ನಾನಾರು ಯಾರಾಗೋ ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯನ್ನೇ ನನ್ನ ಪಾದದಡಿಯಲ್ಲಿ ತುಳಿದಿಟ್ಟು ಆಳುತ್ತಿರುವ ನನಗೆ ಯಕಚಿತ್ ಇವನ್ಯಾವನಪ್ಪ ಹೊಂದೆ ಅಡ್ಡ ನಿಂತಾನಲ್ಲ. ಹತ್ತೆರಿಕೆ ಹಲ್ಕಟ್ ಹೈದರಾಬಾದ್ ವಿಚಾರಿಸೋ ಇವನು ಯಾರು ಅಂತ. ಅವ ನಿಷೇಧಾಗ ಬಂದವ್ ಕಾಣ್ತೈತಲ್ಲ ಇವು. ಲೇ ಅವನು ತಗಣಿ ಜನ್ಮದಾನ, ಹಿಂದಿನ ಜನ್ಮದಾಗೆಲ್ಲ ತಗಣಿಗೆ ಆಟಿದ್ದೇನ. ನಾವು ನನ್ನ ಬಂಗಾರಿ ನೆನಪಿನಾಗ ಈ ವಿಚಾರ ಮಾಡ್ಕೊಂತ ನಿಂತವಿ, ಬಂದು ಎಲ್ಲ ಲವ್ ಮೂಡ್ ಹಾಳು ಮಾಡಿಬಿಟ್ರಲ್ಲ. ಯಾರಲ್ಲ ರೋಡ್ ನಿಮ್ಮ ಅಪ್ಪಂದ ಎಲ್ಲಿಗಾರ ಹೋಗಕ್ಕ, ಅದೆಲ್ಲಿ ಹೋಗಲ್ಲ, ಇಲ್ಲೇ ಇರ್ತೈತಿ. ನೀನ ಅದ್ರ ಮೇಲೆ ಆಸೆ ಹೋಗ್ಬೇಕು, ನೀನ್ ಎಲ್ಲಿಗೆ ಹೋಗ್ಬೇಕು ಅದನ್ನ ಮಾತು. ಗುರುಗಳೇ ಏನೋ ನಾವು ಎಲ್ಲಿಗೆ ಹೊರಟಿದ್ದೇವೆ ಈಗ? ಹತ್ತೇರಿಕೆ ಹಲ್ಕಟ್ ಹೈದರಾಬಾದ್. ಏನು ಶಿಷ್ಯ, ಸರಿ ಈ ಕಡೆ ಸಮಯ. ಹಾ ಹೇಳಪ್ಪ ದೊಡ್ಡ ಮನುಷ್ಯ. ನಾವು ನಮ್ಮೂರ್ ಕಡೆಗೆ ಹೋಗ್ಬೇಕಾಗಿತ್ತು. ನಮ್ಮೂರು ಇಲ್ಲಿಂದ ಯಾವ ಕಡೆಗೆ ಆಗುತ್ತೆ? ನಿಮ್ಮೂರು ಇಲ್ಲಿಂದ ಹಳ್ಳಿ ಕಟ್ಟಾಗ ಸುಡ್ಗಾಡ್ ಕಡೆಗೆ ಆಗುತ್ತೆ ನೋಡು. ಬೇಕಾದ್ರ ನೀನಾ ಹೋಗ್ಬೇಕು, ಅದು ಕರ್ಕೊಂಡು ಹೋಗ್ ರೋಡು ಕರ್ಕೊಂಡು ಹೋಗ್ತಿ. ಅಷ್ಟು ಗೊತ್ತಾಗಲ್ವೇ ಅಷ್ಟೇ. ನನ್ನನ್ನೇ ಕತ್ತೆ ಅಂತ ಕರೀತಾನಲ್ಲ, ಯಾವನಿರ್ಬೋದು ಇವನು? ಮೈಯಾಗ ಹೆಂಗಾಯ್ತ ನಿನ್ಗೆ? ನನ್ನ ಮೈಯಾಗ ಒಂದು 15-16 ಜವ್ ಒಕ್ಕಂದು ಬುಳ್ಳ ಆಟ ಮಾಡಕತ್ತೇವು, ಬಂದ್ ಬಿಡಿಸ್ತೇನು ಅದಕ್ಕಾಗಿ ಮಾಡಕ ಯಾಡ ಬಿಡಂಗಿ ನನ್ನ ಮಗನೇ. ನಿನ್ನ ಮೈಯಾಗ ಹೆಂಗೈತಲೆ, ಕೈಗಿ ತೊಂದ್ ಕೊಡನ ಕೊಟ್ಟನಪ್ಪ ಅಂದಂಗಿಲ್ಲ, ಕಣ್ಣಿ ಕೋಲ್ ಮಿಂಚೊಡ್ದಂಗ ಸಿಡ್ಲು ಹೊಡ್ದಂಗ ಆಗ್ಬೇಕು ನೋಡಲೇ ಸುಡ್ಗಾಡ್ ಸಿಡ್ಲು. ನಾನು ಸುಡುಗಾಡ್ ಸಿಡ್ಲ ಅಂತ ಗುರ್ತಿಸಿದವರು ಯಾರಪ್ಪ ಇವರು? ನನ್ನ ಹೆಸರು ಈ ಊರಾಗ ಯಾರಿಗೂ ಗೊತ್ತಿಲ್ಲ. ನೋಡೋಣ ಯಾರು ಅಂತ. ಪರ್ಮಿಷನ್ ನೀರಾ? ಅಯ್ಯೋ ನಾನು ಯಾರನ್ನೋ ಅನ್ಕೊಂಡಿದ್ನಲ್ಲೋ ಮರೆ, ತಕ್ಷಣಕ್ಕೆ ಗೊತ್ತ ಸಿಗುವಲ್ಲಿ. ಅಲ್ಲಪ್ಪ ಹೋದ್ಸಲ ಬಂದ ಕರ್ಗಿದ್ದಿ, ಈಗ ನೋಡಿದ್ರೆ ಬೆಳ್ಳ ಕಾಣಕತ್ತಿ. ಎಲ್ಲೋ ಪರ್ಮಿಷನ್ ಹೆಂಗಿದೀಪ? ಹಂಗಲ್ಲಪ್ಪ, ಬೆಳ್ಳ ಕಾಣಕತಿ ಅಂದ್ರ ನನ್ನ ಮೈಯಾಗ ಹೋಗಂದ್ರ ಬಿಳೆದ್ದೆ ಹೋಲತ್ತಮ್ಮ, ಅದಕ್ಕೆ ಬೆಳ್ಳ ಕಾಣಕತ್ತೇನೆ. ಹೌದು, ಅದ್ರಲ್ಲಿ ನಾನಂತೂ ಆರಾಮದನೆಪ್ಪ. ನೀನ್ ಹಂಗದೀಯೋ? ನಾನು ಆರಾಮದನ್ ಪರ್ಮಿಷನ್. ಆದ್ರ ಹೌದು, ಎಲ್ಲಿಗಿದ್ದಲ್ಲಿ ಎಷ್ಟು ದಿವಸ ಕಾಣಲೇ ಇಲ್ಲ. ನಿನ್ನ ಚಿಂತ್ಯಾಗ ನಿಮ್ಮಪ್ಪ ನಿಮ್ಮವ್ವ ಕೂಳು ನೀರು ಹಾಕರಲ್ದಂಗ ಸತ್ತು ಹೋಗ್ಬಿಟ್ಟು ನೋಡಪ್ಪ. 3 ಬಿಟ್ಟು ನಿಂತಾವ ಅಪ್ಪ ನಿಜವಾಗ್ಲೂ ಇದಕ್ಕ ದೇವ್ ಹುಡುಗರದು. ಅಲ್ಲಪ್ಪ, ನಾನು ನಮ್ಮಪ್ಪ ನಮ್ಮವ್ವನ ಕಾಟ ತಾಳ್ಲಾರ್ದ ಊರ್ ಬಿಟ್ಟು ಹೋಗಿದ್ನು ಮರೆಯ. ನಿಮ್ಮಂತಾರ ಏನ್ರ ಒಂದ್ 4 ಜನ ಬಾಳ ಪಡತ್ ನೋಡ. ಅಲ್ಲಲ್ಲಿ ನಿಮ್ಮಂತವ್ರು 4 ಜನ ಇರ್ಬೇಕು ನೋಡಪ್ಪ. ಮಕ್ಕಳು ತಂದೆ ತಾಯಿ ಅವ್ರ 2 ಕೈಲಿ ತಿನ್ನೋದ ಬೇಗ ಶಿವನ ಪಾದ ಸೇರ್ಕೊಂತಾರೆ. ನಿನಗೆ ಹೇಳಕ್ ಬರ್ಲಿಲ್ಲ, ಅವ್ನು ಜೋಕ್ ಮಾರನ್ ಮಾರಿದಂಗ ಅವನ ಜೋಕ್ ಮಾರನ್ ಜೋಳ ಓರ ಅನ್ನೋದಂಗ ನೀನದಿ ನೋಡು. ಗುರುವಿಗೆ ತಕ್ಕ ಶಿಷ್ಯ ಪಾರ್ಜಾತಿ ಆಗಿರ್ಲಿ. ಎಲ್ಲಿ ಹೋಗಿದ್ರಪ್ಪ ಇಷ್ಟು ದಿವಸ? ಹಾ ಹೇಳಪ್ಪ. ಕಮ್ಮಿ ಅಂತ ತಿಳ್ಕೊಬೇಡ ನಮ್ಮನ್ನ. ಬಹಳ ದೊಡ್ಡ ಮನುಷ್ಯನಪ್ಪ ನೀನು. ಅಲ್ಲಪ್ಪ ಪರ್ಮಿಷನ್. ಹಾ ಹೇಳ. ನಮ್ಮಪ್ಪ ನಮ್ಮವ್ವ ಅಂತೂ ಸತ್ತು ಹೋದ್ರು. ಹಾ ಮತ್ ನಿಮ್ಮಪ್ಪ ನಿಮ್ಮವ್ವ? ನಮ್ಮಪ್ಪ ನಮ್ಮವ್ವ ಸುದ್ದಿ ಬರಬೇಡಪ್ಪ.
ಯಾಕಂದಿ ಯಾಕ? ಅವ್ರಿನ್ನೂ ಬರೋಬ್ಬರಿ ಗುಂಡ್ಕಲ್ಲದಂಗ ಅದಾರ. ನಾನು ಅವ್ರನ್ನ ಕಷ್ಟಪಟ್ಟು ದುಡಿದು ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಐತಪ್ಪ. ನೀನು ಅದಕ್ಕೆ ಕಲ್ಲು ಹಾಕ್ಬೇಡ, ಹೋಗ್ಲಿ. ಹೌದು ಸಿಟ್ಲಾ, ಇಷ್ಟು ದಿವಸ ಎಲ್ಲಿ ಹೋಗಿದ್ದಿ, ಏನು ಮಾಡಕತ್ತಿದ್ದಿ, ಒಟ್ಟಿಗೆ ಏನು ತಿಂದಿದ್ದಿ? ಅಲ್ಲ ವಿಚಾರ ಉಣ್ಲೇಬೇಕಲ್ಲ ದಿವಸ. ಏನು ಉಣ್ತಿದ್ದಿ, ಎಲ್ಲಿದ್ದಿ, ಸ್ವಲ್ಪ ಬಿಡಿಸಿರ ಹೇಳು. ರಮೇಶಣ್ಣ, ಅದು ಏನು ಕೇಳ್ತೀಯೋ ಅದೊಂದು ದೊಡ್ಡ ಕತೆ. ಓಟ್ ಸಣ್ಣದು ಮಾಡಿ ಹೇಳಪ್ಪ. ಸಣ್ಣದ್ ಮಾಡಿ ಹೇಳಕ್ಕಾಗಲ್ಲ, ಆದ್ರೆ ಹೇಳ್ತಾನೆ ಕೇಳು. ಹಾ ಹೇಳು. ಊರು ಬಿಟ್ಟು ಹೋದವನ ಸೀದಾ ಧಾರವಾಡಕ್ಕೆ ಹೋಗಿ ಬದುಕಿಗೊಂದು ದಾರಿ ಕಂಡುಕೊಂಡೆ. ಅಲ್ಲೊಂದು ನಾಟಕದ ಕಂಪನಿಯಾಗ, ಫೇಮಸ್ ನಾಟಕದ ಕಂಪನಿ ಪರಮೇಶಣ್ಣ, ನನಗೊಂದು ಕೆಲಸ ಸಿಕ್ಬಿಡ್ತ. ಅಲ್ಲಿ ಕಸ ಹೊಡೆದ ಹೆಣ್ಮಕ್ಳು ಸೀರೆ ತೊಳೆಯೋದ. ಏನು ಮಾತಾಡ್ತೀಯೋ ಪರಮೇಶಣ್ಣ? ಅಂತಂತದಲ್ಲೋ ಮತ್ತೆ ಎಂತದ್ದು? ನಾಟಕದ ಕಂಪನಿಯಾಗ ನನಗೆ ಹೀರೋ ಪಾತ್ರಕ್ಕ ಸೆಲೆಕ್ಟ್. ಅವನಾರ ಗತಿ ಇಲ್ದಾನ ಇರ್ಬೇಕು, ನಿನಗಿರೋ ಪಾತ್ರ ಕೊಟ್ಟ ನಂದು. ಇಂಥವ ನೋಡಿ ನಾವು ಹೀರೋ ಪಾತ್ರಕ್ಕ ಸೆಲೆಕ್ಷನ್ ಮಾಡ್ಕೊಂಡ್ರ, ಅಲ್ಲಿಂದ ಸೀದಾ ಶೃಂಗೇರಿಗೆ ಹೋದ್ಯ. ಅಲ್ಲಿಂದ ಶುರು ಹಾತ್ ನೋಡ, ಹಂಗ ಒಂದ್ರ ಮೇಲ್ ಒಂದು ಬಂದು ಬೀಳಕತ್ತಿದ್ವು ಪರ್ಮಿಷನ್. ಕಲ್ಲಿನೇಟೋ ಏನು ಕೊಳಿ ಬಾಳೆ ನಿನ್ಸಿದ್ದೆ. ಹೇಳ ಮಟ್ಟನ್ರ ಕೇಳು, ಹೇಳು ಮಾರಾಯ. ಔಷಧ ಹುಟ್ಟಿದ್ರೆ ಮಾಡ್ದಂಗ್ ಮಾಡ್ಬೇಡ. ಇಲ್ಲ ತಗ, ನಾವು ಸ್ವಲ್ಪ ಕಿರ್ನಿ ಸೇವಾಗಿರ್ತವೆ, ಹಂಗ ತಿರ್ಗಂಬ್ರಿ ತಲೆ ಹಿಡಿಸ್ತೇವೆ. ಮಾಡಿ ಫೇಮಸ್ ಆಗಿಬಿಟ್ನ. ಹೀರೋ ಪಾತ್ರಗಳು ಒಂದ್ರ ಮೇಲ್ ಒಂದು ಬಂದು ಬೀಳಕತ್ತಿದ್ವು. ಮಾಡಿ 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 ಸುಸ್ತಾಗಿ ಸಿರ್ಸಿ ಮೇಲೆ ಹಸಿ ಈಗ ಸಾರ್ತಿ ಬಂದ ನೋಡ. ಕರೆಕ್ಟ್ ನೋಡು ನೀನ್ ಇಲ್ಲಿ ಊರಾಗತ್ತಾಗ ಬರೋಬ್ಬರಿ ಇದ್ದಿ. ಈಗ ಹೋಗಿ ಮಾಡಿ ತೆಂಗ್ಲಗ ಆಗಿದೆಯಲ್ಲ, ಗೊತ್ತಾಯ್ತು ನೀನು ಮಾಡಿದ್ದೆ ಅನ್ನೋದು. ನನಗೊಂದು ನಮ್ಗೆ ಬೇರೆ ಕಂಡ್ಯಪ್ಪ, ನೀನು ಬಾರ ಇಲ್ಲಿ. ನೀ ನೋಡಿದ್ರೆ ನಾಟಕ ಕಂಪ್ನಿಯಾಗದಂತೆ ನಾನು ಸಿಗ್ಗಾಬಿಟ್ಟು ಟೋಲ್ಗೇಟ್ನಾಗ ಹಿಂಗೆ ಅನ್ಕಂತ ನಿಂತಂಗಾಗಿತ್ತ. ಹೌದಾ? ನೀನು ಅಗ್ದಿ ನಮ್ಮನ್ನ ಕೇಳಾಕ್ ನೋಡಕತ್ತಿದ್ದಿ. ಬೇಡ, ನಿನಗೆ ಒಳ್ಳೆ ಮಾತಿಲ್ಲ ಅಂತ ನೀ ಕೇಳು. ನೋಡಕ್ ನೀನು ನಮ್ಮ ಅಣ್ಣ ಇದ್ದಂಗದಿ. ಇನ್ನು ಮುಂದ ಈ ಮುಚ್ಚಿಡಂತದ್ ಏನು ಇಲ್ಲ. ನೋಡಪ್ಪ, ನಾನು ನಾಟಕದ ಕಂಪನಿ ಮಾಡಿ ಬೇಕಾದಷ್ಟು ದುಡ್ಡು ಮಾಡಿದೆ ನಮ್ಮರಯ್ಯ. ಈಗ ನಾನು ದೊಡ್ಡ ಶ್ರೀಮಂತಗೇನಿ. ಈಗ ಆ ದುಡ್ಡು ಇಟ್ಕೊಂಡು ಒಂದು ಸ್ವಂತ ನಾಟಕದ ಕಂಪನಿ ನಡೆಸ್ಬೇಕು ಅಂತ ಅದನ್ನೇ. ಅದಕ್ಕೋಸ್ಕರ ನನಗೀಗ ಒಬ್ಬ ನಾಟಕದ ಹೀರೋಯಿನ್ ಬೇಕಾಗ್ಯಾಳು ಪರ್ಮಿಷನ್. ನಡೆಸ ತಮ್ಮ, ನೀನು ನಡ್ಸಕ್ ಬೋಲು ಮುಂದದಿ ನಡ್ಸು. ನಾಟಕಕ್ಕೆ ಎದಕ್ಕೆ ಬೇಕಂದ್ರೆ ಹೆಣ್ಮಕ್ಳು ಎದಕ್ಕೆ ಬೇಕು ನಿನಗೆ? ನಾಟಕ ಮಾಡಕ್. ನಾಟಕ ಆಡಕ್ಕೆ ಬೇರೆ ತಿಳ್ಕಂದೆ. ಇರ್ಲಿ ನೋಡಪ್ಪ, ನನಗೊಬ್ಳು ನಾಟಕದ ನಟಿ ಗೊತ್ತದಾಳ, ಭಾರಿ ಸೂಪರ್ ಅದಾಳ. ಆಕಿನ ಕರ್ಕೊಂಬರೋ ಜವಾಬ್ದಾರಿ ನಿಂದು. ಆಕಿನ ಕರ್ಕೊಂಬಂದು ನಿನ್ನ ಹತ್ರ ಬಿಡ್ತಾನಿ. ನೀನ್ ಏಟಾರ ಮಾಡು, ಏಟಾರ ಮಾಡಿಸ್ಕ. ಆಕ್ಟಿಂಗ್ ಆತ ಪರ್ಮಿಷನ್. ನೀನ್ ಅಷ್ಟ್ ಮಾಡ. ನೀನ್ ದುಡ್ಡಿನ ವಿಚಾರ ಏನು ಮಾಡಕ್ ಹೋಗ್ಬೇಡ. ನೀನ್ ಅಷ್ಟ್ ಮಾಡಿಬಿಟ್ರೆ ಬಹಳ ಪುಣ್ಯ ಬರ್ತದ ಪರ್ಮಿಷನ್. ನೀನ್ ಕರ್ಕೊಂಡ್ ಬಂದ್ಬಿಡು. ಆಯ್ತಪ್ಪ. ಈಗ ಹೋಗೋಣ. ಹೆಂಗ್ ಮಾಡೋಣ? ಹಂಗ ಹೋಗೋದ್ ಬೇಡ, ಅಲ್ಲಿ ಹೋಟ್ಲಾಗ ತಿಂಡಿ ಬಿಸಿ ತಿಂಡಿ ರೆಡಿ ಐತಿ, ತಿನ್ಕೊಂಡ್ ಹೋಗೋಣ ಬಾ. ಯಪ್ಪ, ಹೊಟ್ಟೆ ಹಸ್ರ ಚೌಲ್ಟ್ರಿ ಕಲ್ಯಾಣ ಮಂಟಪ ಹುಡ್ಕೊಂಡ್ ಮನುಷ್ಯ ನೀನು ಅಂತಂದ್ರೆ ರೂಪಕ್ಕೆ ಒಂದ್ಸರಿ ತಿಂಡಿ ತಿನ್ನ ಕರಿತಿ, ರೊಕ್ಕ ಕೊಡ್ಲ ಅಂದ್ರೆ ಬಬ್ಬ ನಡಿ. ನನಗೆ ಹೊಟ್ಟೆ ಹಸ್ತಿ, ನಡಿ.
ಗುರುಪಥದಲ್ಲಿ ಹತ್ತಲ ಅಂಧಕಾರ. ಕಣ್ಣಿಗೆ ಕಾಣುವ ಬಣ್ಣದ ಕಣ್ಣದಲ್ಲಿ ಕಾಮ ಕೇಸರಿಗಳಿಗೆ ಅಧಿಕಾರ. ಸತ್ಯ ಎಂಬುದು ತೊತ್ತು ಮಿಥ್ಯೆ ಮೆರೆದಿರುವ ಮರ್ತ್ಯ ಲೋಕದಲ್ಲಿ ರಾವಣರದೇ ರಾಜ್ಯಭಾರ. ಅನ್ಯಾಯ ಅಧರ್ಮಗಳಿಗೆ ಅಂಬಾರಿಯಾದರೆ ಕಲಿಯುಗದಲ್ಲಿ ಕಂಸ ಗೀಚಕರ ಅವತಾರ. ಬದುಕೆಂಬ ಬಂಡಾಟದ ನಾಟಕದಲ್ಲಿ ಒಬ್ಬೊಬ್ಬರದು ಒಂದೊಂದು ಬಗೆ ವಿಚಿತ್ರ ಪಾತ್ರ. ಸಂಪತ್ತಿನ ಆಸೆಗೆ ಸಂಪನ್ನರು ಸುಲಿಗೆ ಮಾಡಿ ಸಿರುವಂತರಗರು ಹಲವರು. ಕಾಮದಾಸೆಗೆ ಕಂಡ ಹೆಂಗಳರ ಅಂಗ ಸುಖ ಬಯಸಿ ಶೀಲಭಂಗ ಮಾಡುವ ಲಂಪಟರ ಹಲವರು. ಅನಾಚಾರ, ವ್ಯಭಿಚಾರ, ಅಪಚಾರ ವ್ಯತಿರಿಕ್ತ ಕಾರ್ಯಗಳು ಜರುಗುವ ಇಂದಿನ ಜಗತ್ತಿನಲ್ಲಿ ಉದಯಿಸುವ ರಸಿಕ ಸೂರ. ಅಪ್ಪಾಜಿ, ನನಗಂತೂ ಇನ್ನು ಮುಂದೆ ನಡೆಯೋದಿಕ್ಕಾಗೋದಿಲ್ಲ. ನಡೆದು ಸಾಕಾಗೋಯ್ತು. ಯಾವುದಾದ್ರೂ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ಹಣ ಖರ್ಚಾಗುತ್ತೆ ಅಂತ ಬಡ್ಕೊತೀರ. ಬೇ ಮಗಳ ಅಲ್ಲವಾ, ಹಣ ಅಂದ್ರೆ ಎಣನು ಬಾಯಿ ಬಿಡ್ತೈತಿ, ಉದ್ರೆ ಎಣ ಬಾಯಿ ತಕ್ಕಂತ ಕುತ್ಕೊಂಡ್ಬಿಡ್ತೈತಿ ಅಲ್ಲವಾ. ಈಗಿನ ಕಾಲದಾಗ 100 ರೂಪಾಯಿ ಕಳಿಸ್ಬೇಕಂದ್ರ ಗಂಡಿನ ಮನೆಗೆ ಹೆಣ್ಣಿನ ಮನೆಗೆ, ಗಂಡಿನ ಮನೆಗೆ ಹೆಣ್ಣಿನ ಮನೆಗೆ 16 ಸತಿ ಓಡಾಡ್ಬೇಕಾಗತ್ತವ, 16 ಸತಿ ಓಡಾಡ್ಬೇಕಾಗತ್ತೆ. ಏನು ಗೊತ್ತೈತಿ? ಓ ಶಾಸ್ತ್ರಗಳೇ, ಹೇಗೆ ಶಾಸ್ತ್ರಗಳೇ? ಏಕೆ ಶಾಸ್ತ್ರಗಳೇ, ನಾನು ಯಾರು ಮುಂದೆ ನಿಮಗೆ ಗೊತ್ತಾಗಲಿಲ್ಲವೇ? ಓಹೋ, ಸಾವುಕರ್ ಚೆಲುವರಾಯರ ಕಿರಿಯ ಪುತ್ರ ಸೂರ್ಯದೇವರು. ಓ, ಸದ್ಯ ಗುರುತಿಸಿದಲ್ಲ, ಅಷ್ಟೇ ಸಾಕು. ಓ, ಏನು ವಿಶಾಲ ಮತ್ತು ನೀವು ಜೊತೆಗೆ ಎಲ್ಲಿಗೆ ಹೊರಟು ಅಂತ ಕಾಣುತ್ತಿದೆ? ಹಾಗೇನಿಲ್ಲ ಸೂರ್ಯ, ಬ್ಯಾಂಕ್ನಲ್ಲಿ ಕೆಲಸ ಇತ್ತು, ಹೋಗಿ ಬರ್ತಾ ಇದ್ವಿ ಅಷ್ಟೇ. ಹೌದಪ್ಪ, ಹಂಗ ಬರ್ತಾನ ಪೂಜಾರಿ ಸುಮೂರ್ತಣ್ಣವ್ರ ಮನೆಗೆ ಒಂದು ದಾಸ ಹುಟ್ಟಿತ್ತ, ಅನ್ಸಪ್ಪರ್ ನಿಂಗಣ್ಣ ಮ್ಯಾನೇಜರ್ ಅವ್ರ ಮನೆಗೆ ಒಂದು 4 ಕರಿಗಾಡಕ್ ಮಾಡಿದ್ರ, ತಿಂದು ಬಂದೆಪ್ಪ, ತಿಂದು ಬಂದೆ. ನೀವು ಕಜರರು. ಅಂತದ್ದು ತಮ್ಮ. ನೋಡು ಸೂರ್ಯ, ನಮ್ಮಪ್ಪ ಯಾವಾಗಲೂ ಹೀಗೆ ಹೋಟ್ಲಿಗೆ ಹೋದರೆ ದುಡ್ಡು ಖರ್ಚಾಗುತ್ತೆ ಅಂತ ಮದುವೆ ಮನೆಯಿಂದ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ನನ್ನ ಸ್ನೇಹಿತ ಮನೆಗೂ ಹೋಗಿದ್ದೆ, ಆದರೆ ಊಟಕ್ಕೆ ಮಾತ್ರ ಅಂತ ಅಲ್ಲ. ಬೇ ಮಗಳ ವಿಶಾಲ, ಈ ಜಾಗ ಭಾಳ ಡೇಂಜರ್ ಐತವ, ಭಾಳ ಡೇಂಜರ್ ಐತೆ. ನೀ ಇಲ್ಲಿ ಭಾಳ ಹೊತ್ತು ನಿಲ್ಲೋದು ಬೇಡ, ನೀನು ಸೀದಾ ಮನೆ ನಡಿ. ನಂದು ಇಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಬರ್ತಾನೆ. ಆಯ್ತು ಅಪ್ಪಾಜಿ. ಯಾಕಂದ್ರೆ ಈಗಿನ ಕಾಲದಾಗ ಯಾರು ನಂಬಾರ್ದವ, ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರ. ಭಾರಿ ಹುಷಾರಿರ್ಬೇಕು. ಸರಿ. ಹ್ಞೂನವ, ಭಾಳ ಎಚ್ಚರ ಇರ್ಬೇಕು. ಅದ್ರಾಗ ಬಸ್ಸು ಕೂತತಿ, ಬುಸ್ ಬುಸ್ ಅಂತದವ, ಅದು ಭಾಳ ಹುಷಾರಿ. ಸರಿ ಅಪ್ಪಾಜಿ. ಸೂರ್ಯ, ನಾನಿನ್ನು ಬರ್ತೀನಿ. ಆಯ್ತು. ಹೋಗ್ಲಿ, ನಾನು ಒಂದು ವಿಚಾರದ ಬಗ್ಗೆ ತುಂಬ ಗೊಂದಲಗೊಂಡ್ರು. ನಿಮ್ಮಂತರ ಗೊಂದಲಗಳಿಗೆ ಪರಿಹಾರ ಒದಗಿಸಿದೆ ವಿಷಮಶಾಸ್ತ್ರೀಯ ವಿಶೇಷ ಕಾಯಕ. ಹೇಳಪ್ಪ, ಅದೇನು ಹೇಳು. ನೋಡಿ ಗುರುಗಳೇ, ಈಗ ನಾನು ಹೇಳೋ ವಿಷಯ ಮನೆಯಲ್ಲಿ ಯಾರಿಗೆ ಗೊತ್ತಾಗೋದು, ಗುಟ್ಟಾಗಿರ್ಬೇಕು, ಗುಟ್ಟಾಗಿ. ಇಂಥ ಗುಟ್ಟಿನ ವಿಚಾರಗಳು ನಮಗೇನು ಹೊಸದ ಸೂರ್ಯ. ಈ ಹಿಂದೆ ನಿನ್ನ
ನಿನ್ನ ಕುತಂತ್ರಗಳಿಗೆ ಕುಮಂತ್ರಗಳನ್ನು ನೀಡಿ ಕುಖ್ಯಾತಿಯ ನಿನ್ನನ್ನು ವಿಖ್ಯಾತಿಗೊಳಿಸಿದ ವೀರಪಟ್ಟ ನನಗೆ ಸಲ್ಲತಕ್ಕದ್ದು ಸೂರ್ಯ, ನನಗೆ ಸಲ್ಲತಕ್ಕದ್ದು. ಹೇಳೋದೇನು ಹೇಳು? ಆಯ್ತು ಗುರುದೇವ, ಈ ಶಿರಸ್ಸು ನಿಮ್ಮ ಪಾದಗಳಿಗೆ ನೋಡಿ. ಇದೇ ಊರಿನ ಬಿಳಿಸೂರು ಎಂಬ ಊರಿನ ಲಕ್ಷ್ಮಣ ಎಂಬ ಅಣ್ಣನ ಆಶ್ರಯದಲ್ಲಿ ಮುರಳಿ ಎಂಬ ಮಾದ ರಕ್ಷಣೆಯಲ್ಲಿ ಒಂದಿನ ಹೂ ಅಂತ ಕಂಗೊಳಿಸಿದ್ದಾಳೆ ನನ್ನ ಮನ ಕದ್ದ ಕನ್ಯೆ ಗಂಗಾ ಅಂತ. ಮಾಡಬೇಕು ಅವಳ ಸಂಘ. ಹೇ ಮೇರ ಏಕ್ ಜಿಂದಗಿ ಜುವ. ನಿನ್ನ ಮಂಜಳಲ್ಲಿ ಅವಳನ್ನು ನಿನ್ನ ಮನವರಗಿಳಿ ಆಯಿಸಬೇಕು. ಅಷ್ಟೇ ತಾನೇ ಸೂರ್ಯ? ಹೌದು. ಸ್ವಲ್ಪ ಹತ್ತಿರ ಬಾ, ಇನ್ನೂ ಸ್ವಲ್ಪ ಹತ್ತಿರ ಬಾ, ಬಹಳ ಜನ ಅದರ. ಹೇಳ್ಬೋದೇವಾ? ಈ ಕಡೆ ಬಾ, ಈ ಕಡೆಗೆ. ನನಗೆ ಹೇಳಕ್ ಸರಿ ಹೋಗಲ್ಲೋ. ಹೇಳ್ಬೋದೇವಾ? ಇಷ್ಟು ಮಾಡು. ಗಂಗಾ ನಿನ್ನ ಸಂಘ ಸೇವರ ಸಂಧ್ಯನಲ್ಲಿ ನೋಡು. ಶಬಾಷ್ ಗುರುದೇವ್, ಶಬಾಷ್. ಗುರುವೆಂದ್ರೆ ನೀವೇ. ನಿಮ್ಮ ಸರಳ ಸೂತ್ರ ಉಪಯೋಗಿಸಿಕೊಂಡು ನನ್ನ ವೀರಹಸ್ತಗಳಿಂದ ಸಾಧನೆಯಲ್ಲಿ ಸಫಲನಾಗುವ ಇನ್ನೊಂದು ಶಿಷ್ಯ ಸೂರ್ಯ. ಬರ್ತೇನೆ ಗುರುಗಳೇ, ಬರುತ್ತೇನೆ. ಸೂರ್ಯ ಸ್ವಲ್ಪ ತಡಿ. ನುಡಿದಂತೆಯೇ ನಡೆದಿದ್ದೀಯ, ಈ ನಾಟಕವನ್ನು ನಡೆಸಿದ್ದೀಯ. ನಮ್ಮ ಆಂಜನೇಯ ಸ್ವಾಮಿ ನಿನಗೆ ಮತ್ತು ಬಸಂತಮ್ಮವ್ಗ ಮತ್ತು ಈ ನಾಟಕದ ಮ್ಯಾನೇಜರ್ ನಿಂಗಣ್ಣನವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಹೋಗಿ ಬಾ. ಬರ್ತೇನೆ. ಅಣ್ಣ ಮೋಹಿಸಿ ಮದುವೆಯಾಗಬೇಕೆಂದಿರುವ ಹೆಣ್ಣನ್ನೇ ಅವನ ತಮ್ಮ ಆಸೆ ಪಟ್ಟು ಅತ್ಯಾಚಾರವೆಸಗಲು ಹೊಣೆಯಾಗುತ್ತಿದ್ದಾನೆ. ಪಾಪ ಪಾಪ ಈ ಮೂರ್ಖ ಸೂರ್ಯನಿಗೇನು ಗೊತ್ತು ಗಂಗಾ ತನ್ನ ಅಣ್ಣನ ಪಾಲಿನ ಅಣ್ಣು ಎಂದು. ಸೂರ್ಯನಿಂದ ಗಂಗಳ ಶೀಲ ಸುಡುವಂತೆ ಮಾಡಿ, ಸೂರ್ಯನಿಂದ ಗಂಗಳ ಶೀಲ ಸುಡುವಂತೆ ಮಾಡಿ ಚಂದ್ರವಿನ ಲಗ್ನಕ್ಕೆ ವಿಘ್ನ ತಂದೊಡ್ಡಬೇಕು. ನಂತರ ಸಮಯ ಸಾಧಿಸಿ ನನ್ನ ಏಕೈಕ ಸುಪುತ್ರಿ ವಿಶಾಲಳನ್ನು ಚಂದ್ರವಿಗೆ ಕೊಟ್ಟು ಮದುವೆ ಮಾಡಬೇಕು. ಒಟ್ಟಾರೆ ನನ್ನ ಜೀವನದ ಮಹದಾಶಿ ಒಂದೇ ಸಾವುಕರ್ ಚಲೋರರ ಅರಮನೆಯ ರಾಣಿಯನ್ನಾಗಿ ಮಾಡಬೇಕು. ನನ್ನ ಮಗಳನ್ನು ಸಾವುಕರ್ ಚಲೋರರ ಅರಮನೆಯ ರಾಣಿಯನ್ನಾಗಿ ಮಾಡಬೇಕೆಂಬುದೇ ವಿಷಮಶಾಸ್ತ್ರೀಯ ನಿಕಟ ಬಯಕೆ. ಹೇಗಿದೆ ವಿಷಮಶಾಸ್ತ್ರೀಯ ಕುತಂತ್ರ ಕುಟಿಲ ಬುದ್ಧಿಯ ಚಮತ್ಕಾರ.
ಶ್ರೀ ಮಾರುತಿ ಕುಶನ್ ವರ್ಕ್ಸ್ ದಾವಣಗೆರೆ ಓನರ್ ಆದಂಥ ಶ್ರೀ ಮಾರುತಿ ಅವರು ಈ ನಾಟಕದ ಕಂಪನಿಗೆ 10,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ನಾಟಕಕ್ಕೆ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಅಂಕಸಾಪುರದ ನಿಂಗಪ್ಪನವರಿಗೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವನವರ ಆಶೀರ್ವಾದದಿಂದ ಹಾಗೂ ದೇವರ ಕೃಪೆಯಿಂದ ಇಂಟರ್ವ್ಯೂ ಪಾಸ್ ಆಯಿತು. ಫಸ್ಟ್ ಕ್ಲಾಸಿನಲ್ಲಿ MA ಪಾಸ್ ಆಗಿರುವ ನನಗೆ ಕಾಲೇಜಿನಲ್ಲಿ ಉಪನ್ಯಾಸಕರ ವಿದ್ಯೆ ದೊರಕುವುದು ಖಂಡಿತ. ಯಾರು ಯಾರು ನೀವು? ಯಾರಂತ ನೀವೇ ಗುರುತಿಸಿ ನೋಡೋಣ. ಓ ವಿಶಾಲ, ರೇಷ್ಮೆಯ ಸ್ಪರ್ಶದಿಂದ ಸುಖ ನೀಡುವ ನಿನ್ನ ನೀಲಕರಗಳನ್ನು ಮುಟ್ಟಿದಾಗ ನಿನ್ನ ಕಂಠ ಸಿರಿಯನ್ನು ಕೇಳಿ ನೀನು ಯಾರಂತ ಗುರುತಿಸಿದ ಗಮಾರ ನಾನಲ್ಲ ವಿಶಾಲ. ನೋಡಿ, ನೀವು ಗಮಾರ ಅಲ್ಲ ರಾಜ್ಕುಮಾರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು, ಏನಿವತ್ತು ರಾಯರು ತುಂಬ ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದೀರಲ್ಲ? ನಾನು ಆಗಾಗ ಹೇಳ್ತಿರಲ್ಲ ವಿಶಾಲ, ಹೌದು ವಿಶಾಲ, ನಾನು ಆಗಾಗ ಹೇಳ್ತಿರಲ್ಲ ವಿಶಾಲ, ನಾನು ಇಂಟರ್ವ್ಯೂ ಪಾಸ್ ಆಯಿತು. ನನಗೆ ಕಾಲೇಜಿನಲ್ಲಿ ಲೆಕ್ಚರ್ ನೌಕರಿ ಸಿಗೋದು ಗ್ಯಾರಂಟಿ. ಇನ್ನು ಮುಂದೆ ಸುಖವಾಗದ ಸದಾ ಶಾವದಿಗೆ ಬಂದಿತ್ತು. ಮುರುಳಿ, ನೀವು ಸದಾ ನಿಮ್ಮ ಮನಸ್ಸಿನಲ್ಲಿ ಗೌರವಿಸುವ ಆ ಮಹಾತ್ಮ ಯಾರು? ನಾನು ಆಗಾಗ ಹೇಳ್ತಿರಲ್ಲ ವಿಶಾಲ, ನನ್ನನ್ನು ಸಾಕಿ ಸಲಿಗೆವರು ಲಕ್ಷ್ಮಣ ಮಾವ ಅಂತ. ಶಿಷ್ಯ ಗುರುಗಳೇ, ಆಗೋದಿಲ್ಲಪ್ಪ, ಇನ್ನು ಮುಂದೆ ನಮ್ಮ ಕೈಯಲ್ಲಿ ತೊಡಕೊಳ್ಳೋಕ್ಕಾಗದೇ ಇಲ್ಲ ಶಿಷ್ಯ. ಅಯ್ಯ, ಏನು ಹೇಳ್ತೀವಿ ಅದನ್ನ? ರಸ್ತೆ ಮೇಲೆ ಹೊಂಟಾಗ ಝಣ್ ಝಣ್ ಅಂತ ಬಳಿಸದ್ದು, ಗಲ್ ಗಲ್ ಅಂತ ಗೆಜ್ಜಿಸದ್ದು ಏನ್ರ ಕೇಳಿಸ್ತ ಅಂದ್ರ ಅತ್ತಾಗ ತಿರುಗಿ ನೋಡಿದವನ ಹೆಂಗ್ಯಾರ ಎತ್ತಗರ ಆಗಿ ಮತ್ತೇನೇನಾದ್ರೂ ಮಾಡಂಗಾಗಿ ಬಿಡ್ತೋ ಶಿಷ್ಯ. ಏನೇನಾಕತ್ರಿ? ಮೊನ್ನೆ ಹಿಂಗಾಗಿ ಅವಸರದಾಗ ಸೀರೆ ಉಟ್ಕೊಂಡು ತೊಪ್ಸಿ ಕಂಡಿನ ಉಚ್ಕೊಂಡು ಬಿಟ್ಟಿದ್ನು. ಅದರಿಂದ ತಪ್ಪಿಸ್ಕೊಂಡು ಬರೋದ್ರೊಳಗ ಹಕ್ಕಿ ಪ್ಯಾಂಟು ಎಲ್ಲ ಹರ್ಕೊಂಡು ಹೋಗಿ ಬೀದಿಯಾಗಿನ ನಾಯಿಗಳೆಲ್ಲ ಭೌ 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 ಅಂತ ಬಗಳಿಗಿಂತ ಬೆನ್ನು ಎತ್ತಿ ಬಿಟ್ಟದ್ದು ಶಿಷ್ಯ. ಕೆಲಸ ಮಾಡಿರಿ ಶಿಷ್ಯ. ಅಲ್ಲೋ, ಈ ಹೋಟೆಲ್ನಾಗ ಪಾರ್ಕ್ನಾಗ ಹುಡುಗರು ಹುಡುಗಿಯರು ಕುತ್ಕೊಂಡು ಅವ್ರ ಭಯಾಗ ಇವರು ಇವ್ರ ಭಯಾಗ ಅವರು ಇಡೋದು ನೋಡಿದ್ರ ಏನ್ರಿ ಅದು? ಐಸ್ ಕ್ರೀಮ್ ನೋಡಿದ್ರ ಹಂಗ ನನಗೂ ಆಸೆ ಆಗಿ ಥಟ್ 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 ಅಂತ ಅನ್ಕಕ್ ಶುರುವಾಗ್ಬಿಡ್ತೋ. ಏನ್ರಿ ಗುರುಗಳದು? ಮೈಯಾಗ ಬೆವರು, ಬೇರೆ ಏನು ಅಲ್ಲಪ್ಪ ಶಿಷ್ಯ. ಏನು ಮಾಡೋದು? ಒಟ್ಟು ನಮ್ಮ ಹಣೆ ಬರದೊಳಗ ವಯಸ್ಸು 27 ತುಂಬಿದ್ರು ಒಪ್ಪತ್ತಿನ ಊಟ ಮಾಡಿ ಹಾಕಿ ಸುಪ್ಪತ್ತಿಗೆ ಮೇಲೆ ಮಲ್ಗಕ್ಕ ಒಂದು ಹೆಣ್ಣು ಸಿಗಬಲ್ದು ಅಂತಂದ್ರ ನಮ್ಮ ಹಣೆ ಬರದಾಗ ಏನಿದ್ದಿತ್ತು? ಅಯ್ಯೋ ವಿಧಿಯೇ, ಅಯ್ಯೋ ದುರ್ವಿಧಿಯೇ. ಸಿಕ್ಕಾಬಿಡ್ರಿ ಗುರುಗಳೇ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ಆತು ಬಿಡಪ್ಪ, ಇಷ್ಟು ದಿವಸನ ತಡ್ಕೊಂಡವಂತ ಇನ್ನ ಸ್ವಲ್ಪ ದಿನ ತಡ್ಕೊಂಡ್ರ ಆತು. ಏನಪ್ಪ, ಊರಿಗೆ ಮೀರಿ ದೊಡ್ಡ ಮನುಷ್ಯರು ಏನೋ ತುಂಬಾ ವಿಚಾರದ ಮುಳುಗಿದಿರಲ್ಲ, ಏನು ಸಮಾಚಾರ? ಬಾರಪ್ಪ ಪರಮೇಶಣ್ಣ, ನೀನು 100 ವರ್ಷ ಆಯಸ್ ನೋಡ ನಿಂದ ವಿಚಾರ ಮಾಡಕತ್ತಿದ್ವೋ ಪರಮೇಶಣ್ಣ. ಅಲ್ಲಪ್ಪ, ನಾಟಕದಕ್ಕ ಒಬ್ಬ ಹೀರೋಯಿನ್ ಬೇಕು ಅಂತಿದ್ವಲ್ಲ, ನೋಡಿದೆ ಪರಮೇಶಣ್ಣ? ಅದು ಆತಲೆ ಸುಡ್ಗಾಡ್ಸಿಡ್ಲ ಆ ಹೀರೋಯಿನ್ ನನಗೆ ಸಿಕ್ಕಾಬಿಡು. ಈಗ ಐತಲ್ಲಪ್ಪ ಸುಡ್ಗಾಡ್ಸಿಡ್ಲ. ಹೇಳಪ್ಪ, ಸುಡುಗಾಡಿಸಿಡ್ಲ. ಸ್ಟಾಪ್ 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 ಸ್ಟಾಪ್. ಯಾಕ? ನೋಡಪ್ಪ ಪರಮೇಶಣ್ಣ, ನಿನಗೊಂದು ವಿಚಾರ ಹೇಳ್ತಾನೆ ಕೇಳು. ನಾವು ದೊಡ್ಡ ಸ್ಟಾರ್ ಆದಮೇಲೆ ನನ್ನ ಹೆಸರನ್ನ ಸುಡುಗಾಡು ಸಿಡ್ಲ ಅನ್ನೋದ್ರ ಬದಲಾಗಿ ಸನ್ಯಾಸಿ
ಅಂತ ಬದಲು ಮಾಡ್ಕೊಂಡೆವಪ್ಪ. ಸನ್ಯಾಸಿ ಹಾ ಇದೆ ಅಂತ ಹೇಳ್ತಾರ ನಮ್ಮ ಹೆಸರು. ಏ ಏ ಕಾವಿ ಬಟ್ಟೆ ಇಲ್ಲದ ಮತ್ತೆ ಕಾವಿ ಬಟ್ಟಿ ಅದಕ್ಕೋ ನಮ್ಮ ಹೆಸರದು. ಹೆಸರು ಅಷ್ಟ. ಶಾರ್ಟ್ ಆಗಿ ಸ್ವೀಟ್ ಆಗಿ ಸನ್ಯಾಸಿ. ಓಹೋ ಏನಂದವಪ್ಪ? ಇದಕ್ಕ ಹಿರಿಯರು ಏನಂತಾರ ಗೊತ್ತಾ? ಹಂಗ ಕರಿಬೇಕು ನೋಡ. ಸುಡ್ಗಾ ಸಿಟ್ಲ ಅಂತ ಕರೆಯಂಗಿಲ್ರಿ. ಇದನ್ನ ನಿಮ್ ಗುರುಗಳು ಹೇಳಿದ್ರೇನು? ನಮ್ಮ ಗುರುಗಳು ಏನ್ ಹೇಳ್ಯಾರ ಗೊತ್ತಾ? ಬೆಳೆ ಮೇಷ್ಟ್ರು ಲೇ ಚಪ್ಪರ್ನ ನಮಗನೇ ಹುಚ್ಚರು ಸಂತೆಗೆ ಹೋಗ್ಬೇಡಲೇ, ಹುಚ್ಚುಳ ಮಕ್ಕಳು ನಂಬೇಡ ಅಂತ ಹೇಳಿದಾರ. ಹುಚ್ಚರು ಮಾಡಿದಂಗೆ ಮಾಡ್ತೀರಲ್ಲ ಅಂದ್ರ ನಿನಗೀಗ ಸನ್ಯಾಸಿ ಅಂತ ಕರಿಬೇಕೇನಪ್ಪ? ಸನ್ಯಾಸಿ ಅಂತಾನ ಕರಿತೇನೆ ಬಿಡು. ಈ ಪದನ ಜನ ಏನಾರ ಕೇಳಿಬಿಟ್ರ ಬಿಡ್ತಾರ ಬೇರೆ ಜಾಗದಿಂದ ಸನ್ಯಾಸಿ ಅಂತ. ಇದಕ್ಕ ಏನಂತಾರ ಅಂದ್ರೆ ಹಿರಿಯರು ಹಾಲು ಕುಡಿಯೋತಿಗೆ 16 ಬುದ್ಧಿ ಅಂತಾರ. ಅಲ್ಲಪ್ಪ, ತಂದೆ ತಾಯಿ ಇಟ್ಟ ಹೆಸರ ಚೇಂಜ್ ಮಾಡ್ಕೊಂಡ ಕೊಟ್ಟಿಲ್ಲ, ಅವಾಗ ಹೋಲಿ ಬಿಡೋದಲ್ಲ ಸನ್ಯಾಸಿ ಅಂತ ಕರಿತೇನೆ. ಮುಂದೆ ಈಗ ಹೀರೋಯಿನ್ ಅದಾಳಲ್ಲ, ನಾನೊಂದು ಹೀರೋಯಿನ್ ನೋಡಿದ್ದೇನೆ ಅದಾಳ. ಏ ನಿಧಾನ, ಎಷ್ಟು ಆಸೆ ಬರ್ಬೇಕದಿಯೋ ಮರಿ ನೀನು ಹೀರೋಯಿನ್ ಅರ್ಜೆಂಟ್ ಬೇಕು ಪರ್ಮಿಷನ್. ತಡ್ಕಡ್ರಿ ಯಾಕೆ ಹಂಗೆ ಮಾಡ್ತೀರಿ ಅಂದ್ರ ಆಕಿ ನಿಮಗೆ ದಕ್ಕದಲ್ಲ ಬಿಡಿ, ಅಟಕದಲ್ಲ ಆಕಿ. ಯಾಕೋ ಪರ್ಮಿಷನ್ ಯಾಕೋ? ಆಕಿದು ಬಹಳ ದೊಡ್ಡದೈತಪ್ಪ. ಏನು ಡಿಮ್ಯಾಂಡ್? ಏನು ಪರ್ಮಿಷನ್? ಆಕಿ ಡಿಮ್ಯಾಂಡ್ ಡೈಮಂಡ್ಗಿಂತ ದೊಡ್ಡದಿದ್ರು ಅಡ್ಡಿ ಇಲ್ಲ, ನನಗೆ ಹಾಕಿನ ಬೇಕು ನೋಡು. ಏ ಎಲ್ಲ ತ್ವರ್ತಾ ನಿಂತಾನಪ್ಪ ಇವನು. ಪರ್ಮಿಷನ್ ಬಗ್ಗೆ ಏನು ಚಿಂತೆ ಮಾಡಬೇಡ. ಹಾ, ನನಗೆ ದುಡ್ಡು ಸಿಕ್ಕರೆ ಸಾಕಪ್ಪ, ಏನ್ರ ಯಾಕೆ ಮಾಡ್ಕೇಳ್ರಿ. ಪರ್ಮಿಷನ್ ಹಾ, ನೀನು ದುಡ್ಡಿನ ಚಿಂತೆ ಮಾಡಕ್ ಹೋಗ್ಬೇಡ. ಅಡ್ವಾನ್ಸ್ ಕಮ್ಮಿ ಕೊಡ್ರಿ ಗುರುಗಳೇ, ನಂಬಕ್ಕಾಗಲ್ಲ. ಯಾರನ್ನ ಕಳ್ಳರು ನಂಬಿದ್ರು ಕುಳ್ಳನ್ ನಂಬಕ್ಕಾಗಲ್ಲ ಅಂತ ಯಾವ್ದಲ್ಲ. ಇರ್ಲಿ ಪರವಾಗಿಲ್ಲ, ಅವ ನಮ್ಮ ದೋಸ್ತ್ ಅದನ, ಕೊಡೋಣಂತ, ಏನು ತೊಂದರೆ ಇಲ್ಲ. 1 2 3 4 5 ಪರ್ಮಿಷನ್ 50,000 ರೂಪಾಯಿ ದುಡ್ಡು ಐತಿ. ಬುಕ್ ಮಾಡೋದು ಮಾತ್ರ ಬಿಡ್ಬೇಡ. ನಾ ಇಷ್ಟು ದುಡ್ಡು ಯಾವಾಗ ನೋಡಿಲ್ಲ, ಆದ್ರೂ ಜನಕ್ಕೆ ತೋರ್ಸೋದಿಲ್ಲ, ಕದ್ಕೊಂಡು ಹೋಗ್ಬಿಡ್ತಾರೆ ಇವನ್ನ. ಯಾಕಂದ್ರೆ ಒರಿಜಿನಲ್ ನೋಟ್ ಇವು, ಗೌರ್ಮೆಂಟ್ ನೋಟ್ ನೀ ಕೊಟ್ರ ನೋಟ. ಪರ್ಮಿಷನ್ ಆತಪ್ಪ, ನಾನು ಬರ್ಲೆ ಕರ್ಕೊಂಬಂದು ಬಿಡ್ತಾನೆ. ಸಾಕನ್ನ ಮಠ ಮಾಡ್ರಿ ಪ್ರಾಕ್ಟೀಸ್ ನಾಟಕದ. ಏನೋ ಬರ್ಲೆ? ಮತ್ತ ಏ ಇಲ್ಲಪ್ಪ, ನೀನು ನಿಮ್ಮ ಗುರುನ ಮಾತು ಮಾರ್ತು ಶಿಷ್ಯನ ಮಾತು ಮರೆಯಂಗಿಲ್ಲಪ್ಪ. ಅಷ್ಟು ಒರಿಜಿನಲ್ ಶಿಷ್ಯ, ಅಷ್ಟು ಒರಿಜಿನಲ್ ಗುರು. ಕಳ್ಳ ಗುರು ಸುಳ್ಳು ಶಿಷ್ಯ. ಬರ್ಲೆ? ಆಯ್ತು ಬರ್ತೇನೆ. ಶಿಷ್ಯ ಅಂತೂ ನಮಗೆ ಹೀರೋಯಿನ್ ಸಿಕ್ಕಂಗಾತ್. ಇನ್ಮೇಲೆ ಸಿಕ್ಕಂಗಾಯ್ತ್ರಿ. ಇನ್ಮೇಲೆ ನಾಟಕ ಶುರು ಮಾಡದ ಕಂಪ್ನಿ ಮಾಡದ. ಈ ಮುಖನ ಎಲ್ಲೋ ನೋಡ್ದಂಗೆ ಕಾಣಿಸ್ತಲ್ಲ, ಎಲ್ಲಿ ನೋಡಿರ್ಬೋದು ಅಂತಾನೆ. ಅಲ್ರಿ, ನನ್ನ ಮುಖದಾಗ ಏನು ಕರಡಿ ಕುಣಿತಾವೇನು? ಮಿಕ್ಕಿ 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 ನೋಡ್ಕೊಂತ ನಿಂತಿರಲ್ಲ. ಏ ತಮ್ಮ ಚಂದ್ರಮಂತ ಅಂತ ನಿನ್ನ ಮುಕ್ತಾಗ ಕುಡಿತಿರೋದು ಕರಡಿ ಅಲ್ಲೋ, ಕರಡಿ ಅಲ್ಲ ಮತ್ತೇನು? ಡಿಸ್ಕೋ ಶಾಂತಿ, ಜೈಮಾಲಿನಿ, ರಚಿತಾ ರಾಮ್, ಮಾಲಾಜಿರೆಲ್ಲ ಸೇರ್ಕೊಂತ ಕ್ಯಾಮ್ರಾ ಡ್ಯಾನ್ಸ್ ಮಾಡಕ್ ಹಚ್ಬಿಟ್ಟಾರ. ಅದಕ್ಕ ನೋಡ್ರಿ, ನಿಮ್ ಮುಖದಾಗ ನೋಡ್ರಿ, ಸಾಕ್ಷಾತ್ ದೇವೇಂದ್ರನೇ ಬಂದು ಕ್ಯಾಬ್ರೆ ಡ್ಯಾನ್ಸ್ ನೋಡ್ಕೊಂತ ನಿಂತನಲ್ರಿ ಸ್ವಾಮಿ. ಹೌದಪ್ಪ ತಮ್ಮ, ಕ್ಯಾಬ್ರೆ ಡ್ಯಾನ್ಸ್ ನೋಡಕ್ ಪುಕ್ಕಟೆ ಸಿಕ್ತತಿ ಅಂದ್ರ ದೇವೇಂದ್ರ ಯಾಕ ಜೊತೆಗೆ ನಾರ್ದಾನು ಬಂದು ನೋಡ್ತಾನ. ಬರ್ತಾನ ಸ್ವಾಮಿ. ಕ್ಯಾಬ್ರೆ ಡ್ಯಾನ್ಸ್ ನೋಡೋದು ಅಂತಂದ್ರೆ ಸುಮ್ಮನೆ ಅಲ್ರಿ, ಚಾರ್ಜ್ ಹಾಕತ್ರಿ. ಅದಕ್ಕೆ ಚಾರ್ಜ್ ತೆಗಿರಿ, ದುಡ್ಡು ತೆಗಿರಿ. ಬರ್ರಿ. ಇವನಿಗೆ ನಮ್ಮ ಪೂರ್ಣನು ಗೊತ್ತಿಲ್ಲ. ಇವನಿಗೆ ಏನಾರ ಮಾಡಿ ಬ್ಲೇಡ್ ಹಾಕಿ ಬ್ಲಪ್ ಮಾಡಿ ಕೈ ಬಿಡ್ಬೇಕು. ಏ ತಮ್ಮ, ಹೋಗ್ಲಿ ನಿಂದು ಯಾವೂರಪ್ಪ ತಮ್ಮ? ನಮ್ದು ತೆಗ್ಗಿನಕೇರಿ ಮೇಲೆ ದಿಬ್ಬದಳ್ಳಿ ಅಂತ ನೋಡ್ರಿ ನಮ್ಮೂರು. ಓಹೋ ಅದೇ ಏನ್ ನಿಮ್ಮೂರು? ಅದ ನೋಡ್ರಿ. ಹೌದಾ? ತೆಗ್ಗಿನಕೆರೆ ಇಳಿಯಾಕಂತಂದು ಇದ್ದಿಂದ
ಅಲ್ಲಿಂದ ನೀವು ಬರ್ಬೇಕಾದ್ರ ನಿಮ್ಮ ದಿಬ್ಬಳಿಗೆ ಬಂದವಾಗ ನೋಡತ್ತಮ್ಮ ನಾ ಅಲ್ಲೇ ನೋಡ ನೀನು. ಕರೆಕ್ಟ್ ರೀ ಸಮಯ. ನೀವು ಯಾವಾಗ ತಗ್ಗಿನಿಕೇರಿಗೆ ಹಿಂಗೆ ಮಾಡ್ಕೊಂತ ಇಳಿಯಕ್ಕೆ ಬಂದಿದ್ರಲ್ಲ ಹಿಗ್ಗಿನಿಂದ, ಅವಾಗ ಕಾಲು ಜಾರಿ ಕೊಳಚಾಗ ಬಿದ್ದು ಎದ್ದೇಳಕ್ಕಾದ್ರೆ ಒದ್ದಾಡ್ತಿದ್ರಿ. ಅವಾಗ ನಿಮ್ಮನ್ನ ಕೈ ಹಿಡಿದು ಎತ್ತಿದವನ ನಾನು. ಏ ತಮ್ಮ, ನೀ ತಪ್ಪು ತಿಳ್ಕೊಂಡಿ, ಬಾ ತಪ್ಪು ತಿಳ್ಕೊಂಡಿ. ನಿನಗೇನು ನಮ್ಮ ಪುರಾಣ ನಿನಗೆ ಗೊತ್ತಿಲ್ಲ ನಾವೇನೇನು ಮಾಡವಿ ಅನ್ನೋದು. ಹೇಳ್ರಿ. ಆ ಮರದಾಗ ನನಗೆ ತುಂಬಾ ಅನುಭವ ಐತಿ. ಹೌದೌದು. ದಿಬ್ಬಳ್ಳಿ ಕುಡ್ದಾಗ ನುಗ್ಗೋದು ಗೊತ್ತು, ತೆಗ್ಗಿನ ಕೆರೆ ಇಳಿಯಾಕಂತಂದು ಹಿಂಗಿಗ್ನಿಂದ ಬಂದು ನಿಮ್ಮ ದಿಬ್ಬಳ್ಳಿ ಹತ್ತೋದು ಗೊತ್ತಾಯ್ತು ನನಗೆ. ಹೋಗ್ಲಿ ತಮ್ಮ, ಶಿಷ್ಯ ತಮ್ಮ ಹೋಗ್ಲಿ. ನಿಮ್ದು ಲಗ್ನ ಆಗೈತೆ ಏನಪ್ಪ? ನಮ್ದು ಇನ್ನೂ ಲಗ್ನ ಆಗಿಲ್ರಿ. ನಾವು ಪ್ಯೂರ್ ಬ್ಯಾಚುಲರ್. ಅದಕ್ಕೆ ನಿಮಗೆ ಅನುಭವ ಕಮ್ಮಿ ನೋಡಪ್ಪ. ಯಾವ ಅನುಭವ ರೀ? ಲಗ್ನ ಆದ್ಮೇಲೆ ಏನು ಅನುಭವಿಸ್ತೀಯ? ಅದು ಅಂದ್ರ ಬದುಕಿನ ಅನುಭವ. ತಮ್ಮ, ಲಗ್ನ ಆದ್ರ ಸ್ವರ್ಗದಾಗ ಜಾಗ ಸಿಗೋದು. ಲಗ್ನ ಆದ್ರ ಪೂರ್ವ ಕರ್ಮದಿ ಪಾಪ ತೊಳೆಯೋದು. ಲಗ್ನ ಆದ್ರ ಲಕ್ಷ್ಯ ಶಿಕ್ಷೆ ಮೋಕ್ಷ ಎಲ್ಲ ಐತಲ್ಲ ತಮ್ಮ. ಮತ್ತೆ ನೀ ಲಗ್ನ ಆಗ್ತಿಲ್ದ ಹೇಳು. ಅಲ್ರಿ, ಇಷ್ಟೆಲ್ಲ ತುಂಬಿದ್ದೇನ್ರಿ ಆ ಲಗ್ನದೊಳಗೆ? ಇಷ್ಟ ಅಲ್ಲೋ ತಮ್ಮ, ಇದ್ರಾಗನು ಹೇಳೋದನ್ನು ಭಾಳ ಐತಿ. ಮತ್ತೆ ನೀವು ಲಗ್ನ ಆಗ್ತಿಲ್ಲ ಹೇಳು, ನಿಮ್ಮ ಗುರುಗಳಿಗೆ ಹೇಳು. ನಾವು ಲಗ್ನ ಆಗೋದಿಲ್ಲ ಅಂದ್ರೆ ಲಗ್ನ ಆಗೋದಿಲ್ರಿ. ನೋಡ್ರಿ, ಲಗ್ನ ಸುಖ ಜೀವನಕ್ಕೆ ಭಗ್ನ, ನಗ್ನ ಸುಖ ಸಂಸಾರದ ಭಗ್ನ, ಲಗ್ನ ಬದುಕೆಲ್ಲ ನಗ್ನ ಅಂತ ನಾವು ಹೊಸ ಗಾದಿಗಳು ಮಾಡಿದೇವ್ರಿ. ಯಾರಿಗೆ ಮಾಡಪ್ಪ ನೀನು? ಹಂಗಾದ್ರೆ ನೀನು ಲಗ್ನ ಕೊಲ್ಲೇನಪ್ಪ? ಬಿಲ್ಕುಲ್ ಒಲ್ಲೆ. ಬಿಲ್ಕುಲ್ ಅಲ್ರಿ. ಭಾಷೆಗೆ ಹೇಳ್ಬೇಕ್ರಿ ನಿಮಗೆ ನಾವು ಲಗ್ನ ಆಗೋದಿಲ್ಲ ಅಂತ. ಇಂಗ್ಲಿಷ್ನಾಗ ಹೇಳ್ತಾನೆ ಕೇಳ್ರಿ. ಕೇಳಪ್ಪ. ಐ ಡೋಂಟ್ ನೀಡ್ ಮ್ಯಾರೇಜ್. ಹಿಂದಿಯಾಗ ಹೇಳ್ತೀನಿ ಕೇಳ್ರಿ. ಹೇಳಪ್ಪ. ಮುಜೆ ಶಾದಿ ನಹಿ ಚಾಹಿಯೆ. ಮಲಯಾಳಂ ಹೇಳ್ಬೇಕ? ನಮ್ಮ ಶಿಷ್ಯ ಹೇಳ್ತಾನೆ ಕೇಳ್ರಿ. ನಿಮ್ಗೆ ಕನ್ನಡ ಭಾಷೆಗೆ ಹೇಳು ತಮ್ಮ. ಕನ್ನಡದಾಗ ಹೇಳಿದ್ರಲ್ರಿ ಮೊದ್ಲೇ ನಿಮ್ಗೆ. ನೀನು ಒಟ್ಟು ಲಗ್ನ ಕೊಲ್ಲಿ ಅಂತ ಗೊತ್ತಾಯ್ತು. ಬಿಲ್ಕುಲ್ ಅಲ್ರಿ. ಹೋಲ್ ಬಿಡಪ್ಪ, ಅದು ನಿನ್ ಕರ್ಮ ಅಲ್ಲ ನನ್ನ ಕರ್ಮ. ತಮ್ಮ, ಒಟ್ಟು ನೀನು ಏನು ಮಾಡ್ತಿ, ಏನು ಕೆಲಸ ಮಾಡ್ತಿ ಎಲ್ಲ ಹೇಳ್ಬಿಡು. ಸಮಯ ನಾನು ಲಗ್ನ ಆಗೋದಿಲ್ಲ ಅಂತ ನಿಮ್ಗೆ ಹೇಳ್ಬಿಡ್ತಾನೆ. ಆದ್ರೆ ಒಂದು ಆಸೆ ಇಟ್ಕೊಂಡ್ರಿ. ಏನಪ್ಪ ಆಸೆ? ನಿಮಗೆ ಒಬ್ಬಳು ಚಂದುಳ್ಳಿ ಮಗಳು ಇದ್ರ ಇವತ್ತ ಬಂದ್ಬಿಡ್ತಾನ್ರಿ. ಬರ್ತಿ ಬಿಡಪ್ಪ, ನೀನ್ ಬರ್ತೀನಿ ಬಿಟ್ರ. ತಮ್ಮ, ಅಲ್ಲೋ ನೀನು ಲಗ್ನ ಬೇಡ ಮದುವೆ ಬೇಕಾ? ಅದ್ರಾಗ ನನ್ನ ಮಗಳನ್ನ ಮದುವೆ ಆಗ್ಬೇಕಂತ. ನಿನಗೆ ಲಗ್ನ ಬೇಡ ಮದುವೆ ಬೇಕು, ಅದ್ರಾಗ ನನ್ನ ಮಗಳನ್ನ ಅಲ್ರಿ. ಎಷ್ಟು ಸಿಟ್ಟು ಬರಬಾರ್ದ ನೀವು. ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ಒಬ್ಬ ಮಗಳು ಚಂದುಳ್ಳಿ ಮಗಳಿದ್ರ ನಾನು ಲಗ್ನ ಮದುವೆ ಆಗ್ತಾನೆ ಅಂತ ಹೇಳಿದೆ. ಲಗ್ನ ಆಗೋದಿಲ್ಲ, ಆದ್ರೆ ಮದುವೆ ಆಗ್ತಾನೆ. ಅದನ್ನ ಬಿಡಿಸಿ ಹೇಳ್ಬೇಕ ಬೇಡಪ್ಪ ಮದ್ದಿಗೆ ತಮ್ಮ. ನೀನು ಆಗ್ತಾನೆ ಅಂತ ಹೇಳಿದೆ. ಹೌದಲ್ಲೇ ಎಡ ಬಿಡಂಗಿ ನನ್ನ ಮಗನ. ನಿನಗೆ ಲಗ್ನ ಬೇಡ ಮದುವೆ ಬೇಕಾ? ಅದ್ರಾಗ ನನ್ನ ಮಗಳನ್ನ ಮದುವೆ ಆಗ್ಬೇಕಂತ. ಅದೇನೋ ಅಂತಾರಲ್ಲ, ಬಾಟ್ಲೆ ಇರಬೇಡ ಬಟ್ಟೆ ಉಟ್ಕೊಂಡ್ರೆ ನಿಂದ ಬಿಚ್ಕೊಡೋ ಅಂತದ್ದಂತ. ಅಂತ ಎಡವಟ್ ನನ್ನ ಮಗ ನೀನು. ತಪ್ಪು ತಿಳ್ಕೊಬೇಡ್ರಿ ಸಮಯ. ನಾನು ಭಾಳ ದಿವಸದಿಂದ ಆಸೆ ಇಟ್ಕೊಂಡ್ರಿ ಮದುವೆ ಆಗ್ಬೇಕು ಅಂತ. ನೀವು ದಯವಿಟ್ಟು ನಿಮ್ಮ ಮಗಳನ್ನ ಕೊಟ್ಟು ಲಗ್ನ ಮಾಡಿದ್ರ ನಾನು ನಿಮ್ಮನಿಗೆ ನಾಳೆನೇ ಬಂದ್ಬಿಡ್ತಾನೆ ರೀ. ತಮ್ಮ ಹೋಗ್ಲಿ, ತಮ್ಮ ಹೋಗ್ಲಿ. ನಿಂದು ಯಾವ ಊರು, ಇಲ್ಲಿಗೆ ಯಾಕೆ ಬಂದು, ಏನು ಕರ್ಮ ಮಾಡಿ ಎಲ್ಲ ಹೇಳ್ಬಿಡು. ನೋಡ್ರಿ ಸಮಯ, ನಾನು ಮ್ಯಾರೇಜ್ ಏಜೆಂಟ್ರು. ನನ್ನ ಎತ್ತೂರಿ ಶರೀರಕ್ಕೆ ವಿಷಮಶಾಸ್ತ್ರಿ ಅಂತ ಹೆಸರಿಟ್ಟಾರ. ಈಗ ಗೊತ್ತಾತ. ಈ ಶರೀರಕ್ಕ ಸನ್ಯಾಸಿ ಅಂತ ನಮಗೆ ನಾವ ಕರ್ಕೊಂಡವ್ರಿ. ದಿ ಗ್ರೇಟ್ ಡ್ರಾಮಾ ಆರ್ಟಿಸ್ಟ್ ಇನ್ ಕರ್ನಾಟಕ. ಯಪ್ಪ 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 ಯಪ್ಪ, ನೀನು ಮಹಾನ್ ನಾಟಕ ಕಲಾವಿದನಪ್ಪ. ಭಾರಿ ದೊಡ್ಡದೈತಿ ನೀನು. ನಿಂದು ದೊಡ್ಡದಲ್ಲತ್ರ
ಮನೆ ಮುರ್ದ ಮಾಡ್ದಿ ತಪ್ಪಿಗೆ ತಕ್ಕ ಶಿಕ್ಷೆ. ಈಗ ಊರಿನ ಎಬ್ಬುಲಿ 3 ನಾಟಕ ಬರ್ದ್ರ ಕವಿ ನೀನು ಯಪ್ಪ ದೊಡ್ಡನಪ್ಪ ನೀನು. ಈಗ ಗೊತ್ತಾತೇನ್ರಿ ಶಾಸ್ತ್ರಿ? ಈಗ ಗೊತ್ತಾತಪ್ಪ ನನಗೆ. ಮತ್ತೆ ಇಷ್ಟದಂಗ ಏನೇನೋ ಮಾತಾಡಕತ್ತಿದ್ರಲ್ರಿ ಶಾಸ್ತ್ರಿಗಳೇ. ತಮ್ಮ ಆದ್ರ ನಿನಗೊಂದ ಹುಡುಕೆ ಮದುವೆ ಮಾಡ್ತಾನೆ. ನೀನು ಒಂದು ಸ್ವಲ್ಪ ನನ್ನ ಕೈ ಬೆಚ್ಚ ಮಾಡ್ಬೇಕತ್ ನೋಡಪ್ಪ. ಕೈ ತೋರಿಸ್ರಿ, ಮತ್ತೆ ಬೆಚ್ಚ ಮಾಡ್ತಾನೆ ತೋರಿಸ್ರಿ. ನನ್ನ ಕೈ ಸುಟ್ಗಿಟ್ಟಿಯೋ ತಮ್ಮ. ಮತ್ತೆ ಬೆಚ್ಚಗೆ ಮಾಡ ಅಂದ್ರ ಬೇರೆ ಅರ್ಥ ಅಲ್ರಿ, ಸುಮ್ಮನೆ ತಮಾಷೆ ಮಾಡಿದೆ ಶಿಷ್ಯ. ದುಡ್ಡಿಗೆ ಐತಿದೆ ಗಿರಾಕಿ ಹೌದಲ್ಲ, ಬಿತ್ತಿದ ಹಳ್ಳಕ್ಕ. ಸ್ವಲ್ಪ ಕೊಡ್ರಿ, ಎಲ್ಲರಿಗೂ ಇರ್ಲಿ ಬಿಡು, ಅವನೊಂದು ಒಳ್ಳೆ ಹುಡುಗಿ ಹುಡುಕ್ತಾನಂತ ತಗೊಳ್ಳಿ. ದುಡ್ಡು ಹುಡ್ಕೊಂಡು ಹುಡುಗಿನ ಹುಡುಕೋದು ಮಾತ್ರ ಮರಿಬೇಡ್ರಿ. ಯಾವಾಗ ಹುಡುಕ್ತೀರಿ? ಆಗ್ಲಿ 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 ಟ್ರೈ ಮಾಡ್ತಾನೆ. ಒಂದು ಬೆಳ್ಳಿ ಚಿಕ್ಕಿ ಅಂತ ಹೆಣ್ಣು ಹುಡುಕಿ ನಿನಗೆ ಮದುವೆ ಮಾಡ್ಸೋ ಜವಾಬ್ದಾರಿ ನಂದು. ನೀ ಏನು ಚಿಂತೆ ಮಾಡಬೇಡ ತಮ್ಮ, ನಡಿ ಮಾಡ್ತಾನೆ ನೀನು ಮದುವೆನ ಪಾಡಾಗ ಹಾಕಿಸ್ತಾನೆ ನಿನಗೆ. ಹಸಿದವನಿಗೆ ಬಿಸಿಸಿ ಅನ್ನ ಸಿಕ್ಕಂಗಾಯ್ತು. ಈ ನಾಟಕದ ಸನ್ಯಾಸಿ ನನಗೆ ಸಿಕ್ಕದ್ದು. ಹುಚ್ಚು ಎಂಬ ನಂತರ ಇವನನ್ನು ನನ್ನ ಕುಟಿಲ ಕಾರ್ಯತಂತ್ರಕ್ಕೆ ಯಂತ್ರವನ್ನಾಗಿ ಉಪಯೋಗಿಸಿಕೊಂಡು ಚೆಲುವರಾಯರ ತಲೆ ಕೆಡಿಸಿ ಚಂದ್ರನ ಲಗ್ನಕ್ಕೆ ವಿಘ್ನ ತಂದೊಡ್ಡಬೇಕು. ಹೇಗಿದೆ ವಿಷಮಶಾಸ್ತ್ರೀಯ ಕುತಂತ್ರದ ಕುಟಿಲ ಬುದ್ಧಿಯ ಚಮತ್ಕಾರ. ಇನ್ನು ಅರ್ಧ ಗಂಟೆ ಮಾತು ಬರ್ತಾನೆ. ಎಂಬತ್ತೈದನೇ ಇಸ್ವಿಯಿಂದನೂ ಕೂಡ ನಾನು ಪಾತ್ರ ಮಾಡಿದ್ದೀನಿ ಇದೇ ವೇದಿಕೆ ಮೇಲೆ. ಅವಾಗೆಲ್ಲ ತಗಡು ತಂದು ಫೋಲ್ಸ್ ತಂದು ಎಲ್ಲ ಹಾಕಿದ್ರು. ನಾನು ಸಣ್ಣ ಹುಡುಗ ಪಾತ್ರ ಮಾಡಿ ಅವಾಗಿನಿಂದನೇ ಡೈರೆಕ್ಷನ್ ಮಾಡ್ಕೊಂತ ಬಂದಿದ್ದೀನಿ. ಹಲವಾರು ನಾಟಕ ಆಡಿಸ್ತಾ ಇದ್ದೀನಿ. ನೀವೆಲ್ಲರೂ ನೋಡಿದ್ದೀರಿ, ನೋಡ್ತಾ ಇದ್ದೀರಿ. ಮಾರ್ಚ್ 19ನೇ ತಾರೀಕಿಗೆ ಒಂದು ನಾಟಕ ಆಯ್ತು ಹಿಲ್ದಳ್ಳಿಯಲ್ಲಿ. ನನ್ನ ಜೀವಮಾನ ಸಾಧನೆ ಅದು. ಇಲ್ಲಿ ಯಾವತ್ತೂ ಅಂಥ ನಾಟಕನ ಆಡ್ಸೋಕ್ಕಾಗಿಲ್ಲ, ನನ್ನ ಕೈಲಿ ಆಡೋಕ್ಕಾಗಿಲ್ಲ. ಅಂಥ ನಾಟಕನ ಅವ್ರು ಅದ್ಭುತವಾಗಿ ಆಡಿದರು. ಏನು ಗೊತ್ತಿಲ್ಲದಕ್ಕಂಥ ಅವಿದ್ಯಾವಂತ ಹುಡ್ರು ಇವರೆಲ್ಲ, ಓದಕ್ಕೆ ಬರ್ದಿಗಂತ ಹುಡ್ರು. ಈತ ವಿಲನ್ ಪಾತ್ರ ಮಾಡಿದ್ದ ಕಂಚಿನ ಕಂಠ. ನನಗಂತೂ ನಾನು ಹೇಳಿದ್ಕಂತೂ ಜಾಸ್ತಿ ಕಲಿತು ನನ್ನನ್ನು ಮೀರಿಸಿ ಮಾಡಿದ್ರು ಅವರು. ಅದ್ಭುತವಾಗಿ ಮಾಡಿದರು. ನನಗೆ ಒಂದು ಹೆಸರನ್ನು ತಂದು ಕೊಟ್ಟಂಥ ಬ್ಯಾಚ್ ಇದು. ರಾಣೆಬೆನ್ನೂರು ತಾಲೂಕು ಹಿಲ್ದಳ್ಳಿ ಗ್ರಾಮ. ಅವರು ನನಗೆ ಸನ್ಮಾನ ಮಾಡೋದಕ್ಕಿಂತ ಅವ್ರೇನು ನನಗೆ ನಮ್ಮ ಮಾಸ್ತರ್ ನಾಟಕ ಆಡ್ತಾರ, ನಮಗೆ ಕಲಿಸಿರ್ತಕ್ಕಂಥವ್ರು ಅವ್ರು ಹೆಂಗೆ ಆಡ್ತಾರ ನೋಡೋಣ ಅಂತೇಳಿ ಉದ್ದೇಶಿಸ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದಾರ ಗ್ರೂಪ್ನವ್ರು. ಅವ್ರಿಗೆಲ್ಲರಿಗೂ ನಾನು ಆಭಾರಿ ಆಗಿರ್ತೇನೆ. ಅವರು ನಾನು ಹೇಳ್ಕೊಟ್ಟದ್ದನ್ನು ಚಾಚೂ ತಪ್ಪದೇನೆ ಒಂದು ದಿನಕ್ಕೆ 3 ಶಿಫ್ಟ್ ತಾಲೀಮ್ ಮಾಡಿದ್ದೇನೆ. ಅಲ್ಲಿ 15 ದಿವಸ ಕಲಿಸಿರೋದು ಅಷ್ಟೇ ಅವ್ರಿಗೆ. 15 ದಿವಸದಾಗ ಅಷ್ಟು ಚೆನ್ನಾಗಿ ನಾಟಕ ಆಡಿ ನನಗೆ ಹೆಸರು ತಂದಾರೆ. ಅವರಿಗೆಲ್ಲ ನಾನು ಗೌರವಪೂರ್ವಕವಾಗಿ ಅವ್ರನ್ನ ಬೀಳ್ಕೊಡ್ತಾ ಇದ್ದೇನೆ. ಹೇ ಭಗವಂತ,
ಅಂತೂ ನಾನು ಅಂದುಕೊಂಡಂತೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ನಾನು ಅಂದುಕೊಂಡಂತೆ ನನ್ನ ಸೋದರತ್ತೆಯ ಮಗ ಮುರಳಿ ಈಗ ಚೆನ್ನಾಗಿ ಓದಿ ಸರಕಾರಿ ನೌಕರಿಯನ್ನು ಪಡೆದಿರುವನು. ಇನ್ನು ಮೇಲೆ ನನ್ನ ಮೇಲಿರುವ ಭಾರವನ್ನು ಇಳಿಸಿಕೊಂಡರೆ ನನ್ನ ಜವಾಬ್ದಾರಿ ಎಲ್ಲ ಮುಗಿದಂತಾಗುತ್ತದೆ. ಮಾವ, ತಾವೇನೋ ಗಾಢವಾಗಿ ಆಲೋಚನೆ ಮಾಡ್ತಿದ್ರಲ್ಲ, ಏನದು? ಅದನ್ನು ಆಮೇಲೆ ಹೇಳ್ತೀನಿ. ಬಹಳ ದಿನಗಳ ನಂತರ ಹೊಲಕ್ಕೆ ಹೋಗಿದ್ದೀಯಲ್ಲ, ಫಸಲು ಹೇಗಿದೆ ಮುರಳಿ? ತುಂಬಾ ಚೆನ್ನಾಗಿದೆ ಮಾವ. ನಿಮ್ಮ ಹಸ್ತ ಸ್ಪರ್ಶವಾಗಿ ಮಣ್ಣಿನ ಮೇಲೆ ಉದುರಿದ ಬೀಜಗಳನ್ನು ಬೆಳೆತು ಬೇಡಿದಷ್ಟು ಫಲ ನೀಡುವ ಕಾಮದೇವಿನಂತೆ ಬೆಳೆದು ನಿಂತಿದೆ. ಈ ಭುವನ ಸಿರಿಯನ್ನು ಕಂಡು ಜನರ ಬಾಯಲ್ಲಿ ಜಾನಪದ ಭಂಡಾರವು ಇಂಗಿನ ಸಿನಿಮೆಯಂತೆ ಭತ್ತದ ತೊರೆಯಾಗಿ ನಿಂತಿದೆ. ಹೌದು ಮುರಳಿ, ಅಖಿಲ ಜಗತ್ತಿಗೆ ಅನ್ನ ನೀಡಿ ಕಾಪಾಡುವ ಕರುಣಾಮಯಿ ಈ ಭೂತಾಯಿ. ಒಕ್ಕಲಿಗನಾದವನು ಒಕ್ಕರಳಿನಿಂದ ಸೇವೆಗೈದರೆ ಧರಣಿ ಬಲಿದು ಕೈ ತುಂಬ ಫಲ ನೀಡುವಳು. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ರೈತನಾದವನು ಹೊಲದಲ್ಲಿ ಕಷ್ಟಪಟ್ಟು ದುಡಿದರೆ ಊರೆಲ್ಲ ಉಣ್ಣುವಷ್ಟು ಅನ್ನ ನೀಡುವಳಪ್ಪ, ಊರೆಲ್ಲ ಉಣ್ಣುವಷ್ಟು ಅನ್ನ ನೀಡುವಳು. ನಿಮ್ಮ ಮಾತು ನಿಜ ಮಾವ. ಭೂತಾಯಿಯನ್ನು ನಂಬಿ ಕೆಟ್ಟವರಲ್ಲೂ ಹಾಡಿದ ದಾಸಗಳು ಅರ್ಥಗರ್ಭಿತವಾಗಿದೆ. ಈ ಭುವನ ಸಿರಿಯನ್ನು ಬಾಯಿಯಲ್ಲಿ ಜಯಿಸಿದ ಭಂಡಾರವು ಹೌದು ಮುರಳಿ, ಮಹಾದಾಸರಿಂದ ಕವಿಪುಂಗವರಿಂದ ಬಗೆ ಬಗೆಯ ಬಣ್ಣನೆಯ ಪಾತ್ರಗಳಾದ ವಸುದೆಯ ಸಂತತಿಯಾಗಿ ಸೇವೆ ಮಾಡುವುದು ರೈತರೆಲ್ಲರ ಸೌಭಾಗ್ಯನಪ್ಪ, ರೈತರೆಲ್ಲರ ಸೌಭಾಗ್ಯ. ಹಾ ಮಾವ, ಹೊಲ ನೆಲದ ಬಗ್ಗೆ ಮಾತಾಡುತ್ತಾ ತಿಳಿಸಬೇಕಾದ ವಿಚಾರವನ್ನು ಮರೆತು ಬಿಟ್ಟಲ್ಲ. ಓ ಹೌದಲ್ಲವೇ? ನೋಡು ಮುರಳಿ, ನೀನು ಗಂಗಾ ಇಬ್ಬರು ಶಾಲೆಯಲ್ಲಿನ ಪರೀಕ್ಷೆಯಲ್ಲಿ ಜಯಶೀಲರಾಗಿದ್ದೀರಿ. ಇನ್ನು ಮುಂದೆ ನಿಮ್ಮೆದುರಿಗಿರುವುದು ಜೀವನವೆಂಬ ಸತ್ವ ಪರೀಕ್ಷೆ. ಎದೆಗುಗ್ಗಸದೆ ಛಲ ತೊಟ್ಟು ಜಯಶೀಲರಾಗಿ ಜಯ ಸಾಧಿಸಬೇಕು. ನೀವು ಹೇಳ್ತಿರೋದೆಲ್ಲ ಸತ್ಯ, ಆದರೆ ನಿಮ್ಮ ಮನದಾದ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ಮಾವ. ಅರ್ಥವಿಷ್ಟೇ ಮುರಳಿ, ನನ್ನ ಆಸೆಯಂತೆ ನೀನು ಚೆನ್ನಾಗಿ ಓದಿ ಈಗ ಸರಕಾರಿ ನೌಕರಿಯನ್ನು ಪಡೆದಿರುವೆ. ಇನ್ನು ಮುಂದೆ ಸ್ವತಂತ್ರವಾಗಿ ಜೀವನ ನಡೆಸುವ ಸಾಮರ್ಥ್ಯವೂ ನಿನ್ನಲ್ಲಿದೆ. ಆದ್ದರಿಂದ ಆದಷ್ಟು ಬೇಗನೆ ನಿಮ್ಮಿಬ್ಬರ ಮದುವೆ ಮಾಡಿ ದಂಪತಿಗಳನ್ನಾಗಿ ಮಾಡಬೇಕೆಂದಿರುವೆ. ಏಕೆ ಮೇವ? ನನಗಂತ ಹಿರಿಯರಾದ ನೀವೇ ಲಗ್ನವಾಗದೆ ಚಿಕ್ಕವನಾದ ಲಗ್ನವೇನು? ಮೊದಲು ನಿಮ್ಮದಾಗಲಿ. ಅದು ಈಗಲೇ ಸಾಧ್ಯವಿಲ್ಲ ಮುರಳಿ, ಈಗಲೇ ಸಾಧ್ಯವಿಲ್ಲಪ್ಪ. ಅದು ಏಕೆ ಸಾಧ್ಯವಿಲ್ಲ ಮಾವ? ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡು ಮರ್ಯಾದೆಗೆಟ್ಟು ನಾನು ಮದುವೆ ಆದರೆ ಜನ ಸುಮ್ಮಿದ್ದಾರೇನು ಹುಚ್ಚಪ್ಪ. ಈ ಹಿಂದೆ ಹಿರಿಯರು ನಿಶ್ಚಯಿಸಿದ್ದಂತೆ ನಿಮ್ಮಿಬ್ಬರನ್ನು ಮದುವೆ ಮಾಡಬೇಕೆಂದಿರುವೆ. ಮಾವ ಬೇಡ ಮಾವ, ಬೇಡ. ನಿನ್ನ ಇಚ್ಛೆಗೆ ನನ್ನ ಇಚ್ಛೆಗೆ ವಿರುದ್ಧವಾಗಿದೆ. ಗಂಗನನ್ನು ಮದುವೆ ಆಗಲಾರೆ. ಏಕೆ ಮುರಳಿ? ನಿನ್ನ ಸೊಸೆ ಗಂಗಾ ಚೆಲುವೆ ಅಲ್ಲವೇ? ಅಥವಾ ಸದ್ಗುಣಿಯೂ ಅಲ್ಲವೇ? ಹೊರಗಿನ ಕನ್ಯೆಯನ್ನು ವರಿಸಿದರೆ ವರದಕ್ಷಿಣೆ ಸಿಗುವುದೆಂಬ ಆಸೆಯೇ? ಹೇಳಪ್ಪ, ಹೇಳೋ ಮುರಳಿ. ನಿನಗೆ ಬೇಕಾದರೆ ನನ್ನ ಹೆಸರಿನಲ್ಲಿರುವ ಹೊಲ ಮನೆ ಆಸ್ತಿ ಎಲ್ಲವನ್ನೂ ಬರೆದು ಕೊಡುತ್ತೇನೆ. ಆದರೆ ನನ್ನ ತಂಗಿಯನ್ನು ಮದುವೆ ಆಗಲಾರೆ ಎಂದು ಮಾತ್ರ ಹೇಳಬೇಡಪ್ಪ, ಹೇಳಬೇಡ. ಮಾವ, ಭಾವವೇಷದಲ್ಲಿ ಹಾಗೇಕೆ ಮಾತಾಡುತ್ತೀರಿ? ನಿಮ್ಮ ಹಂಗಲ್ಲಿ ಹಾಡಿ ಬಂದ ಕೂಸು ನಾನು. ಸಾಯ ತನಕ ಸೇವೆ ಮಾಡಿದ್ರು ನಿಮ್ಮ ಋಣ ತೀರುವುದು. ಹೀಗಿರುವಾಗ ವರದಕ್ಷಿಣೆ ಎಂಬ ವರಸಾಸೆ ನನ್ನ ಮನದಲ್ಲೂ ಸುಳಿದಿಲ್ಲ. ಸತ್ಯ ಹೇಳ್ತೀನಿ ಮಾವ, ಗಂಗಾ ಚಿನ್ನದಂತ ಗೊಂಬೆ ಅಂತ ಹೇಳು.
ಇವಳನ್ನು ಪತ್ನಿಯಾಗಿ ಪಡೆಯಲು ಪೂರ್ವಜನ್ಮ ಪುಣ್ಯ ಮಾಡಿರಬೇಕು. ಮತ್ತೇಕಪ್ಪ ಇವಳನ್ನು ಮದುವೆ ಆಗಲು ನಿರಾಕರಿಸುತ್ತಿರುವೆಯಲ್ಲೋ ಮುರಳಿ, ನಿರಾಕರಿಸುತ್ತಿರುವೆಯಲ್ಲ. ಅಂತ ಪುಣ್ಯವನ್ನು ನಾನು ಪಡೆದುಕೊಂಡೇ ಬಂದಲ್ಲ ಮಾವ. ವಿಚಿತ್ರವಾಗಿದೆಯಪ್ಪ, ನಿನ್ನ ಮಾತು ತುಂಬಾ ವಿಚಿತ್ರವಾಗಿದೆ. ಗಂಗಾ ನೋಡಮ್ಮ, ಈ ನಿನ್ನ ಮುರಳಿ ಮಾವ ನಮ್ಮ ಆಸೆಯನ್ನೆಲ್ಲ ಮಣ್ಗೂಡಿಸುತ್ತಿದ್ದಾನಮ್ಮ, ಮಣ್ಗೂಡಿಸುತ್ತಿದ್ದಾನೆ. ಏಕೆಂದು ನೀನಾದರೂ ಸ್ವಲ್ಪ ಕೇಳಮ್ಮ, ಅವನನ್ನು ನೀನಾದರೂ ಸ್ವಲ್ಪ ಕೇಳ. ಅಣ್ಣ ದಯವಿಟ್ಟು ಒತ್ತಾಯ ಮಾಡಬೇಡಣ್ಣ, ನನಗೂ ಈ ಮದುವೆಯಲ್ಲಿ ಮನಸ್ಸಿಲ್ಲ ಅಣ್ಣ. ಏನಾಗಿದೆ ಏನಾಗಿದೆ ನಿಮ್ಮಿಬ್ಬರಿಗೂ ನನಗೆ ಒಂದು ಅರ್ಥವಾಗುತ್ತಿಲ್ಲ. ಏನಾಗಿದೆ ನಿಮಗೆ? ನೀವು ಕೂಸುಗಳಾಗಿದ್ದಾಗಲೇ ನನ್ನೊಲವಿನ ಆಸೆಯನ್ನು ತುತ್ತನ್ನಿಟ್ಟು ನಿಮ್ಮನ್ನು ಪ್ರೀತಿಯಿಂದ ಸಾಕಿ ಬಯಸಿದ್ದಕ್ಕಾಗಿ ನನಗೆ ಈ ಶಿಕ್ಷೆಯೇ, ಅಥವಾ ನಿಮ್ಮಿಬ್ಬರನ್ನು ವಿದ್ಯಾವಂತರನ್ನಾಗಿ ಓದಿಸಿ ಸ್ವಯಂಬಿಗಳನ್ನಾಗಿ ಮಾಡಿದ ಸಾಧನೆಗಾಗಿ ನನಗೆ ಈ ಶಿಕ್ಷೆಯೇ? ಹೇಳಿರಿ, ನನಗೆ ಯಾಕೆ ಈ ಶಿಕ್ಷೆ ಕೊಡುತ್ತೀರೆಂದು ನೀವು ಹೇಳಿರಿ. ತಪ್ಪು ಭಾವಿಸಬೇಡ ಮಾವ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ನೀವು ನಮ್ಮಿಬ್ಬರನ್ನು ಒಟ್ಟಿಗೆ ಬೇಯಿಸಿದ್ರಿ. ಸತಿಪತಿಗಳಿಗೆ ಸಂಬಂಧಿಸಲೇ ಇಲ್ಲ. ಈಗಲೂ ಆ ಭಾವನೆಗೂ ಬದಲಾಗಲು ಸಾಧ್ಯವಿಲ್ಲ ಮಾವ. ದಯವಿಟ್ಟು ನಮಗೆ ಮದುವೆಗೆ ಒತ್ತಾಯ ಮಾಡಬೇಡ ಮಾವ. ಒತ್ತಾಯಿಸುವುದರಲ್ಲಿ ಅರ್ಥವಿಲ್ಲೆಲ್ಲಿದೆ ಮುರಳಿ? ಹಾಲಿನಂತ ನಿಮ್ಮ ಜೀವನವನ್ನು ಹಾಳು ಮಾಡದೆ ನಿಮ್ಮ ಆಸೆಗೆ ಒತ್ತಾಯಿಸೇ ಇರ್ತೇನಪ್ಪ, ನಿಮ್ಮ ಆಸೆಗೆ ಒತ್ತಾಯಿಸೇ ಇರ್ತೇನೆ. ಆ ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೇ ನಡೆಯಲಿ, ಹಾಗೇ ನಡೆಯಲಿ. ಮಾವ, ನಿಮಗೆ ವಿದ್ಯಾಭ್ಯಾಸ ಇಲ್ಲದಿರಬಹುದು, ಆದರೆ ವೈಚಾರಿಕತೆಯಲ್ಲಿ ಪಂಡಿತರಾಗಿದ್ದೀರಿ. ಮಾಮ ಅಣ್ಣ ಇಬ್ರು ಹೀಗೆ ಮಾತಾಡ್ತಾ ನಿಲ್ಬೇಡಿ, ಈಗಾಗಲೇ ಹೊತ್ತಾಗಿದೆ, ಬನ್ನಿ ಊಟ ಮಾಡಿವ್ರಂತೆ. ಆಯ್ತು ನಡಿಯಮ್ಮ, ನನಗೂ ತುಂಬಾ ಹಸಿವಾಗಿದೆ, ಊಟ ಮಾಡೋಣ ನಡಿಯಮ್ಮ. ನಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದ ಏಕೈಕ ಸುರಸುಂದರಿ ಗಂಗಾ ನೋಡಿದರೆ ಮತ್ತೇರುವಂತೆ ಮಾಡುತ್ತಿದೆ ಅವಳ ಅಂಗ ಅಂಗ. ಅದಕ್ಕಾಗಿ ನನ್ನ ಮನಸ್ಸು ಬಯಸುತ್ತದೆ ಗಂಗೆ ಸಂಗ. ಗಂಗಾ ಗಂಗಾ ದಿನಾಲ ಹಾದು ಹೋಗೋ ದಾರಿ ಇದೆ ಅಂತ ತಿಳಿದು ದಣಿವಿಲ್ಲದೆ ಅವಳಿಗೆ ಕಾಯುತ್ತಿರುವೆ. ಬಾನಲ್ಲಿರೋ ಬೋಳ ಸೂರ್ಯನು ಮಲ್ಲಿಗೆ ಮನೆಗೆ ಮರಳುತ್ತಿದ್ದಾನೆ. ಆದರೆ ಈ ಬೋನಸೂರ ಅವರು ಬರುವವರಿಗೆ ಜಾಗವನ್ನು ಬಿಟ್ಟು ಜಳಗುವುದಿಲ್ಲ. ಬಳ್ಳಿಯಂತೆ ಬೆಳಕುತ್ತ ಬರಲಿಂದ ಬರುತ್ತಿದ್ದಾಳೆ ನನ್ನ ಲಕ್ಷಂಗೆ. ಬರಲಿ ಬರಲಿ. ಸೂರ್ಯ, ನೀನೇನು ಇಲ್ಲಿ? ಹೇಗೆ ಗಂಗಾ? ಕುಸುಮ ಹೋದ ಕಡೆ ದುಂಬಿ ಧಾವಿಸೋದು ಧರ್ಮ ಸಹಜವಲ್ಲವೇ? ಚೇಚೆ, ಹಾಗೇನೂ ಇಲ್ಲ. ನಾನು ಈಗ ತನ ಹೊಲದಿಂದ ಬಂದೆ, ನೀನು ಬಂದದ್ದು ನೋಡಿ ಆಶ್ಚರ್ಯ ಆಯ್ತು, ಅದಕ್ಕೆ ಕೇಳಿದೆ. ಬನ್ನಿ ಮನೆಗೆ ಹೋಗೋಣ.
ಗಂಗಾ, ಮನೆಗೆ ಬಂದು ಮಾತನಾಡುವಷ್ಟು ತಾಳ್ಮೆಯನ್ನು ನಾನು ಈಗ ಕಳೆದುಕೊಂಡಿದ್ದೇನೆ. ಸರಿ, ಹಾಗಾದ್ರೆ ನಿಮ್ಮಿಷ್ಟ. ನೀವು ಬಂದ ಕಾರಣ ಕುಸುಮದ ಕಡೆಯೇ ದುಂಬಿ ಧಾವಿಸೋದು ಧರ್ಮ ಸಹಜವಲ್ಲವೇ? ನಾನು ಆವಾಗಲೇ ಕಾಲೇಜಿನಲ್ಲಿ ಓದುತ್ತಿರುವಾಗ ನಾನು ನಿನ್ನನ್ನು ಮೆಚ್ಚಿ ನನ್ನ ಇಚ್ಛೆಯನ್ನು ತಿಳಿಸಿದ್ದು ನಿನಗೆ ನೆನಪಿರಬೇಕಲ್ಲವೇ? ಅದಕ್ಕೀಗ ನೀನು ಒಪ್ಪಿದರೆ ನಿನ್ನ ಕೋಳಿಗೆ ತಾಳೆ ಬಿಗಿದು ಬಾಳು ಸಾಗಿಸು. ಓ, ಏನನ್ನು ಹೇಳು. ನೋಡು, ಅದು ಸಾಧ್ಯವಾಗದ ಮಾತು. ಯಾಕಂದ್ರೆ ನಾನೀಗ ಬೇರೆಯವರನ್ನ ಪ್ರೀತಿಸಿ ಅವರ ಸತಿಯಾಗಬೇಕಾಗಿರೋ ಹೆಣ್ಣು. ಏನೆಂದು ಏನಂದೆ? ಯಾರೊಬ್ಬನು ಪ್ರೇಮಿಸಿರುವ ಯಾರವನು ಹೇಳು, ಅವನನ್ನು ಈಗಲೇ ಕೊಂದಾಕಿ ನನ್ನ ವಶ ಮಾಡಿಕೊಳ್ಳುತ್ತೇನೆ. ಸೂರ್ಯ, ಏನಾಗಿದೆ ನಿನಗೆ? ಈಗ ಕಾಡ್ತಿದ್ಯಾ? ನಿನ್ನಂತ ಸುರ ಕನ್ನಕ್ಕಿನ ಪಡೆಯಬೇಕಾದ್ರೆ ಅಸುರ ನಾನು ಆಗಲೇಬೇಕಾಗುತ್ತದೆ ಗಂಗೆ. ನನ್ನ ಹೃದಯ ದೇಗುಲದಲ್ಲಿ ನಿನ್ನನ್ನು ದೇವರನ್ನಾಗಿಟ್ಟುಕೊಂಡು ಆರಾಧಿಸುವೆ. ಭಿಕ್ಷಕನಾಗಿ ನಿನ್ನೆದುರು ನಿಂತು ಬೇಡ ನನಗೆ ಪ್ರೇಮ ಭಿಕ್ಷೆ ನೀಡು. ಪ್ರೇಮ ಭಿಕ್ಷೆ? ಭಿಕ್ಷೆ ನೀಡೋಕೆ ಪ್ರೇಮವೇನು ಹೊಲದಲ್ಲಿ ಬೆಳೆಯುವ ಬೆಳೆಗಳಲ್ಲ. ಅದು ದೊರಕದ ದಾಳಿಂಬೆಯಂತೆ ದಂತಭಂಗರಾಗಬೇಡ. ದೊರಕದ ದಾಳಿಂಬೆ ಧರ್ಮದ ದಾಸನಾಗಿ ದಯೆಯಿಂದ ಬೆಳೆದ ನನಗೆ ದಂತ ಭಂಗದ ಬೇದಲಿಗೆ ಆಗೋ ನಿನಗೆ ಕಾದಿದೆ ಮಾಲ ಬಂದು. ದೂರ ಸರಿದು ಮಾತಾಡೋ ಕಾಮಂದ. ಹತ್ರ ಏನಾದ್ರೂ ಬಂದ್ರೆ ನಿನ್ನನ್ನು ಕೊಚ್ಚೆ ಹಾಕುವೆ. ದೂರ ಸರಿದೆ. ಸುಮ್ಮನೆ ನನ್ನ ತಾಳ್ಮೆ ತಿಳಿಗಾಳಿಗೆ ಮಾಡಿ ನಿನ್ನ ಶೀಲಕ್ಕೆ ನಿನಗೆ ಸುಳ್ಳು ತಂದುಕೊಳ್ಳುತ್ತೇವೆ. ಬಾಯಿ ಮಾತಿಗೆ ಬಗ್ಗದ ನಿನ್ನವನ್ನು ಬಲಾತ್ಕಾರಕ್ಕೆ ಬರೆಸಲು ನನ್ನ ಬಯಕೆ ತೀರಿಸಿಕೊಳ್ಳುವೆ. ಏನೇನು ಹೇಳು. ನಿನ್ನ ಬೆಂಕಿ ಅಂತ ಮಾತಿಗೆ ಮರಳಾಗೋ ಬೆಣ್ಣೆ ಅಂತ ಹೆಣ್ಣು ನಾನಲ್ವೋ? ನೋಡು, ನನ್ನ ಹತ್ರ ಬಂದಿದ್ರಾದ್ರೆ ನಿನ್ನ ಕಾಬನ್ನು ಕಿಚ್ಚನ್ನ ನನ್ನ ತಣ್ಣೀರಿಂದ ನಿನ್ನ ಶಾಂತಗೊಳಿಸುವ ಪವಿತ್ರ ಗಂಗೆ ನಾನು. ಈ ಸೂರ್ಯನ ಕಡು ತಾಪಕ್ಕೆ ಕಂಗೆಟ್ಟು ಯಾವ ಗಂಗೆಯೂ ಗಾಳಿಯಾಗಿ ಗಂಧ ಸೂಸದ ಉಳಿಯಲು. ನಿನಗೆ ಮತ್ತೊಮ್ಮೆ ಹೇಳಿದ್ದೇನೆ ಕೇಳು. ಮೊದಲು ಪ್ರೇಮಿಸೋದನ್ನು ಬಿಟ್ಟು ನನ್ನ ಮರಳಿದ ಅರಳಿಯಾಗುವ ನೀತಿಗೆಟ್ಟ ನಾಯೆ ನೀನು ಈ ತರ ವರ್ತನೆ ಮಾಡ್ತಿದ್ಯಲ್ಲ. ನೋಡು, ಮೊದಲೊಬ್ಬನನ್ನ ಪ್ರೀತಿಸಿ ಮತ್ತೊಬ್ಬ ಮನ್ಮತ ಸಿಕ್ಕಿದನಂತ ಅವನ ಜೊತೆ ಚಕ್ಕಂದ ಆಡೋಕೆ ನಾನೇನು ಇಂತರ ಅಲ್ಲ. ನಾನು ಭಾರತದ ನಾರಿ. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಹೆಣ್ಣು ಕೂಡ ಇಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ. ನೋಡು, ಹತ್ರ ಬರ್ಬೇಡ. ಹತ್ರ ಬಂದ್ರೆ ನೀನು ಕೊಚ್ಚಿ ಹಾಕ್ತೀನಿ. ಮೊದಲು ಇಂಥ ಕೆಲಸಗಳನ್ನು ಬಿಟ್ಟು ಒಳ್ಳೆ ಮನುಷ್ಯನಾಗಿ ಕಲಿ. ನಾಯಿ ಕೆಟ್ಟ ನಾಯಿಯಾಗಿ ಆಡ್ಬೇಡ. ಪವಿತ್ರ ಗಂಗೆ, ಮನಸ್ಸಿಗೆ ಬಂದಂತ ಮಾತನಾಡುವ ಮತಿಹೇನು ಏನು? ಕ್ಷಣ ಕ್ಷಣಕ್ಕೂ ನನ್ನ ನಿಂದಿಸಿ ನನ್ನ ತಾಳ್ಮೆಯ ತಲೆಗಾಲಿಗೆ ಮಾಡುವನಿಗೆ ಕಾದಿದೆ ಸೀಲ ಬಂದು. ಈ ಮೊದಲು ಪ್ರೇಮಿಸಲು ಬಿಟ್ಟು ನನ್ನ ಮನದಾರಿಗಳಿಗೆ ನಿನ್ನ ತನ್ನನ್ನು ಪ್ರೀತಿಸಬ. ನನ್ನ ಮನಸ್ಸನ್ನು ಅಲ್ಲ, ನನ್ನನ್ನೇನಾದ್ರು ಮುಟ್ಟೋಕೆ ಬಂದ್ರೆ ನನ್ನ ಕೈಯಲ್ಲಿರುವ ಕೊಡಲಿಯಿಂದ ನಿನ್ನನ್ನು ಕೊಚ್ಚಿ ಹಾಕಿ ಬಿಡ್ತೇನೆ. ಮರ್ಯಾದೆಯಿಂದ ದೂರ ಹೋಗಲಿಂದ. ಕೊಚ್ಚಿ ಹಾಕುವರು ಹೂವಂತಿರೋ ನನ್ನ ತಂಗಿನ ಆವಾಗ ಕತ್ತಕ್ಕೆ ಬಂದಿರಲೇ. ಹೋ ದೊಡ್ಡದ ಮಗನೇ, ಅವು
ಕಚ್ಚಿದು ಇಂಥ ಅಂದವಾದ ಹುಲ್ಲುಗಿಲ್ಲ. ಇಂಥ ಅಂದಗದ ಕುಸುಮನ್ನು ಮುದ್ದಿಸಿ ಮುದ್ದೊಡಲು ಮಧುಕರನಾಗಿ ಬಂದದೆ. ಮಧುಕರ ಒಂದು ಹೂವಿನ ಮಕರಂದವು ನೀರಿ ಮತ್ತೊಂದು ಹೂವಿಗೆ ಆಸೆ ಪಟ್ಟ ಆರ್ವ ನಿನ್ನಂತ ದುರಾಚಾರಿ ಮಧುಕರನನ್ನು ದಂಡಿಸದ ಬಿಡಲಾರಲೇ. ಈ ಸೂರ್ಯನನ್ನು ದಂಡಿಸುವ ಯಾವುದೇ ದಂಡ ತುಂಡು ತುಂಡಾಗಿ ಹೋಗುವುದು ಲಕ್ಷ್ಮಣ. ತುಂಡಾಗಿ ಹೋಗುವುದು ದಂಡಿಸುವ ದಂಡವಲ್ಲ. ಈ ನಿನ್ನ ಮೈ ಮೂಳೆಗಳು ಎಚ್ಚರದಿಂದ ಮಾತನಾಡಲೇ ಸೂರ್ಯ. ಎಚ್ಚರ ಎಚ್ಚರ ಒಂದು ಎಣ್ಣೆತೆ ನಿನಗೆ ಹೊರತು ಮೀಸೆ ಹೊತ್ತು ಈ ಗಂಡಸಿಗಲ್ಲ. ನಾನು ಬಯಸಿದರೆ ನೂರಾರು ನೀರರು ಆ ತರದವರಿದ್ದರೆ ತಮ್ಮ ತನ್ನರ್ಪಿಸಲು. ಆದರೆ ನಾನು ಮೆಚ್ಚಿರುವುದು ಈ ನಿನ್ನ ಮುದ್ದಿನ ತಂಗಿ ಗಂಗೆಯನ್ನು. ಬಾಯಿ ಮುಚ್ಚು ಪಶುವೆ. ಹಣವಿದೆ ಎಂಬ ಸೊಕ್ಕಿನಿಂದ ಮಿಕ್ಕಿ ಮೆರೆಯುವ ನಿಮ್ಮ ತೆಕ್ಕೆಯಲ್ಲಿ ಬಂದು ಸೂರ್ಯರೇ ಬಂದು ಬೀಳುವರೆ ಹೊರತು ಇಂಥ ಸುಶೀಲರಲ್ಲ. ಲಕ್ಷ್ಮಣ, ಮತ್ತೊಂದು ಮಾತನಾಡದೆ ಇಲ್ಲಿಂದ ತೊಲಗಿ ಹೋದೆಯೋ ಸರಿ, ಇಲ್ಲವಾದರೆ ಕೋಳಿಯ ಗೋವನ್ನು ಕತ್ತರಿಸಿದಂತೆ ನಿನ್ನ ಕತ್ತನ್ನು ಕತ್ತರಿಸಿ ನಾಯಿನರಿಗಳಿಗೆ ಹಾಕಿಬಿಡುತ್ತೇನೆ. ಲಕ್ಷ್ಮಣ, ನೀನಿಟ್ಟು ಸಿಟ್ಟಿಗೆಲ್ಲಲು ನಾನು ನಿನ್ನ ತಂಗಿನ ಇಟ್ಟುಕೊಳ್ಳೋದಕ್ಕೆಲ್ಲ ಕಟ್ಟಿಕೊಳ್ಳೋದಕ್ಕೆ ಕೇಳಿದ್ದೇನೆ. ಹೇಳು, ಕೊಟ್ಟು ಸತಿ ಮಾಡಿಯೋ ಬಿಟ್ಟು ಸೋಳೆ ಮಾಡಿಯೋ? ಏನೆಂದರೆ ನಡೆದ ಕೆಟ್ಟ ನಾಯಿ. ಅಣ್ಣ ಅಣ್ಣ ಹೋಗ್ಲಿ ಬಿಟ್ಬಿಡಣ್ಣ. ಅವನು ಜೀವಮಾನದಲ್ಲಿ ಇನ್ನು ಯಾರ ಹೆಣ್ಮಕ್ಳು ಸುದ್ದಿಗೂ ಹೋಗೋದಿಲ್ಲ. ತಪ್ಪಿಸಿಕೊಂಡು ಹೇಳಿ ಅಂತ ಓಡಿ ಹೋಗಿಬಿಟ್ಟ. ತಂಗಿ, ನೀನು ತಡಿಲಿಲ್ಲ ಅಂದಿದ್ರೆ ಆ ಚಾಂಡಾಲನನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂರ ನಮ್ಮ ದೇವಿಗೆ ಬಲಿ ಕೊಟ್ಟು ಬಿಡುತ್ತಿದ್ದೆ. ಅಲ್ಲಮ್ಮ, ಯಾರಮ್ಮ ಈ ಕೆಟ್ಟವಳ? ಅಣ್ಣ, ಇವನು ನಮ್ಮ ಕಾಲೇಜಿನಲ್ಲಿ ಓದ್ತಿದ್ದ ಸೂರ್ಯ ಅಂತೇಳಿ ಅಣ್ಣ. ಈಗ ಇಲ್ಲಿ ಬಂದಿದ್ದಾನೆ. ನೀನು ನೋಡಿ ಇನ್ಮೇಲೆ ಯಾವ ಹೆಣ್ಮಕ್ಳು ಸುದ್ದಿಗೂ ಹೋಗೋದಿಲ್ಲ ಬಿಡಣ್ಣ. ನಿನಗೆ ಗೊತ್ತಿಲ್ಲಮ್ಮ, ನಿನಗೆ ಗೊತ್ತಿಲ್ಲ ತಂಗಿ, ನಿನಗೆ ಗೊತ್ತಿಲ್ಲ. ಇಂಥ ನಾಯಿಗಳಿಗೆ ಒಮ್ಮೆ ಪೆಟ್ಟು ಬಿದ್ದರೆ ಅವು ಸೇರಿಟ್ಟುಕೊಳ್ತಾವು. ತಂಗಿ, ಏನೇ ಆಗಲಿ ನಿನಗೇನೂ ಆಗಿಲ್ಲ ತಾನೆ? ನನಗೇನಾಗುತ್ತಣ್ಣ? ನನ್ನ ಅಣ್ಣ ಮಹಾಭಾರತದ ಮಲ ಭೀಮನಂತೆ ಇರಬೇಕಾದ್ರೆ ನನ್ನನ್ನು ಮುಟ್ಟೋದಾದ್ರೆ ಯಾವ ಒಳಗಳಿಂದ ಏನಾಗುತ್ತೆ ಸಾಧ್ಯ ಅಣ್ಣ? ಏನೇ ಆದರೂ ನೀನು ಮಾತ್ರ ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಮ್ಮ. ನಡಿ ಗೊತ್ತಾಯ್ತು, ಮನೆಗೆ ಹೋಗೋಣ ಬಾರಮ್ಮ. ದುರ್ಗ ರವಿ, ಕರ್ತರ್ ಮಂಜುನಾಥ್ ಹಾಗೂ ಹಳ್ಳಳ್ಳಿ ಕೊಟ್ರೇಶ್, KSRTC. ಎಲ್ರಿಗೂ ಧನ್ಯವಾದಗಳು. ಈ ನಾಟಕದ ವಿಡಿಯೋವನ್ನು ನಾಳೆ ಸಂಜೆ 5 ಗಂಟೆ ನಂತರ ಜಗದೀಶ್ KS ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮಗೆ ಈ ನಾಟಕದ ವಿಡಿಯೋ ಬರುತ್ತೆ. ಜಗದೀಶ್ KS ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಜಗದೀಶ್ KS ಅಂತೇಳಿ ಯೂಟ್ಯೂಬಲ್ಲಿ ಹೊಡೆದ್ರೆ ನಾಳೆ ಈ ನಾಟಕದ ಸಂಪೂರ್ಣ ವಿಡಿಯೋ ಬರುತ್ತೆ. ದಯಮಾಡಿ ಎಲ್ಲರೂ ನೋಡ್ಬೋದು. ಎಲ್ರಿಗೂ ಧನ್ಯವಾದಗಳು. ಈ ಮನೆಯ ಸೊಸೆಯನ್ನಾಗಿ ತರುತ್ತೇನೆಂದು ಒಪ್ಪಿಕೊಂಡಿದ್ದಾರೆ. ನನಗೆ ಆಗುತ್ತಿರುವ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನ ಹೃದಯದ ಒಂದೊಂದು ಬಡಿತದಲ್ಲೂ ಗಂಗಾ ಗಂಗಾ ಎಂದು ಮನಮಿಡಿಯುತ್ತಿದೆ. ನನ್ನ ಋನ್ಮನವೆಲ್ಲ ತುಂಬಿಕೊಂಡು ತಂಬೆಲರಂತೆ ತಂಪೆರಿಯುತ್ತಿದ್ದಾಳೆ ನನ್ನ ಮನಕದ ಗಂಗಾ. ಚಂದ್ರು, ಏಕಚಿತ್ತರಾಗಿ ನಿಂತು ಕನಸು ಕಾಣುತ್ತಿರುವೇನು? ಓಹೋ, ನೀವು ಯಾವಾಗ ಬಂದಿರಿ ಮುರಳಿಯವರೇ? ನೀವು ನಿಮ್ಮ ಮನದೇನೆಯನ್ನು ನೆನಪಿಸಿಕೊಂಡು ಕನಸು ಕಾಣುತ್ತಿರುವಾಗಲೇ ಬಂದೆ. ಆದಷ್ಟು ಬೇಗನೆ ನಿಮ್ಮ ಕನಸು ನೆನಪು ಮಾಡಿಕೊಳ್ಳಿ. ಕನಸಾಗುವ ಕಾಲ ದೂರವೇನಿಲ್ಲ ಮುರಳಿ. ನಮ್ಮ ಅಪ್ಪಾಜಿಯವರು
ನಿನ್ನ ಸೊಸೆ ಗಂಗಳನ್ನು ಈ ಮನೆಯ ಸೊಸೆಯನ್ನಾಗಿ ತರುತ್ತಾನೆಂದು ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಮದುವೆ ನಿಮ್ಮ ಪ್ರಸ್ತಾಪಕ್ಕಾಗಿ ನಾಳೆಯೇ ನಿಮ್ಮ ಮನೆಗೆ ಬಂದರು ಬರಬಹುದು. ತುಂಬಾ ಸಂತೋಷ ಚಂದ್ರು. ಬಡವರ ಮನೆ ಮಗಳೊಂದಿಗೆ ಬದುಕು ಸಾಗಿಸಲು ಬಂದಿರುವ ನಿಮಗೆ ಧನ್ಯವಾದಗಳು ಚಂದ್ರು. ಹಾ ಮುರಳಿ, ಗಂಗಳನ ಅಣ್ಣನವರಿಗೆ ನಮ್ಮ ಪ್ರೇಮದ ಪರಿಚಯ ತಿಳಿಸಿದ್ದೀರಿ ತಾನೆ? ತಿಳಿಸಿದ್ದೀರಿ ಚಂದ್ರು. ಮಾವನವರು ಮನವೊಲಿಗೆ ಒಪ್ಪಲಿಲ್ಲ. ಸಿರಿವಂತವರಿಗೆ ಸಂಬಂಧ ಬೆಳೆಸುವಷ್ಟು ಸಂಪತ್ತು ನಮ್ಮಲ್ಲಿಲ್ಲವೆಂದು ತಿರಸ್ಕರಿಸಿಬಿಟ್ಟರು. ಆಗ ನಾನೇ ನಿಮ್ಮ ಸದ್ಗುಣ ಸಿರಿತವನ್ನು ಹೇಳಿದೆ. ಆವಾಗ ಸಂತೋಷದಿಂದ ಒಪ್ಪಿಕೊಂಡರು. ತುಂಬಾ ಧನ್ಯವಾದಗಳು ಮುರಳಿಯವರೇ. ಬಡವರ ಮನೆಮಗಳೊಂದಿಗೆ ಬದುಕು ಸಾಗಿಸಲು ಬಂದಿರುವ ನಿಮಗೆ ಧನ್ಯವಾದಗಳು ಮುರಳಿ. ಸ್ನೇಹ, ಪ್ರೀತಿ, ವಿಶ್ವಾಸಗಳಿಂದ ತುಂಬಿ ತುಳುಕುವ ನೀವು ತಲೆಮಾರಿನ ನೀವು ಬಡವರಲ್ಲ. ಮನೆ ತುಂಬ ಕೋಟಿ ಕೋಟಿ ಹಣವಿದ್ದರು ಮನ ತುಂಬ ಹರಿಸದೆ ಜನರೇ ಬಡವರು. ಅದರಲ್ಲಿ ನಿಮ್ಮ ಸೊಸೆ ಗಂಗಾ ಸಕಲ ಸದ್ಗುಣಗಳ ಐಸಿರಿ. ಎಂಥ ಕಲ್ಲು ಮನದ ಮಲ್ಲರನ್ನು ಮದವಡಿಗಿಸಬಲ್ಲ ಮಹಾನ್ ಶಾರದೆ ಅವಳು. ವಾವ್ ಚಂದ್ರು, ಗಂಗಾವನ್ನು ನನಗಂತೂ ಚೆನ್ನಾಗಿ ನೀವೇ ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮಂಥವರನ್ನ ಪತ್ನಿಯಾಗಿ ಪಡೆಯಲು ಗಂಗಾ ಪರಮಾತ್ಮ ಸಖಿ. ನಾನು ಅಷ್ಟೇ ಮುರಳಿಯವರೇ. ಚಂದ್ರು, ಮನೆಯಲ್ಲಿ ಈ ವಿಷಯವನ್ನು ತಿಳಿಸಿ ಮುಂದಿನ ವ್ಯವಸ್ಥೆಯನ್ನು ಮಾಡ್ತೀನಿ. ನಾನು ಇನ್ನು ಬರಿತೀನಿ ಚಂದ್ರು. ಶಿಷ್ಯ, ಎಷ್ಟೊತ್ತಾತ ಕಾಯಕತ್ತಿ, ಬಾರು ಬೇಗ. ಶಿಷ್ಯ, ಎಂತ ಕರಾಮತ್ತು ಮಾಡಿದ್ನಲ್ಲ ವಿಷಮಶಾಸ್ತ್ರಿ. ನನಗೆ ಒಂದು ಹೆಣ್ಣು ಹುಡುಕ್ತಾನೆ ಅಂತ ಆಸೆ ಹಚ್ಚಿ ನನ್ನ ಹತ್ರ ರೊಕ್ಕನೂ ಇಸ್ಕಂದು ನನಗೊಂದು ಕೆಲಸನೂ ಹಚ್ಚಿ ಹೋಗ್ಬಿಟ್ನಲ್ಲ. ನಾನು ಮುಂಚೆನೆ ಹೇಳಿದ್ರೆ ನಿಮಗೆ ಅಡ್ವಾನ್ಸ್ ಕಮ್ಮಿ ಕೊಡ್ರಿ ಅಂತೇಳಿ. ಹುಡುಗಿ ಹುಡುಕ್ತಾನಂತ ಕೊಟ್ನೋ. ಅಲ್ಲೋ, ಕೆಲಸ ಅಂದ್ರೆ ಅಂತಿಂತದಲ್ಲ. ನನ್ನ ನಾಟಕದ ಸರ್ವೀಸ್ನಾಗ ಎಂದು ಮಾಡಿಲ್ಲೋ ಅಂತ ಕೆಲಸ ಹಚ್ಚಿಬಿಟ್ಟದಾನ. ಅದಕ್ಕೆ ಈಗ ಈ ವೇಷ ಹಾಕ್ಕೊಂಡು ಬಂದಾನೆ. ನಾನು ಈ ಪಾತ್ರದಾಗ ಏನಾರ ಸಕ್ಸಸ್ ಆದೆ ಅಂದ್ರೆ ಶಾಸ್ತ್ರಿ ನನಗೊಂದು ಬೆಳ್ಳಿ ಚುಕ್ಕಿ ಅಂತ ಹುಡುಗಿನ ಹುಡುಕಿ ಲಗ್ನ ಮಾಡಿಸ್ತಾನಂತ. ನನ್ನ ಸ್ವಲ್ಪ ನಿನಗೂ ಒಂದು ಬೇಕಾ? ಬೇಡ, ಮಾಡ್ಸೋಣಂತ. ಅವನಿಗೆ ರೊಕ್ಕ ಕೊಟ್ರಿ ಏನಾದರೂ ಮಾಡಂಗದನು ಶಾಸ್ತ್ರಿ. ಶಾಸ್ತ್ರಿಗಳು ಬರೋ ಹೊತ್ತಾತ. ಇನ್ನು ನಮ್ಮ ನಾಟಕನ ಶುರು ಹಚ್ಚಿಗೆ ಬೇಕಪ್ಪ. ನಂಬಬೇಡ್ರಿ, ಮಾಟಗಾತಿ ಹೆಣ್ಣಿನ ಮಾತ ಯಾವುದೇ ಕಾರಣಕ್ಕೂ ನಂಬಬೇಡ್ರಿ. ಹತ್ತಿಯ ಹೂವನ್ನು ನೋಡ್ಬೋದು, ಬಿಳಿ ಕಾಗಿಯನ್ನು ಬೇಕಾದರೂ ನೋಡ್ಬೋದು. ಆದ್ರೆ ಈ ಹೆಣ್ಣಿನ ಅಂತರಾಳ ಹರಿಯೋದು ತ್ರಿಮೂರ್ತಿಗಳಿಗೂ ಸಾಧ್ಯ ಇಲ್ರಿ. ತ್ರಿಮೂರ್ತಿಗಳಿಗೂ ಸಾಧ್ಯ ಇಲ್ಲ. ಏನಂತೀಯೋ ಶಿಷ್ಯ? ಸಾಧ್ಯ ಗುರುಗಳೇ. ಶಾಸ್ತ್ರಿಗಳು ಬಂದ್ರೆ ನೋಡ ಹೊಸದಿನ ಖಾಲಿ ಮಾಡ್ರಿ, ಇದನ್ನ ಬರ್ತಾರ. ಸೀಸೆಯಲ್ಲಿ ನನ್ನ ದೇವಿ ಕಾಣುವಳ ಸುರದೇವಿಯ ಶರಣಾದಳು ಈ ಮಾತಲ್ಲಿ ಒಡೆಯಲು. ಏನ್ ಗಬ್ಬಾಸ್ನಿ ಇವ್ರೇನು ಸಾರಾಯಿ ಕುಡ್ದವರು ನೆಂಡ ಕುಡ್ದವರು ಒಂದು ಗೊತ್ತಾಕೋಲ್ದಲ್ಲಪ್ಪ. ಏನು ವಾಸ್ನಿ? ಯಾರ್ರೀವ? ನಿಮಗೆ ನಮ್ಮ ಸರ್ವಜ್ಞ ಗೊತ್ತಾ?
ಸರ್ವಜ್ಞ ಗೊತ್ತಾ? ನಮಗೆ ನಿಮ್ಮ ಸರ್ವಜ್ಞನೂ ಗೊತ್ತು, ಸರ್ವ ಅಜ್ಞಾನವೂ ಗೊತ್ತು. ಮತ್ತೆ ಸರ್ವಜ್ಞ ಏನ್ ಹೇಳ್ಯಾನ ಗೊತ್ತಾ? ಅಲ್ಲ ಸಿಹಿಯಾದಂದು, ಅಲ್ಲಲ್ಲ ಬೆಲ್ಲ ಸಿಹಿಯಾದಂದು, ಅಲ್ಲ ಈ ಶಾಸ್ತ್ರಿ ಏನು ಹೇಳ್ಕೊಟ್ಟದ್ದ ನೆನಪಿಗೆ ಬರುವಲ್ದಲ್ಲ ಶಿಷ್ಯ. ನಾನು ಹೇಳ್ಕೊಡದ್ದು ಅವನಿಗೆ ನೆನಪರಕೊಂಡ್ರಿ. ಏ ತಮ್ಮ, ಅದು ಹಂಗಲ್ಲದ. ಅಲ್ಲ ಸಿಹಿಯಾದ್ದೊಂದು, ನೆಲ್ಲಿ ಹಣ್ಣಾದ್ದೊಂದು, ಸತಿಯರ ಸಲ್ಲು ಸಂಬುದು ಸರ್ವಜ್ಞ ಅಂತ. ಆಗ್ಲಲ್ಲ ಹೇಳಲ್ಲ, ಒಂದ ಸತಿ ಹೇಳೋದ ತಿಳ್ಕೊಬೇಕ. ಕರೆಕ್ಟ್ ಗೊತ್ತಾತಲ್ಲ. ಹೆಣ್ಣಿನ ಮಾತು ಯಾವುದೇ ಕಾರಣಕ್ಕೂ ನಂಬೇಡ್ರಿ. ಮಾಟಗಾತಿ ಹೆಣ್ಣಿನ ಮಾತು ನಂಬಕ್ಕೆ ಹೋಗ್ಬೇಡ್ರಿ. ಶಾಸ್ತ್ರಿಗಳೇ, ಈ ಕುಡ್ತನ ಕೂಡ ನಮ್ಗೇನು ಮಾತು? ಬನ್ನಿ ಹೋಗೋಣ. ಏಯ್ ಸರಿ ದೂರ. 90 ಬೇಕಾ? 30 ಬೇಕಾ? ಬೇಕಾ? ಏಯ್, ಶುಭ ಕಾರ್ಯಕ್ಕೆ ಹೊರಟಿರುವಾಗ ಈಗೆಲ್ಲ ಅಪಶಕನ ನಡೆಯಬಾರ್ದು. ಅಪಶಕುನ ಅದು ಎಂತದ್ರಿ? ಅಪಶಕುನ ಈ ಸರ್ವಜ್ಞ ನುಡಿಯೋದೆಲ್ಲ ಶುಭ ಶಕುನ. ಇವನ್ ಯಾರಿ? ಶನಿ ಗಂಟು ಬಿದ್ದಂಗೆ ಬಿದ್ದ ಶನಿ ಮಹಾರಾಜ. ಬೇಕಾ ರೀ ಸಮಯ? ಇವತ್ತು ಶನಿವಾರ ಅಲ್ರಿ, ಇವತ್ತು ಸೋಮವಾರ. ಭಾನುವಾರ ಹೋದ್ಮೇಲೆ ಯಾವ ವಾರ ಬರ್ತೈತಿ ಅಂತ ಅಟಕ್ ಗೊತ್ತಿಲ್ಲೇನ್ರಿ ನಿಮಗೆ? ನೋಡಕ್ ದೊಡ್ಡ ಮನುಷ್ಯರ ಕಣ್ಣ ಕಾಣ್ತೀರಿ. ಏಯ್, ಯಾರೋ ನೀನು? ಸರಿ ದೂರ. ನಮ್ಮೂರು ಬೆಂಗಳೂರು ಸಿಟಿ ಅಲ್ರಿ. ನಮ್ಮೂರು ಬಡ ಬೊಂಬೈ ಬಜಾರ್ ಮೊದಲ ಅಲ್ರಿ. ನಮ್ಮೂರು ಇಲ್ಲೇ ಹತ್ತಿರದಾಗ ಸಾರಥಿ. ರಾಯ್ರೆ ಇದು ಸಾರ್ತಿ ಅಂತ್ರಿ, ಸಾರ್ತಿ. ಹಂಗ ಅವ್ರ ಬಗ್ಗೆನು ವಿಚಾರ ಮಾಡಿಬಿಡ್ರಿ, ತಡ ಮಾಡಬೇಡ್ರಿ ನೀವು. ಹೇ ಮಹಾಶಯ, ಈ ಊರಲ್ಲಿ ನಿನಗೆ ಲಕ್ಷ್ಮಣರಾಯ ಗೊತ್ತೇನೆಯ? ಲಕ್ಷ್ಮಣರಾಯ ಅವನು ಸುದ್ದಿ ನನ್ನ ಹತ್ರ ಎತ್ತಬೇಡ್ರಿ. ಪಿತ್ತ ನೆತ್ತಿಗೆ ಇರ್ತದ ನೋಡ್ರಿ. ಹಿಂಗ ನಾನು ಕುಡುಕ ಆಗೋದಕ್ಕೆ ಆ ಲಕ್ಷ್ಮಣ ಎಂಬ ಗೆಳತಿಮ್ಮ ಅವನೇ ಕಾರಣ. ಏನು ನೀನು ಹೇಳ್ತಿರ್ಬೋದು? ಆ ಗಂಗಾ ಎಂಬ ಹುಡುಗಿ ಅಣ್ಣ ಲಕ್ಷ್ಮಣರಾಯ ತಾನು, ಲಕ್ಷ್ಮಣರಾಯನ ಬಗ್ಗೆ ತಾನೆ? ಹೌದ್ರಿ, ಹೌದು. ಲಕ್ಷ್ಮಣರಾಯ ಅನ್ನೋ ಗೆಂಡತಿಮ್ಮ ಅವನೊಬ್ಬನೇ ಇರೋದು ನಮ್ಮ ಊರಾಗ. ಅದು ಸರಿ. ಅವ್ರೆಂಥವು ಜನ? ಅವ್ರೇನು ಮಾಡಿದ್ರು ಸ್ವಲ್ಪ ಹೇಳಯ್ಯ. ರೀ ಅದನ್ನ ಯಾವ ಬಾಯಿಂದ ಹೇಳಲಿ ರೀ? ಕೆಳಗೊಂದೈತಲ್ಲಪ್ಪ, ಬಿಟ್ಕಂದಿ ಅಲ್ಲ ಅದರಿಂದ ಒದರಪ್ಪ. ಕೆಳಗಿನ ಬೊಂಬಾಯಿಂದ ಹೇಳ್ಬೇಕ? ಹೇಳೋದನ್ನು ಕೇಳಿರಲಿ. ಆ ಲಕ್ಷ್ಮಣನಿಗೆ ಒಬ್ಬ ತಂಗಿ ಇರಲ್ರಿ, ಗಂಗಾ ಅಂತ. ಅವಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರಿ. ಆದ್ರ ಅವಳು ಮೋಸ ಮಾಡಿಬಿಟ್ರಿ. ಒಂದು ದಿನ ನಾನು ನೋಡ್ಬಾರ್ದು ನೋಡಿ ನನ್ನ ಹೃದಯ ಹೊಡೆದು ಹೋತು. ಯಾಕಯ್ಯ, ಅಂಥದ್ದೇನಾದಯ್ಯ? ಅದೊಂದು ದಿನ ನನ್ನ ಪ್ರಿಯತಮೆ ಗಂಗೆ ಅವಳ ಪ್ರಿಯಕರನ ತೋಟಕ್ಕಿಯಲ್ಲಿ ಇರುವುದನ್ನು ಕಂಡು ನೀನು ಹೇಳ್ತಿರ್ಬೋದು ನಿಜವನೆಯ? ನಿಜ ರೀ, ನಿಜನೇ ಹೇಳ್ತಾ ಇರೋದು. ಬೇಕಾ? 90 ಬೇಕಾ? ಅವರು ಕೇಳ್ರಿ, ಹಣಕ್ಕೋಸ್ಕರ ಆದರ ಮಾಡುವ ಹಾದಿ ಬಿಟ್ಟ ಜನ ಅವರು. ಈಗ ಅದ್ಯಾರು ಸಾವುಕಾರರು ಚೆಲುವರಾಯರು ಅಂತ ಅದರಂತ ಅವ್ರ ಮಗನಿಗೆ ಹೆಣ್ಣು ಕೊಡಕ್ ಹೊಂಟದಾರ. ನೋಡ್ರಿ, ಇದು ಸರಿನಾ? ಅದಕ್ಕ ಆ ಶೀಲಗಟ್ಟವಳನ್ನು ಮರೆಯಲು ಈ ಶೀಲವೇ ಇಲ್ಲದ ಸುರದೇವಿಗೆ ಶರಣಾಗಿದ್ದೇನೆ.
ದುಡ್ಡು ಬಾಯ್ ಬ್ಯಾಡ್ರಿ ನಂಬಬೇಡ್ರಿ. ಹೆಣ್ಣಿನ ಮಾತು ಮಾಟುಗಾತಿ, ಹೆಣ್ಣಿನ ಮಾತು ನಂಬಕ್ಕೆ ಹೋಗ್ಬಿಡ್ರಿ. ಶಿಷ್ಯ ಹೋಗ ನೀನು ಹೋಗ ನಡ್ರಿ ಗುರುಗಳೇ, ಇವ್ರು ಸವಾಸ ಬೇಡ. ಶಾಸ್ತ್ರಿಗಳೇ, ಅರ್ಧ ದಾರಿಯಲ್ಲಿ ಅಪರಿಸದ ಹೆಣ್ಣಿನ ಅಂತರಂಗ ತಿಳಿತಲ್ಲ. ರಾಯರೇ ಪ್ರತ್ಯಕ್ಷ ಕಂಡು ಪ್ರಾಮಾಣಿಸ ನೋಡು ಅಂತ ಹೇಳಿದಾರ. ಹೋಗಿ ಆ ಕುಡ್ಕೊಂಡ್ ಮಾತು ನಂಬಾಡ್ರಿ. ಕುಡುಕನಾದರೂ ಕಸರಿಲ್ಲದೆ ಕೊಸರಿ ಹೋದನಲ್ಲ ಕಳಂಕಿತ ಕುಖ್ಯಾತಿಯನ್ನು ಬನ್ನಿ ಎಂದು ಅವರು ನನ್ನ ಮಗನ ತಂಡಿಗೆ ಬಂದಿರಬಾರದು. ಆಗ ತಪಾಚಿ ಬರೋಣ. ಹಂಗಲ್ರಿ ರಾಯರೇ, ಈಗ ಪರಮೇಶಿ ಉಣ್ಣಾಕ್ ಮಾಡೋಣ, ಊಟ ಮಾಡೋಣ ನಡ್ರಿ. ಮಾತು ಹಾಡಿದರೆ ಮುತ್ತು ಹೊಡೆದರೆ ಮರಳಿ ಬರೋದಿಲ್ಲ, ಅದು ಚಾರನೆ ಐತಿ, ಅದು ಚಾರನೆ ಐತಿ. ಮಾತು ಹಾಡಿದರೆ ಮುತ್ತು ಹೊಡೆದರೆ ಮರಳಿ ಬರೋದಿಲ್ಲ, ಅದು ಚಾರನೆ ಐತಿ, ಅದು ಚಾರನೆ ಐತಿ. ದೊಡ್ಡ ದೊಡ್ಡ ಪ್ಯಾಟ್ಯಾಗ ಚಿಸೆ ಹೊಡಿತಾರ, ದೊಡ್ಡ ದೊಡ್ಡ ಪ್ಯಾಟ್ಯಾಗ ಚಿಸೆ ಹೊಡಿತಾರ, ಪೊಲೀಸರು ಹಿಡಿಯೋದಿಲ್ಲ, ಅದು ಚಾರನೆ ಐತಿ, ಅದು ಚಾರನೆ ಐತಿ. ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತಾರ, ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತಾರ, ಹೊರಗೆ ಹೋಗೋದಿಲ್ರಿ, ಅದು ಚಾರನೆ ಐತಿ, ಅದು ಚಾರನೆ ಐತಿ. ಮಾತು ಹೊಡೆದರೆ ಮುತ್ತು ಹೊಡೆದರೆ ಮರಳಿ ಬರೋದಿಲ್ಲ, ಅದು ಚಾರನೆ ಐತಿ, ಅದು ಚಾರನೆ ಐತಿ. ಈ ನಾಟಕಕ್ಕೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲವರ ಹೆಸರು ಹೇಳ್ತೇನೆ. ಕುಸ್ಗೂರು ನಾಗರಾಜ್ 5,000 ರೂಪಾಯಿ ಕೊಟ್ಟಿರ್ತಾರೆ. ಮಾಲ್ತೇಶ್ ಪೊಲೀಸ್ ಹರಿಹರ ಇವರು 3,000, ಮಾರುತಿ ದುರ್ಗದವ್ರು 4,000, ಹೊನ್ನಪ್ಪ ಬಾರ್ಕಿ 3,000, ಉಮೇಶ್ ಕಜ್ರಿ 2,500, KT ತಿಪ್ಪೇಶ್ 2,500, ನಾಗರಾಜ್ ಆರ್ KSRTC 2,000, ಬಿ ಷಣ್ಮುಖಪ್ಪ ಸುಣಗಾರ್ 3,000, ಕಡ್ತಿ ಕಿರಣ 1,500, ಬೀರಪ್ಪ ಚಿಕ್ಪಿದ್ರಿ 3,000, TR ಹನುಮಂತಪ್ಪ 2,500, ಪೂಜಾರ್ ಸುಧಮ್ಮ KSRTC 1,000 ರೂಪಾಯಿ, ಹೊಸಳ್ಳಿ ಸುಧಮ್ಮ KSRTC 1,000 ರೂಪಾಯಿ, ಹಳ್ಳಳ್ಳಿ ಕೊಟ್ರೇಶ್ KSRTC 2,000 ರೂಪಾಯಿ, ರವಿ ದುರ್ಗದರ್ 1,000 ಕೊಟ್ಟಿರ್ತಾರೆ. ಅವರಿಗೆ ಈ ನಾಟಕದ ಪರವಾಗಿ ಧನ್ಯವಾದಗಳು.